ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಆಮ್ಲಾ ನಾಟ್ನ ಯೂಸ್ ಮಾಡಿಕೊಂಡು ಸ್ಟಾರ್ ಡಿಸೈನಲ್ಲಿ ನಾವು ಬ್ಯಾಸ್ಕೆಟ್ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಹೊಸ ಡಿಸೈನ್ ಇದು. ನೀವಿಲ್ಲಿ ನೋಡ್ಬೋದು, ನೋಡಿ ಸ್ಟಾರ್ ಡಿಸೈನಲ್ಲಿ ಬಂದಿದೆ. ಸೊ ನೋಡಿ, ನೀವಿಲ್ಲಿ ನೋಡ್ಬೋದು ಸೆಂಟ್ರಲ್ಲಿ ಫ್ಲವರ್ ಬಂದು ಸುತ್ತು ನಮಗೆ ಬಾರ್ಡರ್ ಬರೋ ರೀತಿ ಬರುತ್ತೆ ಈ ಬ್ಯಾಸ್ಕೆಟು. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋಡಿ, ಕಂಪ್ಲೀಟಾಗಿ ಬ್ಯಾಸ್ಕೆಟ್ ಫಿನಿಶ್ ಆದಮೇಲೆ ಈ ರೀತಿ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಟ್ಟಿಲ್ಲ ಫ್ರೆಂಡ್ಸ್. ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. 4 ವೈರ್ ಹ್ಯಾಂಡಲ್ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ಇದು ಮೀಡಿಯಮ್ ಸೈಜ್ ಲಂಚ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡಾಟ್ ಹ್ಯಾಂಡಲ್ ಬೇಕಂದರೆ ಡಾಟ್ ಹ್ಯಾಂಡಲ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನಿಮಗೆ ಯಾವ ಡಿಸೈನ್ ಬೇಕೋ ನೀವು ಅದನ್ನು ಹಾಕ್ಕೋಬೋದು. ಸೊ ನೀವು ಇಲ್ಲಿ ನೋಡ್ಬೋದು, ನೋಡಿ ಇದು ಸೆಂಟರು. ನಾನು ಎಲ್ಲಿಗೆ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಬ್ಯಾಸ್ಕೆಟ್ ಸೆಂಟರಿಗೆ ಹ್ಯಾಂಡಲ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ನಾವು ಮೂಲೆ ತಿರುಗಿಸ್ಕೊಂಡಿರೋದು, ಇಲ್ಲಿ ಮೂಲೆ ತಿರುಗಿಸ್ಕೊಂಡಿರೋದಾದರೆ ನೋಡಿ, ಇದೊಂದು ಫ್ಲವರು, ಇದೊಂದು ಫ್ಲವರು. ಈ ಫ್ಲವರಲ್ಲಿ ಸೆಂಟರ್ ನಾಟು ನಮಗೆ ಸೆಂಟರ್ ಬರುತ್ತೆ ಬ್ಯಾಸ್ಕೆಟ್ದು ನೋಡಿ. ಸೊ ಸ್ಟಾರ್ಟಿಂಗ್ ಹಾಕೋರಿಗೆ ಈಗ ಇಟ್ಕೊಂಡು ನೋಡೋಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಇಲ್ಲಿಂದ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ನಾಟು ಸೆಂಟರ್ ಬರುತ್ತೆ. ಈ ನಾಟಲ್ಲಿ ಸೆಂಟರ್ ಬರೋದಾದರೆ ನೋಡಿ, ಈ ಫ್ಲವರ್ ಬಿಟ್ಟರೆ ಈ ಫ್ಲವರ್ ನಮಗೆ ಸೆಂಟರ್ ಬರುತ್ತೆ. ಈ ಫ್ಲವರಲ್ಲಿ ಸೆಂಟರಲ್ಲಿ ನಾಟ್ ಇದೆಯಲ್ಲ, ಆ ನಾಟ್ ನೇರಕ್ಕೆ ನಾನಿಲ್ಲಿ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ನಾಟ್ ನೇರಕ್ಕೆ ನಾನಿಲ್ಲಿ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಒಳಭಾಗದಲ್ಲಿ ನೋಡೋದಾದರೆ ಈ ರೀತಿ ಬರುತ್ತೆ. ಸೊ ನೋಡಿ, ನಾನಿಲ್ಲಿ ಒಳಭಾಗದಲ್ಲಿ 1 ಲೈನ್ ಬಾಕ್ಸ್ ನಾಟ್ ಹಾಕ್ಕೊಂಡು, ಇದು ಆಮ್ಲಾ ನಾಟ್ ಬ್ಯಾಸ್ಕೆಟ್ ಆದರೂ ಕೂಡ ನಾನು ಇಲ್ಲಿ 1 ಲೈನ್ ಬಾಕ್ಸ್ ನಾಟ್ ಹಾಕ್ಕೊಂಡ್ಬಿಟ್ಟು ಫಿನಿಶಿಂಗ್ ಮಾಡಬೇಕಾದ್ರೆ ಇದು ಪೈಪಿಂಗ್ ಕೊಟ್ಟಂಗಿರುತ್ತೆ ಬ್ಯಾಸ್ಕೆಟು, ಮತ್ತು ತುಂಬ ಚೆನ್ನಾಗಿರುತ್ತೆ. ನಮಗೆ ವೈರ್ ಒಳಭಾಗದಲ್ಲಿ ತರ್ಚೋದಿಲ್ಲ, ಆ ರೀತಿ ಬರುತ್ತೆ. ಹಾಗಾಗಿ 1 ಲೈನು ಬಾಕ್ಸ್ ನಾಟ್ ಹಾಕ್ಕೊಂಡು ಆ ಬಾಕ್ಸ್ ನಾಟ್ ಒಳಭಾಗದಲ್ಲಿ ಹೋಗೋ ರೀತಿ ನಾನು ಮಡಚಿದ್ದೀನಿ. ನೋಡಿ, ಮಡಚಿಬಿಟ್ಟು ನಾನು ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, 1 ಲೈನು ಬಾಕ್ಸ್ ನಾಟ್ ಒಳಭಾಗಕ್ಕೆ ಮಡಚಿದ್ದೀನಿ. ಸೊ ನೀವು ಡೈರೆಕ್ಟಾಗಿ ನಾನು ಮಡಚೋದಿಲ್ಲ, ಆಮ್ಲಾ ನಾಟಲ್ಲೇ ಹಾಕೋತೀನಿ ಅನ್ನೋರು, ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಿಗೆ ವೈರ್ ತೋರಿಸ್ಕೊಳ್ತೀವಲ್ವ, ಬಲಭಾಗದಲ್ಲಿ ಬಂದಿರೋ ವೈರು ಎಡಭಾಗಕ್ಕೆ, ಎಡಭಾಗದಲ್ಲಿ ಬಂದಿರೋ ವೈರು ಬಲಭಾಗಕ್ಕೆ, ಆ ರೀತಿ ನೀವು ತೋರಿಸ್ಕೋಬೇಕಾಗತ್ತೆ. ಸೊ ಈ ರೀತಿ 1 ಲೈನ್ ಒಳಭಾಗದಲ್ಲಿ ಮಡಚೋದ್ರಿಂದ ಪೈಪಿಂಗ್ ಕೊಟ್ಟಂಗೂ ಇರುತ್ತೆ, ಬ್ಯಾಸ್ಕೆಟ್ ಲೈಫು ಚೆನ್ನಾಗಿರುತ್ತೆ, ಮತ್ತು ಕೈಗೆ ವೈರ್ ತರ್ಚೋದಿಲ್ಲ. ಸೊ ಇನ್ನು ಒಳಭಾಗದಲ್ಲಿ ನೋಡೋದಾದರೆ ನೋಡಿ, ನಿಮ್ಗೆ ಈ ರೀತಿ ಒಳಭಾಗದಲ್ಲಿ ಬರುತ್ತೆ. ಸೊ ಕಂಪ್ಲೀಟ್ ಫಿನಿಶ್ ಆದಮೇಲೆ ಈ ರೀತಿ ಬರುತ್ತೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್ ಬ್ಯಾಸ್ಕೆಟ್. ಇದು ಕಲರ್ ಕಾಂಬಿನೇಷನು ಅಷ್ಟೇ. ನಾನಿಲ್ಲಿ ಡಾರ್ಕ್ ಕ್ರೀಮ್ ಕಲರು ಮತ್ತು ಪರ್ಪಲ್ ಕಲರ್ ವೈರ್ನ ತೊಗೊಂಡು ಹಾಕಿದ್ದೀನಿ. ತುಂಬ ಕ್ಯೂಟಾಗಿ ಬಂದಿದೆ ಬ್ಯಾಸ್ಕೆಟ್. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ಬೇಸ್ ನೋಡ್ಬೋದು, ನೋಡಿ ಬೇಸು ಈ ರೀತಿ ಬಂದಿದೆ. ಬೇಸಿಂದ ಹಿಡಿದು ಪೂರ್ತಿ ಎತ್ತರ ಮುಗಿಯೋವರೆಗೂ ನಾನು ಒಂದೇ ಡಿಸೈನಲ್ಲೇ ಹಾಕ್ಕೊಂಡಿದ್ದೀನಿ. ಬೇಸಲ್ಲಿ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡು ಎತ್ತರ ಹಾಕಬೇಕಾದ್ರೆ ಆಮ್ಲಾ ನಾಟ್ ಹಾಕಿರೋವಂಥದ್ದಲ್ಲ. ಮತ್ತು ನೀವು ಇಲ್ಲಿ ಎತ್ತರ ಹಾಕ್ದಾಗ ನೋಡ್ಬೋದು, ನಾನು ಮೇಲ್ಭಾಗದಲ್ಲಿ ಔಟರ್ ಲೈನ್ ಬರೋ ರೀತಿನೇ ಹಾಕ್ಕೊಂಡಿದ್ದೀನಿ. ನೋಡಿ, 1 ಲೈನು ಔಟರ್ ಲೈನ್ ಬಂದಿದೆ. ಸೊ ಆ ರೀತಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲ ನಾನು ಒಂದೇ ಕಲರಲ್ಲಿ ಹಾಕ್ತೀನಿ ಅನ್ನೋ ಅಂಥವ್ರು ಹಾಕ್ಕೋಬೋದು, ಒಂದೇ ಕಲರಲ್ಲಿ. ಸೊ ನೀವು ಡಿಸೈನ್ ಯಾವ ಡಿಸೈನ್ ಹಾಕ್ತೀರಾ ಅದ್ರ ಮೇಲೆ ನೀವು ರನ್ನಿಂಗ್ ವೈರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಯಾವುದೇ ಬ್ಯಾಸ್ಕೆಟ್ ಆದರೂ ಎತ್ತರ ಹಾಕಬೇಕಾದ್ರೆ ರನ್ನಿಂಗ್ ವೈರ್ನ ಚೇಂಜ್ ಮಾಡೋದಿಲ್ಲ. ನಾವು ಡಿಸೈನ್ಗಳು ಹಾಕೋದಾದರೆ ಮಾತ್ರನೇ ರನ್ನಿಂಗ್ ವೈರ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇವಾಗ ಇಲ್ಲಿ 3 ಲೈನು ಕ್ರೀಮ್ ಕಲರ್ ವೈರ್ ಬಂದರೆ 1 ಲೈನು ಪರ್ಪಲ್ ಕಲರ್ ಆಗಿ ರನ್ನಿಂಗ್ ವೈರ್ ತೊಗೋಬೇಕಾಗತ್ತೆ. ಆವಾಗಲೇ ನಮಗೆ ಈ ಡಿಸೈನ್ ಕ್ಲಿಯರಾಗಿ ಬರೋದು, ಇಲ್ಲಾಂದರೆ ಈ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಸೊ ಆಮ್ಲಾ ನಾಟಲ್ಲಿ ನೀವು ಯಾವ ಡಿಸೈನ್ ಹಾಕ್ಕೊಳ್ತೀರಾ ಅದ್ರ ಮೇಲೆ ನೀವು ರನ್ನಿಂಗ್ ವೈರ್ನ ಚೇಂಜ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಬ್ಯಾಸ್ಕೆಟ್ ಇದು. ಸೊ ಈ ವಿಡಿಯೋದಲ್ಲಿ ನಾನು ಬೇಸ್ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ಕಂಪ್ಲೀಟಾಗಿ ತೋರಿಸ್ಕೊಟ್ಟಿಲ್ಲ. ಸೊ ಆಮ್ಲಾ ನಾಟ್ ಬ್ಯಾಸ್ಕೆಟ್ಗೆ ಬೇಸ್ ಯಾವ ರೀತಿ ಹಾಕಬೇಕು ಅಂದ್ಬಿಟ್ಟು ಈ ಬ್ಯಾಸ್ಕೆಟಲ್ಲಿ ಸಪ್ರೇಟಾಗಿ ಬೇಸ್ದೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಆಮ್ಲಾ ನಾಟ್ ಬ್ಯಾಸ್ಕೆಟ್ ಹಾಕೋದೆಲ್ಲ ಒಂದೇ ಮೆಥಡು ಫ್ರೆಂಡ್ಸ್. ಆದರೆ ನಾವು ಡಿಸೈನ್ ಬರೋದಕ್ಕೆ ರನ್ನಿಂಗ್ ವೈರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ, ರನ್ನಿಂಗ್ ವೈರ್ ಕಲರ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ಆಮ್ಲಾ ನಾಟಿಗೆ ನಮಗೆ 6 ಮೂಲೆ ಬರುತ್ತೆ ನೋಡಿ. 1 2 3 4 5 6 ಮೂಲೆ ಬರುತ್ತೆ. ಸೆಂಟ್ರಲ್ಲಿ 2 ಮೂಲೆ ಬರುತ್ತೆ. ಸೊ ಇಲ್ಲಿ ನಾವು
ತಿರುಗಿಸ್ಕೋಬೇಕಾಗತ್ತೆ, ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ನೀವು ಇಲ್ಲಿ ನೋಡ್ಬೋದು ನೋಡಿ, 1 2 3 4 5 6 7 ನಾಟ್ ಬಂದಿದೆ ಒಂದು ಫ್ಲವರಿಗೆ. ಸೊ ಮೂಲೆ ತಿರುಗಿಸ್ಕೊಂಡಿರೋ ಹತ್ರ ನೋಡಿ 1 2 3 4 5 6 ನಾಟ್ ಬಂದಿದೆ, ಒಂದು ನಾಟು ಮಿಸ್ ಆಗುತ್ತೆ. ಸೊ ಈ ಬ್ಯಾಸ್ಕೆಟ್ ಇದೇ ರೀತಿನೇ ಬರೋದು. ಇಲ್ಲಿ ಮಾತ್ರ ನನಗೆ ಯಾಕೆ 6 ನಾಟ್ ಬಂದಿದೆ ಅಂತ ಅನ್ಕೋಬೇಡಿ. ಬೇಸಲ್ಲಿ ನಾವು ಒಂದು ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಡಿದ್ದೀವಿ, 6 ಕಡೆ ತೂರಿಸ್ಕೊಂಡಿದ್ದೀವಿ, ಹಾಗಾಗಿ ನಮ್ಗೆ 6 ಮೂಲೆ ಬರುತ್ತೆ. ಸೊ 6 ಮೂಲೆ ನಮಗೆ ಈ ರೀತಿ 6 ಫ್ಲವರ್ಸೇ ಬರುತ್ತೆ, 6 ನಾಟೇ ಬರುತ್ತೆ ಒಂದು ಫ್ಲವರಿಗೆ. ಸೊ ಇನ್ನು ಮಿಕ್ಕಿದ ಎಲ್ಲೇ ನೋಡಿದ್ರು ನೀವು 7 ನಾಟ್ ಬರುತ್ತೆ ಒಂದು ಫ್ಲವರಿಗೆ. ಸೊ ಆ ರೀತಿ ಬರುತ್ತೆ. ಸೊ ಹಾಕೋ ಮೆಥಡ್ ಎಲ್ಲ ಒಂದೇ ಫ್ರೆಂಡ್ಸ್. ಆಮ್ಲಾ ನಟ್ ಬ್ಯಾಸ್ಕೆಟ್ ನೀವು ಎಷ್ಟು ದೊಡ್ಡ ಸೈಜು ಎಷ್ಟು ಚಿಕ್ಕ ಸೈಜ್ ಹಾಕೊಂಡ್ರು ಹಾಕೋ ಮೆಥಡ್ ಎಲ್ಲ ಒಂದೇ. ಆದರೆ ನಾವು ಡಿಸೈನ್ ಬರೋದಕ್ಕೋಸ್ಕರ ರನ್ನಿಂಗ್ ವೇರ್ನ ಚೇಂಜ್ ಮಾಡ್ಕೊಳ್ತೀವಿ ಅಷ್ಟೇ. ಸೊ ಇನ್ನು ಇದ್ರ ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ, ತಳ ಅಗಲ ಬಂದು ನಮಗೆ 11.5 ಇಂಚು ಅಗಲ ಬಂದಿದೆ. ಇಂಚಸಲ್ಲಿ ನೋಡೋದಾದರೆ 11.5 ಇಂಚು ಅಗಲ ಬಂದಿದೆ. ಸೊ ಸೆಂಟಿಮೀಟ್ರಲ್ಲಿ ನೋಡೋದಾದರೆ 31 ಸೆಂಟಿಮೀಟ್ರ್ ಅಗಲ ಬಂದಿದೆ. ಇನ್ನು ತಳನ ಎತ್ತರ ನೋಡೋದಾದರೆ ಸೆಂಟಿಮೀಟ್ರಲ್ಲಿ ನೋಡೋದಾದರೆ 12 ಸೆಂಟಿಮೀಟ್ರ್ ಎತ್ತರ ಬಂದಿದೆ. ಸೊ ಇಂಚಸಲ್ಲಿ ನೋಡೋದಾದರೆ 4.5 ಇಂಚು ಎತ್ತರ ಬಂದಿದೆ ತಳ. ಇನ್ನು ಬ್ಯಾಸ್ಕೆಟ್ದು ಎತ್ತರನ ನೋಡೋದಾದರೆ ನೋಡಿ, ಇಂಚಸಲ್ಲಿ ನೋಡೋದಾದರೆ ನಮಗೆ 8.25 ಇಂಚು ಬ್ಯಾಸ್ಕೆಟ್ ಎತ್ತರ ಬಂದಿದೆ. ಸೊ ಸೆಂಟಿಮೀಟ್ರಲ್ಲಿ ನೋಡೋದಾದರೆ 22 ಸೆಂಟಿಮೀಟ್ರು ಬ್ಯಾಸ್ಕೆಟ್ದು ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಅಗಲನ ನೋಡೋದಾದರೆ ನೋಡಿ, ಸೆಂಟಿಮೀಟ್ರಲ್ಲಿ ನೋಡೋದಾದರೆ 30 ಸೆಂಟಿಮೀಟ್ರು ನಮಗೆ ಅಗಲ ಬಂದಿದೆ. ಇಂಚಸಲ್ಲಿ ನೋಡೋದಾದರೆ ನೋಡಿ 12 ಇಂಚು ನಮಗೆ ಅಗಲ ಬಂದಿದೆ. ಸೆಂಟಿಮೀಟ್ರಲ್ಲಿ ನೋಡೋದಾದರೆ ನೋಡಿ 31 ಸೆಂಟಿಮೀಟ್ರು ನಮಗೆ ಅಗಲ ಬಂದಿದೆ ಬ್ಯಾಸ್ಕೆಟು. ಈ ಮೆಷರ್ಮೆಂಟಲ್ಲಿ ಬ್ಯಾಸ್ಕೆಟ್ ಹಾಕಿರೋ ಅಂಥದ್ದು. ಸೊ ನಾರ್ಮಲಾಗಿ ಲಂಚ್ ಬ್ಯಾಸ್ಕೆಟಿಗೆ ಹಾಕ್ತೀವಲ್ವ ಅದೇ ಸೈಜ್ ಬಂದಿದೆ. ಬ್ಯಾಸ್ಕೆಟ್ ಕೂಡ ಅಷ್ಟೇ ತುಂಬ ಬಿಗ್ಗಿಯಾಗಿ ಬಂದಿದೆ, ಗಟ್ಟಿ ಬಂದಿದೆ. ಸೊ ಇದು ಮೀಡಿಯಮ್ ಸೈಜ್ ಲಂಚ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಬ್ಯಾಸ್ಕೆಟ್ನ ನೀವು ಉಲ್ಟಾ ಮಾಡಿಕೊಂಡು ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೋಬೋದು. ಈ ಬ್ಯಾಸ್ಕೆಟ್ ಉಲ್ಟಾ ಇದ್ದಾಗಲೇ ನೀವು ಹ್ಯಾಂಡಲ್ನ ಕೂಡ ಹಾಕ್ಕೊಂಡು ಬೇಕಾದರೆ ನೀವು ಹ್ಯಾಂಡಲ್ನ ವೈರ್ ಮಿಕ್ಕಿರುತ್ತಲ್ಲ ಆ ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿ ಆಮೇಲೆ ನೀವು ಸೀದಾ ಮಾಡ್ಕೋಬೋದು. ಇಲ್ಲ ನೀವು ಸೀದಾ ಮಾಡ್ಕೊಂಡು ಕೂಡ ಹ್ಯಾಂಡಲ್ ಹಾಕ್ಬೋದು. ಮೀಡಿಯಮ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಆರಾಮಾಗಿ ನೀವು ವೈರ್ಗಳನ್ನ ಒಳಭಾಗಕ್ಕೆ ತೂರಿಸ್ಕೋಬೋದು. ಆಮೇಲೆ ಇದರಲ್ಲಿ ಎಷ್ಟು ಲೆಂತಲ್ಲಿ ವೈರ್ ಮಿಕ್ಕಿದೆ ನಾನು ಅಷ್ಟು ಲೆಂತಲ್ಲೂ ಒಳಭಾಗಕ್ಕೆ ತೂರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನಮಗೆ ಬ್ಯಾಸ್ಕೆಟ್ ಬಿಗಿಯಾಗಿ ಬರುತ್ತೆ, ಸ್ಮಾಲ್ ಪೀಸಸ್ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಎಷ್ಟು ಲೆಂತಲ್ಲಿ ಇನ್ನೊಂದು ಸ್ವಲ್ಪ ಉದ್ದ ಇದೆ ಅನ್ಬೇಕಾದ್ರೆ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಷರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಸೊ ಮೆಟೀರಿಯಲ್ಸ್ನ ನೋಡೋದಾದರೆ ನೋಡಿ, ನಾನಿಲ್ಲಿ ಪ್ಲಾಸ್ಟಿಕ್ ವೈರು ಬ್ಯಾಸ್ಕೆಟ್ ವೈರ್ ತೊಗೊಂಡಿದ್ದೀನಿ, ಡಾರ್ಕ್ ಕ್ರೀಮ್ ಕಲರ್ ತೊಗೊಂಡಿದ್ದೀನಿ. ಸೊ ಡಾರ್ಕ್ ಕ್ರೀಮ್ ಕಲರ್ಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಪರ್ಪಲ್ ಕಲರು ವೈರ್ನ ತೊಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನಿವತ್ತು ಆಮ್ಲಾ ನಟ್ಟು ಸ್ಟಾರ್ ಡಿಸೈನಲ್ಲಿ ಯಾವ ರೀತಿ ಹಾಕ್ಕೋಬೇಕು ಬ್ಯಾಸ್ಕೆಟ್ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ನಾನಿಲ್ಲಿ ಸೇಫ್ಟಿ ಬಟನ್ಸ್ ತೊಗೊಂಡಿದ್ದೀನಿ. ಸೇಫ್ಟಿ ಬಟನ್ಸ್ ಹಾಕೋದ್ರಿಂದ ತಳ ಬೇಗ ಸವಿಯೋದಿಲ್ಲ ಮತ್ತು ಬ್ಯಾಸ್ಕೆಟ್ ಸೇಫ್ಟಿಯಾಗಿ ಕೂಡ ಇರುತ್ತೆ. ಹಾಗಾಗಿ ನಾನಿಲ್ಲಿ ಸೇಫ್ಟಿ ಬಟನ್ಸ್ ಒಂದು 8 ಬಟನ್ಸ್ನ ತೊಗೊಂಡಿದ್ದೀನಿ. ಸೊ ಇದು ಮೀಡಿಯಮ್ ಸೈಜ್ ಬ್ಯಾಗ್ ಆಗಿರೋದ್ರಿಂದ ಒಂದು 8 ಬಟನ್ಸ್ ಸಾಕಾಗುತ್ತೆ. ಸೊ ವೈರ್ನ ಮೆಷರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ತೊಗೊಂಡಿದ್ದೀನಿ. ವೈರ್ನ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ತೊಗೊಂಡಿದ್ದೀನಿ, ಸಿಸರ್ ಅಥವಾ ಟ್ರಿಮ್ಮರ್ ಬೇಕಾಗುತ್ತೆ. ಸೊ ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು, ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಇವಾಗ ನೋಡಿ ವೈರ್ದು ಮೆಷರ್ಮೆಂಟ್ನ ನೋಡೋಣ. ನೋಡಿ, ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, ಹೀಗೆ ಉಲ್ಟಾ ತೊಗೊಂಡಾಗ 2 ಅಡಿ ಆಗುತ್ತೆ. 3 4 5 6 7 8 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. 8 ಅಡಿ ಅಳತೆಯಲ್ಲಿ ನಾನು ಏನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದೇ ಪೀಸ್ ಅಳತೆ ಇಟ್ಕೊಂಡು ಕ್ರೀಮ್ ಕಲರಲ್ಲಿ 32 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಪರ್ಪಲ್ ಕಲರಲ್ಲಿ 10 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಸೊ ಟೋಟಲ್ ಆಗಿ 42 ಪೀಸ್ ವೈರ್ ಬೇಕಾಗತ್ತೆ. ಸೊ ಕ್ರೀಮ್ ಕಲರಲ್ಲಿ 32 ಪೀಸು, ಪರ್ಪಲ್ ಕಲರಲ್ಲಿ 10 ಪೀಸ್ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನು ವೈರ್ಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಪರ್ಪಲಲ್ಲಿ 1 2 3 4 5 6 7 8 9 10. ಸೊ ಪರ್ಪಲಲ್ಲಿ 10 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಡಾರ್ಕ್ ಕ್ರೀಮ್ ಕಲರಲ್ಲಿ 1 2 3 4
5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 ಪೀಸ್ ವೈರು ಕ್ರೀಮ್ ಕಲರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಟೋಟಲಾಗಿ 42 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಯಾವ ರೀತಿ ಜಾಯಿನ್ ಮಾಡಿಕೊಂಡು ಬ್ಯಾಸ್ಕೆಟ್ ಹಾಕೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ ನಾನಿಲ್ಲಿ ಡಾರ್ಕ್ ಕ್ರೀಮ್ ಕಲರು ವೈರ್ನ ತೊಗೊಂಡಿದ್ದೀನಿ. ನಾವು ಕಟ್ ಮಾಡ್ಕೊಂಡಿದ್ವಲ್ವ 8 ಅಡಿ ಅಳತೆಯಲ್ಲಿ ಆ ವೈರು ನೋಡಿ. ಹೀಗೆ ಒಂದು ವೈರ್ನ ತೊಗೊಂಡು 2 ತುದಿ ಸಂಬಾಗಿ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಹೀಗೆ. ಅದೇ ರೀತಿ ಇನ್ನೊಂದು ವೈರ್ ಕೂಡ ನಾವು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೋಡಿ. 2 ತುದಿನ ಸಂಬಾಗಿ ಇಟ್ಕೊಂಡು ಮಧ್ಯಕ್ಕೆ ನಾವು ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ನೋಡಿ. 2 ವೈರ್ನು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಆಮ್ಲಾ ನಟ್ ಹಾಕ್ತಿರೋದ್ರಿಂದ ನಮಗೆ 2 ವೈರ್ ಬೇಕಾಗತ್ತೆ. ಸೊ ಇದು ರನ್ನಿಂಗ್ ವೈರು ನೋಡಿ. ಇದು ಕಟ್ ಮಾಡಿರೋ ವೈರು ರನ್ನಿಂಗ್ ವೈರು, ಇದು ರನ್ನಿಂಗ್ ವೈರು. ಸೊ ರನ್ನಿಂಗ್ ವೈರ್ ಅಂತಂದರೆ ಬಂಡಲಲ್ಲಿ ಬಂದಿರುತ್ತಲ್ಲ ಆ ವೈರು ಫ್ರೆಂಡ್ಸ್. ರನ್ನಿಂಗ್ ವೈರ್ ಸಪ್ರೇಟಾಗಿ ಏನು ಸಿಗೋದಿಲ್ಲ, ಸಪ್ರೇಟಾಗಿ ಬರೋದು ಇಲ್ಲ. ಸೊ ಇದನ್ನು ನಾವು ಬಂಡಲಲ್ಲಿರೋ ವೈರ್ನ ಕಟ್ ಮಾಡ್ಕೊಂಡಿರ್ತೀವಿ ಅಳತೆ ತೊಗೊಂಡು. ಅದೇ ರೀತಿ ಇದು ಕಟ್ ಮಾಡಿರಲ್ವಲ್ಲ ಆ ವೈರು, ಅದನ್ನು ರನ್ನಿಂಗ್ ವೈರ್ ಅಂತ ಹೇಳೋದು. ಸೊ ಕನ್ಫ್ಯೂಷನ್ಸ್ ಬೇಡ ನೋಡಿ. ರನ್ನಿಂಗ್ ವೈರ್ನ ನಾನಿಲ್ಲಿ ಒಂದು 3 ರಿಂದ 4 ಇಂಚಷ್ಟು ಉದ್ದ ಮಡಚ್ಕೊಳ್ತಾ ಇದ್ದೀನಿ ನೋಡಿ. ಹಿಂಗೆ ಚಿಕ್ಕದಾಗಿ ಮಡ್ಚ್ಕೊಂಡಿದ್ದೀನಲ್ಲ 3 ರಿಂದ 4 ಇಂಚಷ್ಟು ಉದ್ದ, ಅದು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು. ಈ ರೀತಿ ಇಟ್ಕೋಬೇಕು. ಸೊ ನಾವು ಬೇರೆ ಬ್ಯಾಸ್ಕೆಟಿಗೆಲ್ಲ ರನ್ನಿಂಗ್ ವೈರ್ ತೊಗೋಬೇಕಾದ್ರೆ ನೋಡಿ, ಇಲ್ಲಿ ನಾವೇನು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಈ ಒಂದು ಅಳತೆಯಷ್ಟು ನಾವು ತೊಗೊಳ್ತಾ ಇದ್ವಿ. ಸೊ ಇಲ್ಲಿ ಆಮ್ಲಾ ನಾಟಲ್ಲಿ ಅಷ್ಟೊಂದು ಬೇಕಾಗಲ್ಲ, ನಮ್ಗೆ ವೈರ್ ವೇಸ್ಟ್ ಆಗುತ್ತೆ. ನಿಮಗೆ ಬೇಸ್ ಎಂಡ್ ಆದಮೇಲೆ ಅಂದರೆ ಬೇಸ್ ಪೂರ್ತಿ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದೇನಕ್ಕೆ ನಾನು ಇಷ್ಟು ಉದ್ದ ತೊಗೊಂಡಿದ್ದೀನಿ ಅಂತ. ಸೊ ಫಸ್ಟ್ ಲೈನಲ್ಲಿ ಮಾತ್ರ ನೀವು ಈ ರೀತಿ ತೊಗೊಳ್ಳಿ. ಸೆಕೆಂಡ್ ಲೈನಿಂದ ಯಾವ ರೀತಿ ತೊಗೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ಇದು ರನ್ನಿಂಗ್ ವೈರು ನೋಡಿ, ಹೀಗೆ ಇಟ್ಕೋಬೇಕು. ರನ್ನಿಂಗ್ ವೈರು ಎಡಭಾಗದಲ್ಲಿದೆ, ಕಟ್ ಮಾಡಿರೋ ವೈರು ಬಲಭಾಗದಲ್ಲಿದೆ. ಸೊ ರನ್ನಿಂಗ್ ವೈರ್ ಮೇಲ್ಭಾಗದಿಂದ ನೋಡಿ ಹೀಗೆ ಇಂಟು ಮಾರ್ಕಲ್ಲಿ ನಾನು ಈ ವೈರ್ನ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ವೈರ್ನ ಈ ರೀತಿ ಇಂಟು ಮಾರ್ಕಲ್ಲಿ ಈ ರನ್ನಿಂಗ್ ವೈರ್ ಮೇಲ್ಭಾಗದಿಂದ ಹಾಕ್ಕೊಂಡಿದ್ದೀನಿ. ಇನ್ನೊಂದು ವೈರ್ ಇದೆಯಲ್ಲ, ಇನ್ನೊಂದು ವೈರ್ನ ಈ 2 ವೈರ್ ಮೇಲ್ಭಾಗದಿಂದ ಹಾಕ್ಕೊಂಡು ನೋಡಿ ಹೀಗೆ ಟೈಟಾಗಿ ಇಟ್ಕೋಬೇಕು. ಫಸ್ಟ್ ವೈರು ಲೂಸಾಗಿ ಇಟ್ಕೋಬೇಕು, ಸೆಕೆಂಡ್ ವೈರು ಟೈಟಾಗಿ ಇಟ್ಕೋಬೇಕು. ಸೊ ಇದು ರನ್ನಿಂಗ್ ವೈರು, ಫಸ್ಟ್ ವೈರ್ ಬರುತ್ತೆ. ಇದು ಫಸ್ಟ್ ವೈರು, ಸೆಕೆಂಡ್ ವೈರ್ ಬರುತ್ತೆ. ಇದು ಸೆಕೆಂಡ್ ವೈರು, ಥರ್ಡ್ ವೈರ್ ಬರುತ್ತೆ. ಸೊ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡ್ಚ್ಕೋಬೇಕು. ಈ ಫಸ್ಟ್ ವೈರ್ ಇದೆಯಲ್ಲ, ಈ ಫಸ್ಟು ವೈರ್ನ ಫಸ್ಟು ಲೂಪ್ ಒಳಗಡೆ ಮಾತ್ರ ಹಾಕ್ಕೋಬೇಕು. ಸೊ ನೋಡಿ ಹೀಗೆ ಫಸ್ಟು ಲೂಪ್ ಒಳಗಡೆ ಮಾತ್ರ ಹಾಕ್ಕೋಬೇಕು. ಉಲ್ಟಾ ಇರೋ ವೈರ್ನ ಹಾಕ್ಕೋಬೇಕು, ಸೀದಾ ಇರೋ ವೈರಲ್ಲ. ಇವಾಗ ನೋಡಿ ಸೆಕೆಂಡ್ ವೈರ್ ಇದೆಯಲ್ಲ, ಈ ಸೆಕೆಂಡ್ ವೈರ್ನ ಉಲ್ಟಾ ಇರೋ ವೈರ್ನ ತೊಗೊಂಡು ನೋಡಿ 2 ಲೂಪ್ ಒಳಭಾಗಕ್ಕೆ ಹಾಕ್ಕೋಬೇಕು ಹೀಗೆ. ಇವಾಗ ಈ ನಾಟ್ನ ನಾವು ಟೈಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಪೂರ್ತಿ ಟೈಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಇದು ಆಮ್ಲಾ ನಾಟು. ಸೊ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಇದು ಆಮ್ಲಾ ನಾಟು. ಇವಾಗ ಒಂದು ನಾಟ್ ಆಯ್ತಲ್ವ, ಈ ಆಪೋಸಿಟಲ್ಲಿ ಇದೆಯಲ್ಲ ಈ ವೈರ್ಗಳನ್ನ ತೊಗೊಂಡು ನಾವು ಚೆಕ್ ಮಾಡ್ಕೋಬೇಕು. ಫಸ್ಟ್ ಲೈನಲ್ಲಿ ಮಾತ್ರ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ನೋಡಿ. ಇಷ್ಟು ಡಿಫ್ರೆನ್ಸಲ್ಲಿ ಬಂದಿದೆ. ಯಾವ ವೈರ್ ಉದ್ದ ಇದೆ ನೋಡ್ಕೋಬೇಕು. ಉದ್ದ ಇರೋ ವೈರ್ನ ನೋಡಿಕೊಂಡು ನೋಡಿ ಸ್ವಲ್ಪ ಈ ರೀತಿ ಮೇಲ್ಭಾಗಕ್ಕೆ ಎತ್ತಿ ಈ ಕಡೆ ಸೈಡಿಂದ ಎಳ್ಕೋಬೇಕಾಗತ್ತೆ. ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ ನೋಡಿ. ಹೀಗೆ ಇಟ್ಕೊಂಡು ಆಪೋಸಿಟಲ್ಲಿರೋ ವೈರ್ ನೋಡಿ ಇವಾಗ ಸಂಭಾಗ ಬಂದಿದೆ. ಈ ಆಪೋಸಿಟಲ್ಲಿರೋ ವೈರ್ನ ಚೆಕ್ ಮಾಡಿದ್ವಿ ಅಲ್ವಾ ನೋಡಿ. ಇವಾಗ ಈ ಕಡೆ ಸೈಡ್ ಆಪೋಸಿಟಲ್ಲಿರೋ ವೈರ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ 2 ಸೈಡು ಆಪೋಸಿಟ್ ವೈರ್ನ ನಾವು ಚೆಕ್ ಮಾಡ್ಕೋಬೇಕು ನೋಡಿ. ಇದು ತುಂಬ ಡಿಫ್ರೆನ್ಸಲ್ಲಿ ಬಂದಿದೆ. ಸೊ ಇಷ್ಟೊಂದು ಡಿಫ್ರೆನ್ಸ್ ಬರಬಾರ್ದು. ಸ್ವಲ್ಪ ಡಿಫ್ರೆನ್ಸ್ ಬಂದರೆ ಏನು ತೊಂದರೆ ಇಲ್ಲ, ಅಷ್ಟೊಂದು ಡಿಫ್ರೆನ್ಸಲ್ಲಿ ಬರಬಾರ್ದು. ಸೊ ಸ್ಟಾರ್ಟಿಂಗ್ ನೀವೇನು ಫಸ್ಟ್ ಲೈನ್ ಹಾಕ್ಕೋತೀರಾ ವೈರ್ಗಳನ್ನ ಜಾಯಿನ್ ಮಾಡಿ, ಆ ಲೈನಲ್ಲಿ ಪ್ರತಿಯೊಂದು ಬ್ಯಾಸ್ಕೆಟಲ್ಲೂ ನೀವು ಮೇಲೆ ಕೆಳಗೆ ಆಗಿದೆಯಾ ವೈರ್ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನಮಗೆ ಬ್ಯಾಸ್ಕೆಟ್ ಹೈಟ್ ಪೂರ್ತಿ ಹಾಕ್ಕೊಂಡ್ಮೇಲೆ ನಮಗೆ ವೈರು ಸಾಲದ ಬರುತ್ತೆ, ಆವಾಗ ನಾವು ವೈರ್ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಲೈನಲ್ಲೇ ನೀವು ಪ್ರತಿಯೊಂದು ವೈರನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಸೆಕೆಂಡ್ ಲೈನಿಂದ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ ಇವಾಗ ಸಂಭಾಗ ಬಂದಿದೆ.
ಈ ಎರಡು ವೈರ್ನ ಚೆಕ್ ಮಾಡಿಕೊಂಡ್ರೆ ಸಾಕು. ಇದು ರನ್ನಿಂಗ್ ವೈರ್ನ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಾಟು ನೋಡ್ಕೊಳ್ಳಿ, ನೀವು ಪ್ರತಿಯೊಂದು ನಾಟನ್ನು ಒಂದೇ ಸಮ ಹಾಕ್ಕೊಂಡ್ರೆ ನಿಮಗೆ ಬ್ಯಾಸ್ಕೆಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ ರನ್ನಿಂಗ್ ವೈರ್ನ ಮಡಚ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಇಲ್ಲಿ ವೈರ್ಗಳನ್ನ ಮಡಚಿಟ್ಕೊಂಡಿದ್ದೀನಿ, ಸಮವಾಗಿ ಮಡಚಿಟ್ಕೊಂಡಿದ್ದೀನಿ. ನೋಡಿ ಇದು ಕಟ್ ಮಾಡಿರೋ ವೈರು ಮೇಲ್ಭಾಗದಿಂದ, ರನ್ನಿಂಗ್ ವೈರ್ ಮೇಲ್ಭಾಗದಿಂದ ತೊಗೊಂಡು ನೋಡಿ ಹೀಗೆ ಇಟ್ಕೊಂಡಿದ್ದೀನಿ ಇಂಟು ಮಾರ್ಕಲ್ಲಿ. ಇವಾಗ ಇನ್ನೊಂದು ವೈರ್ ತೊಗೊಂಡಿದ್ದೀನಿ, ಇನ್ನೊಂದು ವೈರ್ನ ತೊಗೊಂಡು ನೋಡಿ ಹೀಗೆ ಟೈಟಾಗಿ ಇಟ್ಕೋಬೇಕು. ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಫಸ್ಟ್ ವೈರ್ ಇದೆಯಲ್ಲ, ಫಸ್ಟ್ ವೈರ್ನ ಒಂದು ಲೂಪ್ ಒಳಗಡೆ ಮಾತ್ರ ಹಾಕ್ಕೋಬೇಕು. ಸೊ ಈ ಸೆಕೆಂಡ್ ವೈರ್ ಇದೆಯಲ್ಲ, ಸೆಕೆಂಡ್ ವೈರು 2 ಲೂಪ್ ಒಳಗಡೆ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ ಇವಾಗ ನಾವು ನಾಟ್ನ ಟೈಟ್ ಮಾಡ್ಕೋಬೇಕು, ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಹೀಗೆ ಇವಾಗ ಈ ಆಪೋಸಿಟಲ್ಲಿರೋ ವೈರ್ನ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಡಿಫ್ರೆನ್ಸಲ್ಲಿದೆ. ಇಷ್ಟು ಡಿಫ್ರೆನ್ಸ್ ಬಂದರೆ ಪರವಾಗಿಲ್ಲ, ಒಂದು 1/4 ಇಂಚಷ್ಟು ಬಂದರೆ ಪರವಾಗಿಲ್ಲ. ಸೊ ಜಾಸ್ತಿ ಡಿಫ್ರೆನ್ಸಲ್ಲಿ ಬರಬಾರದು. ನೋಡಿ ಇದು ಇಷ್ಟೊಂದು ಡಿಫ್ರೆನ್ಸಲ್ಲಿದೆ, ಇಷ್ಟೊಂದು ಡಿಫ್ರೆನ್ಸ್ ಬರಬಾರ್ದು. ಯಾವ ಕಡೆ ಉದ್ದ ಇದೆ ನೋಡಿಕೊಂಡು ಸ್ವಲ್ಪ ಹೀಗೆ ನೋಡಿ ಈ ಕಡೆ ಸೈಡಿಂದ ಎಳ್ಕೊಬೇಕಾಗತ್ತೆ. ಮತ್ತು ಇವಾಗ ಚೆಕ್ ಮಾಡ್ಕೋಬೇಕು. ಹಾಗೆ ಎಳ್ಕೊಂಡ್ಮೇಲೆ ನೀವು ಮತ್ತೆ ಚೆಕ್ ಮಾಡ್ಕೋಬೇಕಾಗತ್ತೆ ವೈರ್ ಸಮ ಇದೆ ಅಂತ. ನೋಡಿ ಇವಾಗ ಈ ಕಡೆ ಸೈಡಲ್ಲಿ ಉದ್ದ ಬಂದಿದೆ ಸ್ವಲ್ಪ. ನೋಡಿ ಇವಾಗ ಸಮವಾಗಿ ಬಂದಿದೆ. ಸೊ ನಾನಿಲ್ಲಿ ಫಸ್ಟು 2 ನಾಟಿಗೆ ಕ್ರೀಮ್ ಕಲರ್ ವೈರ್ನ, ಕಟ್ ಮಾಡಿರೋ ವೈರ್ನ ತೊಗೊಂಡಿದ್ದೀನಿ. ಇವಾಗ 3ನೇ ನಾಟ್ನ ಹಾಕ್ಕೋಬೇಕು. 3ನೇ ನಾಟ್ ಹಾಕ್ಕೋಬೇಕಾದ್ರೆ ನಾನಿಲ್ಲಿ ಪರ್ಪಲ್ ಕಲರ್ ವೈರ್ನ ತೊಗೊಳ್ತಾ ಇದ್ದೀನಿ. ನೋಡಿ ನಾನು ಆಲ್ರೆಡಿ ಎಲ್ಲ ವೈರ್ಗಳನ್ನು ಸಮವಾಗಿ ಮಡಚಿಟ್ಕೊಂಡಿದ್ದೀನಿ. ನೀವು ಹಾಕ್ತಾ ಕೂಡ ಮಡಚ್ಕೋಬೋದು. ಸೊ ನಾಟ್ಗಳು ಸ್ವಲ್ಪ ಲೂಸ್ ಆಗುತ್ತೆ ಫಸ್ಟ್ ಲೈನಲ್ಲಿ, ಹಾಗಾಗಿ ಫಸ್ಟೇ ಮಡಚಿಟ್ಕೊಂಡು ನೀವು ಆಮೇಲೆ ಜಾಯಿನ್ ಮಾಡ್ಕೊಂಡು ಹಾಕ್ಕೊಂಡು ಹೋದರೆ ಬೆಟರು. ನೋಡಿ ಫಸ್ಟು ಲೂಪ್ ಒಳಗಡೆ ಇವಾಗ ಇದು 2 ಲೂಪ್ ಒಳಗಡೆನೂ ಹಾಕ್ಕೋಬೇಕು. ಇವಾಗ ನೋಡಿ ಹೀಗೆ ಇವಾಗ ಈ 2 ಪರ್ಪಲ್ ಕಲರ್ ವೈರ್ ಏನಿದೆ, ಈ 2 ವೈರು ನಾವು ಸಮವಾಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಸಮವಾಗಿದೆ. ಈ ಕಡೆ ಸೈಡಲ್ಲೂ ಅಷ್ಟೇ. ನೋಡಿ ಇದು ಕೂಡ ಸಮವಾಗಿದೆ. ಸೊ ಇವಾಗ ಒಂದು ನಾಟಿಗೆ ನಾವು ಪರ್ಪಲ್ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಮತ್ತೆ ನಾನಿಲ್ಲಿ ಕ್ರೀಮ್ ಕಲರ್ ವೈರ್ನ ತೊಗೊಳ್ತಾ ಇದ್ದೀನಿ. ನೋಡಿ ಹೀಗೆ ಮಡ್ಚ್ಕೋಬೇಕು. ಹೀಗೆ ಮಡ್ಚ್ಕೊಂಡು ಕ್ರೀಮ್ ಕಲರ್ ವೈರ್ನ ಈಗ ಮೇಲ್ಭಾಗದಲ್ಲಿ ಇಟ್ಕೊಂಡು ಇನ್ನೊಂದು ಕ್ರೀಮ್ ಕಲರ್ ವೈರ್ನ ತೊಗೊಂಡು ಈ 2 ವೈರ್ ಮೇಲ್ಭಾಗದಿಂದ ಟೈಟಾಗಿ ಇಟ್ಕೊಂಡು ನೋಡಿ ಇಲ್ಲಿ ನೀವು ಗಮನಿಸ್ಕೊಳ್ಳಿ. ಇಲ್ಲಿ ನೋಡಿ ಇವಾಗ ಇಲ್ಲಿ ನಾವು ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀವಲ್ವಾ, ಮೇಲ್ಭಾಗದಿಂದ ಹಾಕ್ಕೊಂಡಿರೋ ವೈರ್ ಇದು. ಈ ಸೀದಾ ವೈರು ಎಡಭಾಗದಲ್ಲಿ ಬರಬೇಕು, ಉಲ್ಟಾ ವೈರು ಬಲಭಾಗದಲ್ಲಿ ಬರಬೇಕು. 2 ವೈರು ಅಷ್ಟೇ. ಇಲ್ಲಿ ಪ್ರತಿಯೊಂದು ವೈರು ನಾವು ಅದೇ ರೀತಿ ಹಾಕ್ಕೋಬೇಕು. ಇನ್ ಕೇಸ್ ನೀವು ಸೀದಾ ವೈರು ಬಲಭಾಗದಲ್ಲಿ, ಉಲ್ಟಾ ವೈರು ಎಡಭಾಗದಲ್ಲಿ ತೊಗೊಂಡ್ಬಿಟ್ರೆ ನಿಮಗೆ ದುಂಡು ಮಲ್ಲಿಗೆ ನಾಟ್ ಬಂದುಬಿಡತ್ತೆ. ಸೊ ಹಾಗಾಗಿ ಸೀದಾ ವೈರು ಎಡಭಾಗದಲ್ಲಿ ಬರಬೇಕು, ಉಲ್ಟಾ ಇರೋ ವೈರು ಬಲಭಾಗದಲ್ಲಿ ಬರಬೇಕು. ಆ ರೀತಿ ನೀವು ಇಟ್ಕೋಬೇಕಾಗುತ್ತೆ. ನೋಡಿ ಹೀಗೆ ಇವಾಗ 2 ಸೈಡು ವೈರ್ನ ಚೆಕ್ ಮಾಡ್ಕೋಬೇಕು. ನೋಡಿ ಸಮವಾಗಿದೆ. ಈ ಕಡೆ ಸೈಡು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ಕಡೆ ಸೈಡು ಸಮವಾಗಿದೆ. ಸೊ ಇವಾಗ ಮತ್ತೆ ರನ್ನಿಂಗ್ ವೈರ್ನ ಮಡ್ಚ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಕ್ರೀಮ್ ಕಲರ್ ವೈರ್ನೇ ತೊಗೊಳ್ತಾ ಇದ್ದೀನಿ. ಸೊ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ನಾಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ನೀವು ಬೇಸಿಕ್ ನಾಟ್ಸ್ದು ವಿಡಿಯೋ ನೋಡಿದ್ರೆ ನಿಮಗೆ ನಾಟ್ಗಳು ಯಾವ ರೀತಿ ಹಾಕೋಬೇಕು ಅಂತ ಐಡಿಯಾ ಬರುತ್ತೆ. ಸೊ ಬೇಸಿಕ್ ನಾಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ಒಂದ್ಸತಿ ನೋಡ್ಬೋದು.
ನೋಡಿ ಹೀಗೆ. ಇವಾಗ ಅಪೋಸಿಟ್ ವೈರ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಡಿಫ್ರೆನ್ಸಲ್ಲಿದೆ. ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸಮವಾಗಿದೆ. ಈಗ ಈ ಕಡೆ ಸೈಡಲ್ಲಿರೋ ಆಪೋಸಿಟ್ ವೈರ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇದು ಸಮವಾಗಿದೆ. ಈಗ 2 ನಾಟ್ ಆಯ್ತಲ್ವಾ. ಈಗ 3ನೇ ನಾಟು ನಾನಿಲ್ಲಿ ಕ್ರೀಮ್ ಕಲರ್ ವೈರ್ನೇ ತೊಗೊಳ್ತಾ ಇದ್ದೀನಿ. ಸೊ ಆಮ್ಲಾ ನಟ್ದು ಬೇಸ್ ಯಾರಿಗೆಲ್ಲ ಹಾಕೋದಕ್ಕೆ ಬರೋದಿಲ್ಲ, ಬೇಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಅದು ಮಿನಿ ಬ್ಯಾಸ್ಕೆಟಲ್ಲಿ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಬೇಸ್ ಹಾಕ್ಕೋಬೋದು. ಇದರಲ್ಲಿ ಬೇಸ್ ನಾನು ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇಲ್ಲ. ಸೊ ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ನೀವು ಅದರಲ್ಲಿ ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಇದೇ ಡಿಸೈನೇ ಬರಬೇಕು ಅನ್ನೋರು ನಾನು ಇಲ್ಲಿ ಯಾವ ರೀತಿ ಜಾಯಿನ್ ಮಾಡ್ಕೋತಾ ಇದ್ದೀನಿ ವೈರ್ನ, ನೀವು ಅದೇ ರೀತಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಿಮಗೆ ಕ್ಲಿಯರಾಗಿ ಇದೇ ಡಿಸೈನಲ್ಲಿ ಬರುತ್ತೆ. ನೋಡಿ ವೈರ್ ಸಮವಾಗಿದೆ. ಈ ಕಡೆ ಸೈಡ್ ಚೆಕ್ ಮಾಡ್ಕೊಳ್ಳೋಣ. ಈ ಬ್ಯಾಸ್ಕೆಟ್ ನಾನು ಸ್ಟಾರ್ ಡಿಸೈನು ಅಂದರೆ ಫ್ಲವರ್ ಡಿಸೈನ್ ಬಂದು ಔಟರ್ ಬಾರ್ಡರ್ ಸ್ಟಾರ್ ಡಿಸೈನ್ ಬರೋ ರೀತಿ ಹಾಕ್ತಾ ಇರೋವಂಥದ್ದು. ಸೊ ನೋಡಿ ಇದು ಸಮವಾಗಿದೆ. ಸೊ ಇವಾಗ ಇಲ್ಲಿ ನೋಡಿ ಫಸ್ಟು ನಾನಿಲ್ಲಿ 2 ನಾಟಿಗೆ ಕ್ರೀಮ್ ಕಲರ್ ವೈರ್ನ ತೊಗೊಂಡಿದ್ದೀನಿ. 3ನೇ ನಾಟಿಗೆ ನಾನಿಲ್ಲಿ ಪರ್ಪಲ್ ಕಲರ್ ವೈರ್ನ ತೊಗೊಂಡೆ, ಜಾಯಿನ್ ಮಾಡ್ಕೊಂಡಿದ್ದೀನಿ. ಪರ್ಪಲ್ ಕಲರ್ ಆದಮೇಲೆ ಮತ್ತೆ ಇಲ್ಲಿ 3 ನಾಟಿಗೆ ನಾನು ಕ್ರೀಮ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ 4ನೇ ನಾಟಿಗೆ ನಾನಿಲ್ಲಿ ಪರ್ಪಲ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗೆ. ನೋಡಿ ಹೀಗೆ. ಇವಾಗ ನೋಡಿ ಮತ್ತೆ ನಾನಿಲ್ಲಿ 3 ನಾಟು ಇಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅದೇ ರೀತಿ 3 ನಾಟು ಡಾರ್ಕ್ ಕ್ರೀಮ್ ಕಲರು ವೈರ್ನ ತೊಗೊಳ್ತೀನಿ. ಅದಾದಮೇಲೆ ಒಂದು ಪರ್ಪಲ್ಲು, ಅದಾದಮೇಲೆ ಮತ್ತೆ 3 ನಾಟು ಡಾರ್ಕ್ ಕ್ರೀಮ್ ಕಲರ್ ತೊಗೊತೀನಿ, ಅದಾದಮೇಲೆ ಮತ್ತೆ ಪರ್ಪಲ್ ತೊಗೊತೀನಿ. ಇದೇ ರೀತಿಯೇ ಬರುತ್ತೆ. ನಾವು ಟೋಟಲಾಗಿ 42 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀವಿ. 42 ಪೀಸ್ ವೈರ್ನ ನಾವು ಇದೇ ರೀತಿಯೇ ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ 2 ನಾಟು ಡಾರ್ಕ್ ಕ್ರೀಮ್ ಕಲರಲ್ಲಿ ಬಂದಿದೆಯಲ್ವ, ಲಾಸ್ಟ್ ಎಂಡಿಂಗಲ್ಲಿ ಇದೇ ರೀತಿ 2 ನಾಟ್ ಬರುತ್ತೆ. ಸೊ ಇವಾಗ ನಾನು ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಪೀಸ್ ವೈರ್ನ ಇದಕ್ಕೆ ಜಾಯಿನ್ ಮಾಡಿಬಿಟ್ಟು ಈ ಲೈನ್ನ ಫಿನಿಶಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಇವಾಗ ನೋಡಿ ಫಸ್ಟ್ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಪೀಸ್ ವೈರ್ನು ನಾನು ಇಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಜಾಯಿನ್ ಮಾಡಿಕೊಂಡು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ 2 ನಾಟು ಡಾರ್ಕ್ ಕ್ರೀಮ್ ಕಲರ್ ವೈರ್ ಅಲ್ಲಿ ನಾಟ್ ಬಂದಿದೆಯಲ್ವ. ಸೊ ಲಾಸ್ಟಲ್ಲಿ ಕೂಡ ನಮಗೆ ನೋಡಿ 2 ನಾಟು ಡಾರ್ಕ್ ಕ್ರೀಮ್ ಕಲರ್ ವೈರಲ್ಲೇ ಬರುತ್ತೆ. ಸೊ ಇವಾಗ ಈ ಲೈನ್ನ ಫಿನಿಶ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಇಟ್ಕೋಬೇಕು. 2 ನಾಟ್ನ ಹೀಗೆ ಸಮವಾಗಿ ಇಟ್ಕೊಂಡು ನೋಡಿ ಇಲ್ಲಿ ಒಂದು 4ರಿಂದ 5 ಇಂಚಷ್ಟು ಉದ್ದ ನಾವು ಏನು ವೈರ್ನ ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ವಿ ಅದೇ ವೈರ್ ಅಳತೆ ಇಟ್ಕೊಂಡು ನಾನು ಈ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ. ಸೊ ಫಸ್ಟ್ ಲೈನಲ್ಲಿ ಮಾತ್ರ ನಾವು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಬೇಸಲ್ಲಿ ಎಲ್ಲ ಲೈನ್ಗೂ ನಾವು ಇದೇ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು. ಸೊ ಬೇಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಲೈನಲ್ಲಿ ನಾವೇನಕ್ಕೆ ಚಿಕ್ಕದಾಗಿ ವೈರ್ ಬಿಟ್ಕೊಂಡಿದ್ವಿ ಅಂತ. ಸೊ ಇವಾಗ 2ನೇ ಲೈನ್ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ 2ನೇ ಲೈನ್ ಹಾಕ್ಕೊಳ್ಳೋದಕ್ಕೂ ನಾನಿಲ್ಲಿ ಡಾರ್ಕ್ ಕ್ರೀಮ್ ಕಲರು ವೈರ್ನೇ ತೊಗೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಫಸ್ಟ್ ನಾಟಲ್ಲಿ ನಮಗೆ ಮೇಲ್ಭಾಗದಲ್ಲಿ 3 ವೈರ್ ಬಂದಿದೆ. ನೋಡಿ ಒಂದು 4ರಿಂದ 5 ಇಂಚಷ್ಟು ಉದ್ದ ಬಿಟ್ಟು ಕಟ್ ಮಾಡಿದ್ದೀವಲ್ವ ರನ್ನಿಂಗ್ ವೈರ್, ಅದು ಇನ್ನು 2 ವೈರು ನೋಡಿ ನಾಟಲ್ಲಿ ಬಂದಿದೆಯಲ್ಲ ಇದು 2 ವೈರು. ಸೊ ಈ ನಾಟ್ಗಳೆಲ್ಲ ಸ್ವಲ್ಪ ಲೂಸ್ ಆಗಿರುತ್ತೆ. ಫಸ್ಟ್ ಲೈನ್ ನಾವು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಸೆಕೆಂಡ್ ಲೈನ್ ಹಾಕಬೇಕಾದ್ರೆ ನಾವು ಸ್ವಲ್ಪ ನಾಟ್ನ ಟೈಟ್ ಮಾಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ 2 ವೈರ್ ಇದೆಯಲ್ಲ, ಇದು ಸೇರಿಸಿದ್ರೆ 3 ವೈರ್. ಈ 3 ವೈರಲ್ಲಿ ಮಧ್ಯದಲ್ಲಿ ಇದೆಯಲ್ಲ ವೈರು, ಈ ವೈರ್ ಅಳತೆ ತೊಗೊಂಡು ನಾವು ರನ್ನಿಂಗ್ ವೈರ್ನ ಮಡಚ್ಕೋಬೇಕು 2ನೇ ಲೈನಿಗೆ. ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಯಾವ ವೈರ್ ಅಳತೆ ತೊಗೊಂಡಿದ್ದೀನಿ. ನೋಡಿ 1 2 3 3ರಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಈ ವೈರ್ ಅಳತೆ ತೊಗೊಳ್ಬೇಕು. ನಾವು ಈ ವೈರ್ ಅಳತೆ ಏನು ತೊಗೊಂಡು ಮಡ್ಚ್ಕೊಂಡಿದ್ದೀವಲ್ವ ರನ್ನಿಂಗ್ ವೈರು, ಅದು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು.
ರನ್ನಿಂಗ್ ವೈರ್ ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು, ಈ ರೀತಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೀವು ಇಲ್ಲಿ ನೋಡ್ಬೋದು ನೋಡಿ, 8x ಮಾರ್ಕಲ್ಲಿ ಏನು ವೈರ್ಗಳು ಬಂದಿದೆಯಲ್ಲ, ಆ 8x ಮಾರ್ಕಲ್ಲಿ ಬಂದಿರೋ ವೈರ್ಗಳನ್ನ ನಾವು ನಾಟ್ ಹಾಕೋಬೇಕಾಗುತ್ತೆ. ಆ 8 ಮಾರ್ಕಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ಇವಾಗ ಇಲ್ಲಿ ನೋಡಿ, ಇಲ್ಲಿ 8 ಮಾರ್ಕಲ್ಲಿ ಬಂದಿದೆ, ಇದೊಂದು ವೈರು ಸಿಂಗಲ್ ವೈರ್ ಇದೆ. ಈ ವೈರ್ನ ಬಿಡಬೇಕು. ನಾವೇನು ರನ್ನಿಂಗ್ ವೈರ್ ಅಳತೆ ತೊಗೊಂಡ್ವಲ್ವ, ಆ ವೈರ್ ಬಿಟ್ಟು ಈ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ನೋಡಿ, ಮೊದಲನೇ ವೈರ್ನ ಹೀಗೆ 8 ಮಾರ್ಕಲ್ಲಿ ಇಟ್ಕೊಂಡು, 2ನೇ ವೈರ್ನ ಟೈಟಾಗಿ ಸುತ್ತಿ ಇಟ್ಕೊಂಡು, ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ, ಮೊದಲನೇ ವೈರ್ ಇದೆಯಲ್ಲ ಅದನ್ನು ಮೊದಲನೇ ಲೂಪ್ ಒಳಗಡೆ ಹಾಕ್ಕೋಬೇಕು. 2ನೇ ವೈರ್ ಇದೆಯಲ್ಲ, ಈ 2ನೇ ವೈರ್ನ 2 ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ, ಹೀಗೆ ಹಾಕ್ಕೋಬೇಕು. ಈಗ ಹಾಕ್ಕೊಂಡು ಇವಾಗ ಈ ನಾಟ್ನ ನಾವು ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರ್ ಅಳತೆ ತೊಗೊಂಡಿದ್ವಲ್ವ, ಈ ವೈರಿಂದ ಮಡ್ಚ್ಕೊಂಡು ಅಳತೆ ತೊಗೊಂಡಿದ್ವಲ್ವ, ಈ 2 ವೈರು ಸಂಬಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಸಂಬಾಗಿದೆ. ಸೊ ಇವಾಗ ಇಲ್ಲಿಂದ ನಾವು ನಾಟ್ ಹಾಕ್ಕೊತ ಬರಬೇಕು. ಫಸ್ಟ್ ಲೈನಲ್ಲಿ ಮಾತ್ರ ನಮಗೆ ನಾಟ್ ಹಾಕ್ಕೊಳ್ಳೋದು ಲೇಟ್ ಆಗುತ್ತೆ. ಸೊ ಸೆಕೆಂಡ್ ಲೈನಿಂದ ನಮಗೆ ಲೇಟ್ ಆಗೋದಿಲ್ಲ, ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ಫಸ್ಟ್ ಲೈನಲ್ಲಿ ಏನಕ್ಕೆ ಲೇಟ್ ಆಗುತ್ತೆ ಅಂದರೆ, ನಾವು 2 ವೈರು ಸಂಬಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಅಪೋಸಿಟಲ್ಲಿರೋ 2 ವೈರ್ನ ತೊಗೊಂಡು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತು ವೈರ್ಗಳನ್ನ ನಾವು ಜಾಯಿನ್ ಮಾಡ್ಕೊಳ್ಬೇಕಾಗುತ್ತೆ, ಹಾಗಾಗಿ ಲೇಟ್ ಆಗುತ್ತೆ. ಸೊ ಸೆಕೆಂಡ್ ಲೈನಿಂದ ನಾವು ಯಾವುದೇ ರೀತಿ ವೈರ್ನ ಚೆಕ್ ಮಾಡ್ಕೊಳ್ಳೋ ಹಾಗೂ ಇರೋದಿಲ್ಲ, ಜಾಯಿನ್ ಮಾಡ್ಕೊಳ್ಳೋ ಹಾಗೂ ಇರೋದಿಲ್ಲ, ಹಾಗಾಗಿ ಬೇಗ ಆಗುತ್ತೆ. ಸೊ ನೋಡಿ, ಇದರಲ್ಲಿ ನಾನು ಕಂಪ್ಲೀಟಾಗಿ ಬೇಸ್ನ ಯಾವ ರೀತಿ ಹಾಕ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇಲ್ಲ. ಆಮ್ಲ ನಟ್ಟು ಬೇಸ್ನ ಒಂದು ಕಲರಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಮಿನಿ ಬ್ಯಾಸ್ಕೆಟಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. 2 ಕಲರಲ್ಲಿ ಫ್ಲವರ್ ಡಿಸೈನಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು 2 ಕಲರಲ್ಲಿ ಬರೀ ಬೇಸ್ ವಿಡಿಯೋ ಮಾತ್ರ ಮಾಡಿದ್ದೀನಿ. ಅದು ಪೂಜಾ ಬ್ಯಾಸ್ಕೆಟ್ ಸೈಜಲ್ಲಿ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಈ 2 ಲಿಂಕ್ ನಾನು ಏನು ಕೊಡ್ತೀನಿ, ಆ ರೀತಿ ಇದು ಬೇಸ್ ಬರೋದಿಲ್ಲ. ಸೊ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಅಂದರೆ ಕಲರು ನಾವು ಜಾಯಿನ್ ಮಾಡ್ಕೊಳ್ಳೋದ್ರಲ್ಲಿ ಚೇಂಜ್ ಆಗುತ್ತೆ. ಅದು ಬಿಟ್ಟರೆ ನಾಟ್ ಎಲ್ಲ ಸೇಮು, ಬೇಸ್ ಯಾವ ರೀತಿ ಹಾಕ್ಕೊಳ್ಳೋದು ಆ ಮೆಥಡ್ ಎಲ್ಲ ಸೇಮ್ ಇದೆ. ಸ್ವಲ್ಪ ಕಲರ್ ಮಾತ್ರ ನಾವು ಚೇಂಜ್ ಮಾಡ್ಕೋಬೇಕಾದ್ರೆ ನೋಡಿಕೊಂಡು ಚೇಂಜ್ ಮಾಡ್ಕೋಬೇಕಾಗತ್ತೆ ಬೇಸಲ್ಲಿ. ನೋಡಿ ಹೀಗೆ. ಸೊ ಇದು ನೋಡಿದ್ರಲ್ಲ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಈ ಎಂಡ್ವರೆಗೂ ಹಾಕೋತೀನಿ. ಎಂಡ್ವರೆಗೂ ಹಾಕ್ಕೊಂಡು ಈ ಎಂಡಿಂಗಲ್ಲಿ ಯಾವ ರೀತಿ ನಾವು ಫಿನಿಶಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಸೆಕೆಂಡ್ ಲೈನ್ 2ನೇ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 2ನೇ ಲೈನ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನೋಡಿ, ಇಲ್ಲಿ ನಾವು 4ರಿಂದ 5 ಇಂಚಷ್ಟು ರನ್ನಿಂಗ್ ವೈರ್ ಕಟ್ ಮಾಡ್ಕೊಂಡಿದ್ವಲ್ವ, ಆ ಅಳತೆ ತೊಗೋಬಾರ್ದು. ಅದ್ರ ಮೇಲ್ಭಾಗದಲ್ಲಿ ಒಂದು ವೈರ್ ಇದೆಯಲ್ಲ, ಆ ಅಳತೆ ತೊಗೊಂಡು ನಾವು ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ನಮಗೆ 2 ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. 2 ಲೈನ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ 3ನೇ ಲೈನ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ, 3ನೇ ಲೈನಿಗೆ ನಾನಿಲ್ಲಿ ಪರ್ಪಲ್ ಕಲರು ರನ್ನಿಂಗ್ ವೈರಾಗಿ ತೊಗೊಳ್ತಾ ಇದ್ದೀನಿ. ಸೊ ಬೇಸ್ ಹಾಕೋದೆಲ್ಲ ಒಂದೇ ಮೆಥಡು, ರನ್ನಿಂಗ್ ವೈರ್ ಮಾತ್ರ ನಾವೆಲ್ಲಿ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ 3ನೇ ಲೈನಿಗೆ ನಾನಿಲ್ಲಿ ಪರ್ಪಲ್ ಕಲರು ರನ್ನಿಂಗ್ ವೈರ್ನ ಬಳಸ್ತಾ ಇದ್ದೀನಿ. ನೋಡಿ, 2ನೇ ಲೈನಲ್ಲಿ ನಾವು ರನ್ನಿಂಗ್ ವೈರ್ ಏನು ಅಳತೆ ತೊಗೊಂಡಿದ್ವಲ್ವ, ಅದೇ ವೈರ್ನ ಅಳತೆ ತೊಗೊಂಡು ಈ ವೈರ್ನ ನಾವು ಮಡಚ್ಕೋಬೇಕಾಗತ್ತೆ. ನೋಡಿ, ಈ ವೈರು ಇಲ್ಲಿಗೆ ಮಡ್ಚ್ಕೊಂಡು ನೋಡಿ, ಅಳತೆ ತೊಗೊಂಡು ಮಡ್ಚ್ಕೊಂಡ್ರೆ ವೈರು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು. ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೀವು ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ನಮಗೆ 8x ಮಾರ್ಕಲ್ಲಿ ಏನು ವೈರ್ ಇದೆ, ಈ 8x ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ಇವಾಗ ನೋಡಿ, ಇಲ್ಲಿ 8 ಮಾರ್ಕಲ್ಲಿದೆ ವೈರು, ಇಲ್ಲಿ 8 ಮಾರ್ಕಲ್ಲಿದೆ. ಇದೊಂದು ವೈರ್ ಮಾತ್ರ ನಮಗೆ ಸಿಂಗಲ್ ಇದೆ, ಒಂಟಿ ವೈರ್ ಇದೆ. ಈ ವೈರ್ನ ಬಿಟ್ಟು ಇಲ್ಲಿ 8 ಮಾರ್ಕಲ್ಲಿ ಏನು ವೈರ್ ಇದೆಯಲ್ಲ, ಈ ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ನೋಡಿ, ಹೀಗೆ ಇಟ್ಕೊಂಡು ಮೊದಲನೇ ವೈರ್ನ ಹೀಗೆ 8 ಮಾರ್ಕಲ್ಲಿ ಇಟ್ಕೊಂಡು 2ನೇ ವೈರ್ನ ತೊಗೊಂಡು ಹೀಗೆ ಸುತ್ತಿ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಮೊದಲನೇ ವೈರ್ನ ಮೊದಲನೇ ಲೂಪ್ ಒಳಗಡೆ ಹಾಕ್ಕೋಬೇಕು. 2ನೇ ವೈರ್ನ ತೊಗೊಂಡು 2 ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ.
ನೋಡಿ ಈ ರೀತಿ. ಇವಾಗ ಈ ಅಳತೆ ತೊಗೊಂಡಿದ್ವಲ್ವ ಆ ವೈರು ಮತ್ತು ಇವಾಗ ರನ್ನಿಂಗ್ ವೈರ್ ಮಡ್ಚ್ಕೊಂಡ್ವಲ್ವ ಈ ಎರಡು ವೈರು ಸಮವಾಗಿದೆ ಅಂತ ನೋಡ್ಕೋಬೇಕು. ನೋಡಿ ಸಮವಾಗಿ ಬಂದಿದೆ. ಸೊ ಇವಾಗ ಇಲ್ಲಿಂದ ನಾವು ನಾಟ್ನ ಕಂಟಿನ್ಯೂ ಮಾಡ್ಕೋಬೇಕು. ಸೊ ಈ ವಿಡಿಯೋದಲ್ಲಿ ನಾನು ಬೇಸ್ ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇಲ್ಲ ಫ್ರೆಂಡ್ಸ್. ನೀವು ಎಲ್ಲಿ ರನ್ನಿಂಗ್ ವೈರು ಯಾವ ಲೈನಲ್ಲಿ ಚೇಂಜ್ ಮಾಡ್ಕೋಬೇಕು ಕಲರ್ನ ಅಂತ ನೋಡಿಕೊಂಡ್ರೆ ಸಾಕು. ಮಿನಿ ಬ್ಯಾಸ್ಕೆಟು ಸಿಂಗಲ್ ಕಲರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದ್ರದ್ದು ವಿಡಿಯೋ ನೋಡಿದ್ರೆ ನಿಮಗೆ ಬೇಸ್ ಹಾಕೋದಕ್ಕೆ ಬರಲ್ಲ ಅನ್ನೋಂಥವ್ರು ಆ ವಿಡಿಯೋ ನೋಡಿದ್ರೆ ನಿಮಗೆ ಬೇಸ್ ಯಾವ ರೀತಿ ಹಾಕೋಬೇಕು ಅಂತ ಅರ್ಥ ಆಗುತ್ತೆ. ಸೊ ಈ ಬ್ಯಾಗಿಗೆ ನಾನು 9 ಲೈನ್ ಬೇಸ್ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ನೋಡಿ ಒಂದು ಸೈಡಲ್ಲಿ ನಮಗೆ 5 ಲೈನು ಬರಬೇಕು. 5 ಲೈನ್ ಅಂದರೆ ಸೆಂಟರ್ ಲೈನು ಸೇರಿಸ್ಕೊಂಡ್ರೆ ನಮ್ಗೆ 5 ಲೈನ್ ಬರಬೇಕಾಗುತ್ತೆ. ಸೊ ಸೆಂಟರ್ ಲೈನ್ ಬಿಟ್ಟರೆ ನಮಗೆ ಒಂದು ಸೈಡಲ್ಲಿ 4 ಲೈನು ಬೇಸ್ ಬರಬೇಕು. ಇವಾಗ ನೋಡಿ ಇವಾಗ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ನಾನು ಈ ಎಂಡವ್ರಿಗೂ ಹಾಕೋತೀನಿ. ಎಂಡವ್ರಿಗೂ ಹಾಕ್ಕೊಂಡು ಸೆಕೆಂಡ್ ಲೈನಲ್ಲಿ ನಾವು ಎಲ್ಲ ರನ್ನಿಂಗ್ ವೈರ್ ಅಳತೆ ತೊಗೊಂಡು ಕಟ್ ಮಾಡ್ಕೊಂಡಿದ್ವಲ್ವ ಅದೇ ರನ್ನಿಂಗ್ ವೈರ್ ಅಳತೆ ತೊಗೊಂಡು ಕಟ್ ಮಾಡ್ಕೋತೀನಿ. ಮತ್ತು ನೋಡಿ ನೆಕ್ಸ್ಟು 2 ಲೈನು ಮೇಲ್ಭಾಗದಲ್ಲಿ ಇದು 3ನೇ ಲೈನು. ನೋಡಿ ಬೇಸು ಸ್ಟಾರ್ಟಿಂಗ್ ಲೈನ್ ತೊಗೊಂಡ್ರೆ ಮೊದಲನೇ ಲೈನಿಂದ ಕೌಂಟ್ ಮಾಡಿದ್ರೆ ಇದು 3ನೇ ಲೈನು. ಮೊದಲನೇ ಲೈನ್ ಬಿಟ್ಟರೆ ಇದು 2ನೇ ಲೈನ್ ಆಗುತ್ತೆ ನಾನು ಹಾಕ್ತಾ ಇರೋದು. ಸೊ ಇದು ಮೊದಲನೇ ಲೈನು ಸೇರಿಸ್ಕೊಂಡ್ರೆ ನಾನಿಲ್ಲಿ 5 ಲೈನ್ ಹಾಕೋತಾ ಇದ್ದೀನಿ. ಇದು 3ನೇ ಲೈನ್ ಅಲ್ವ, ಇನ್ನೂ 2 ಲೈನ್ ಹಾಕೋತೀನಿ. ಇನ್ನೂ 2 ಲೈನಿಗೆ ನಾನು ಡಾರ್ಕ್ ಕ್ರೀಮ್ ಕಲರು ರನ್ನಿಂಗ್ ವೈರಾಗಿ ತೊಗೊಂಡು ಹಾಕೋತೀನಿ. ಸೊ ಇವಾಗ ಈ ಕಡೆ ಸೈಡಲ್ಲಿ ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಕಡೆ ಸೈಡಲ್ಲಿ ನಾವು ಯಾವ ರೀತಿ ಬೇಸ್ನ ಹಾಕ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಕಡೆ ಸೈಡಲ್ಲಿ ನಾನು 4 ಲೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಮಧ್ಯದ ಲೈನ್ ಬಿಟ್ಟರೆ 1 2 3 4 ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮಧ್ಯದ ಲೈನ್ ಸೇರಿಸ್ಕೊಂಡ್ರೆ 1 2 3 4 5 ಲೈನು ಬೇಸ್ ಒಂದು ಸೈಡ್ ಬೇಸ್ ಹಾಕ್ಕೊಂಡಿದ್ದೀನಿ. ಮಧ್ಯದ ಲೈನ್ ಬಿಟ್ಟರೆ 4 ಲೈನು ಒಂದು ಸೈಡ್ ಬೇಸ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಡೆ ಸೈಡಲ್ಲಿ ನಾವು ಬೇಸ್ ಹಾಕ್ಕೋಬೇಕು. ಇದೇ ಥರ ಈ ಕಡೆ ಸೈಡಲ್ಲಿ ಹಾಕ್ಕೋಬೇಕು. ಈ ಕಡೆ ಸೈಡಲ್ಲಿ ಹಾಕ್ಕೋಬೇಕಾದ್ರೆ ನೋಡಿ ಹೀಗೆ ತಿರುಗಿಸ್ಕೋಬೇಕು. ಈಗ ತಿರುಗಿಸ್ಕೊಂಡು ನಾವು ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿ ಮಧ್ಯದ ಲೈನಿಗೆ ಫಸ್ಟ್ ನಾವು ಸೆಂಟರ್ ಲೈನ್ ಫಸ್ಟ್ ಲೈನ್ ಹಾಕ್ಕೋಬೇಕಾದ್ರೆ ಡಾರ್ಕ್ ಕ್ರೀಮ್ ಕಲರ್ ವೈರ್ನ ರನ್ನಿಂಗ್ ವೈರಾಗಿ ತೊಗೊಂಡಿದ್ವಿ. ನೋಡಿ ಇಲ್ಲಿ ಸೆಕೆಂಡ್ ಲೈನ್ ಹಾಕಬೇಕಾದ್ರೆ ನಾವು ಡಾರ್ಕ್ ಕ್ರೀಮ್ ಕಲರೇ ತೊಗೊಂಡಿದ್ದೀವಿ. ಇವಾಗ ಇಲ್ಲಿ ಸೆಕೆಂಡ್ ಲೈನ್ನ ಹಾಕ್ಕೋಬೇಕಾದ್ರೆ ನೋಡಿ ಈ ವೈರಿಗೆ ನಾವು ಅಳತೆ ತೊಗೋಬೇಕಾಗುತ್ತೆ. ನೋಡಿ ಹೀಗೆ ಅಳತೆ ತೊಗೊಂಡು ಇಲ್ಲಿಗೆ ಮಡಚ್ಕೊಂಡು ಇವಾಗ ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಇಂಟು ಮಾರ್ಕ್ ಇದೆ. ಇದೊಂದು ವೈರು ಸಿಂಗಲ್ ವೈರ್ ಇದೆ. ಈ ಇಂಟು ಮಾರ್ಕಲ್ಲಿರೋ ವೈರ್ನ ಪ್ರತಿ ಒಂದು ಲೈನಲ್ಲೂ ಅಷ್ಟೇ ನೋಡಿ ಒಂದೊಂದು ವೈರು ಬಿಡಬೇಕಾಗುತ್ತೆ. ಸಿಂಗಲ್ ಇರೋ ವೈರ್ನ ಬಿಡಬೇಕಾಗತ್ತೆ. ಸೊ ಒಂದೊಂದು ಲೈನಿಗೂ ನಮಗೆ ಒಂದೊಂದು ನಾಟು ಕಮ್ಮಿ ಆಗ್ತಾ ಬರುತ್ತೆ. ಒಂದೇ ಲೆವೆಲಲ್ಲಿ ಬರೋದಿಲ್ಲ ಆಮ್ಲ ನಾಟು ಬ್ಯಾಸ್ಕೆಟ್ ಹಾಕಬೇಕಾದ್ರೆ ಬೇಸು. ಸೊ ಇವಾಗ ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿದೆ. ಇದೆಲ್ಲ ವೈರು ಇಂಟು ಮಾರ್ಕಲ್ಲಿದೆ. ಇದೊಂದು ವೈರ್ ಮಾತ್ರ ನಮಗೆ ಸಿಂಗಲ್ ವೈರ್ ಇದೆ. ಈ ಸಿಂಗಲ್ ವೈರ್ನ ಬಿಡಬೇಕು ಪ್ರತಿ ಒಂದು ಲೈನಲ್ಲೂ ಅಷ್ಟೇ. ಈ ಸಿಂಗಲ್ ವೈರ್ನ ಬಿಟ್ಟು ನಾವು ಈ ಇಂಟು ಮಾರ್ಕಲ್ಲಿ ಏನಿದೆಯಲ್ಲ ಇಂಟು ಮಾರ್ಕಲ್ಲಿರೋ ಫಸ್ಟು ವೈರ್ನ ತೊಗೊಂಡು ನೋಡಿ ಹೀಗೆ ಇಂಟು ಮಾರ್ಕಲ್ಲಿ ಇಟ್ಕೊಂಡು ಸೆಕೆಂಡ್ ವೈರ್ನ ಹೀಗೆ ಟೈಟಾಗಿ ಸುತ್ತಿ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಫಸ್ಟ್ ವೈರ್ ಇದೆಯಲ್ಲ ಅದನ್ನು ಒಂದು ಲೂಪ್ ಒಳಗಡೆ ಮಾತ್ರ ಹಾಕ್ಕೋಬೇಕು. ಫಸ್ಟ್ ಲೂಪ್ ಒಳಗಡೆ ಸೆಕೆಂಡ್ ವೈರ್ ಇರೋದನ್ನು 2 ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ ಸೇಮ್ ನಾವು ಈ ಸೈಡಲ್ಲಿ ಯಾವ ರೀತಿ ಹಾಕಿದ್ವಿ ಈ ಸೈಡಲ್ಲಿ ಕೂಡ ಅದೇ ರೀತಿನೇ ಹಾಕ್ಕೋಬೇಕು. ಸೊ ಯಾರೆಲ್ಲ ಫಸ್ಟ್ ಟೈಮ್ ಹಾಕ್ತಿದ್ದೀರಾ ಬ್ಯಾಸ್ಕೆಟು ಅವರು ಮಿನಿ ಬ್ಯಾಸ್ಕೆಟ್ದು ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅದನ್ನು ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೊಳ್ಳಿ. ನಾರ್ಮಲ್ ನಾಟ್ ಹಾಕಿದಷ್ಟು ಈಸಿ ಅಲ್ಲ ಆಮ್ಲ ನಾಟು ಶಿವನ್ಕಂಡು ನಾಟ್ ಹಾಕುವಂಥದ್ದು. ಸೊ ನೀವು ಫಸ್ಟು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೊಳ್ಳಿ.
ನೋಡಿ ಹೀಗೆ ಇವಾಗ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಈ ಎಂಡೋರ್ಗೂ ಹಾಕ್ಕೊಂಡು ಇಲ್ಲಿ ನೋಡಿ ಈ ಚಿಕ್ಕ ವೈರ್ ಇದೆಯಲ್ಲ ಇದನ್ನು ತೊಗೊಂಡು ಅಳತೆ ತೊಗೊಂಡು ಕಟ್ ಮಾಡ್ಕೋಬಾರ್ದು. ಈ ಚಿಕ್ಕ ವೈರ್ ಮೇಲ್ಗಡೆ ಇದೆಯಲ್ಲ ಈ ವೈರ್ನ ಅಳತೆ ತೊಗೊಂಡು ನಾವು ವೈರ್ನ ಕಟ್ ಮಾಡ್ಕೋಬೇಕು. ಸೊ ಇದಾದಮೇಲೆ ಒಂದು ಲೈನು ಪರ್ಪಲ್ ಕಲರ್ ರನ್ನಿಂಗ್ ವೈರ್ ತೊಗೋತೀನಿ. ಅದಾದಮೇಲೆ 2 ಲೈನು ನಾನು ಡಾರ್ಕ್ ಕ್ರೀಮ್ ಕಲರ್ ರನ್ನಿಂಗ್ ವೈರಾಗಿ ತೊಗೊಂಡು ಈ ಕಡೆ ಬೇಸ್ನ ಕಂಪ್ಲೀಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಕೂಡ ನಾವು ಅದೇ ರೀತಿಯೇ ತೊಗೊಂಡಿರೋದು. ಸೆಂಟರ್ ಲೈನ್ ಬಿಟ್ಟರೆ ಫಸ್ಟ್ ಲೈನಲ್ಲಿ ನಾವು ಡಾರ್ಕ್ ಕ್ರೀಮ್ ಕಲರ್ ತೊಗೊಂಡಿದ್ದೀವಿ, ಸೆಕೆಂಡ್ ಲೈನು ನಾವು ಪರ್ಪಲ್ ಕಲರ್ ತೊಗೊಂಡಿದ್ದೀವಿ. ಸೊ ಇಲ್ಲೂ ಅದೇ ರೀತಿ ತೊಗೋಬೇಕು. ನೆಕ್ಸ್ಟ್ ಇನ್ನು 2 ಲೈನು ಡಾರ್ಕ್ ಕ್ರೀಮ್ ಕಲರ್ ವೈರ್ನ ತೊಗೊಂಡಿದ್ದೀವಿ, ಇಲ್ಲಿ ಅದೇ ಥರನೇ ತೊಗೋಬೇಕಾಗತ್ತೆ. ಸೆಂಟರ್ ಲೈನ್ ಬಿಟ್ಟು ನೀವು ನೋಡ್ಕೊಂಡು ಹಾಕೋಬೇಕಾಗತ್ತೆ. ಸೊ ಆವಾಗಲೇ ನಮಗೆ ಡಿಸೈನ್ ಕರೆಕ್ಟಾಗಿ ಬರೋದು. ಇವಾಗ ಈ ಕಡೆ ಸೈಡ್ ಬೇಸ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿಕೊಂಡು ಬೇಸ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಅದಾದಮೇಲೆ ಎತ್ತರನ ಯಾವ ರೀತಿ ಹಾಕ್ಕೋಬೇಕು ಅಂತಲೂ ನಾನು ತೋರಿಸ್ಕೊಡ್ತೀನಿ. ಸೊ ಇದ್ರದ್ದು ಬೇಸನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬೇಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಡಿಸೈನ್ ಈ ರೀತಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ನೋಡಿ ಸೆಂಟ್ರಲ್ಲಿ 1 ನಾಟ್ ಬಂದರೆ ಸುತ್ತು ನಮಗೆ 6 ನಾಟ್ ಬಂದಿದೆ. ಟೋಟಲಾಗಿ 7 ನಾಟ್ ಬಂದರೆ ಒಂದು ಫ್ಲವರ್ ಆಗುತ್ತೆ. ನೋಡಿ ಇಲ್ಲಿ ಫ್ಲವರ್ ಬಂದರೆ ಸುತ್ತು ನಮಗೆ ಔಟರ್ ಬಾರ್ಡರ್ ಬಂದಿದೆ. ಇಲ್ಲಿ ನೋಡ್ಬೋದು ನೀವು ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಇದು ಸ್ಟಾರ್ ಡಿಸೈನಲ್ಲಿ ಬರುತ್ತೆ. ಸೊ ಬ್ಯಾಗ್ ಹಾಕ್ತಾ ನಿಮಗೆ ಗೊತ್ತಾಗುತ್ತೆ ಡಿಸೈನು. ಸೊ ಇವಾಗ ನೋಡಿ ಇದು ನಾನು ಸೆಂಟರ್ ಲೈನ್ ಬೇಸ್ ಹಾಕ್ಕೊಂಡಿದ್ದು. ನೋಡಿ ವೈರು ಚಿಕ್ಕದಾಗಿದೆಯಲ್ವ, ಇದು ಸೆಂಟರ್ ಲೈನು. ಸೆಂಟರ್ ಲೈನಿಂದ ಮೇಲ್ಭಾಗದಲ್ಲಿ 1 2 3 4 ಲೈನ್ ಬೇಸ್ ಹಾಕ್ಕೊಂಡಿದ್ದೀನಿ. ಸೆಂಟರ್ ಲೈನಿಂದ ಕೆಳಭಾಗದಲ್ಲಿ 1 2 3 4 ಲೈನ್ ಬೇಸ್ ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 9 ಲೈನ್ ಬೇಸ್ ಹಾಕ್ಕೊಂಡಿದ್ದೀನಿ. 1 2 3 4 5 6 7 8 9 ಲೈನ್ ಬೇಸ್ ಹಾಕ್ಕೊಂಡಿದ್ದೀನಿ. ನೋಡಿ ನೀವು ಇಲ್ಲಿ ನೋಡ್ಬೋದು. ಸೆಂಟರ್ ಲೈನಿಗೆ ನಾನು ಫಸ್ಟು ಡಾರ್ಕ್ ಕ್ರೀಮ್ ಕಲರು ರನ್ನಿಂಗ್ ವೈರಾಗಿ ತೊಗೊಂಡೆ. ಅದಾದಮೇಲೆ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಡಾರ್ಕ್ ಕ್ರೀಮ್ ಕಲರು ರನ್ನಿಂಗ್ ವೈರಾಗಿ ತೊಗೊಂಡಿದ್ದೀನಿ. ಟೋಟಲಾಗಿ 3 ಲೈನ್ ಬಂದರೆ ನಮಗೆ ಒಂದು ಫ್ಲವರ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಲೈನಿಗೆ ಪರ್ಪಲ್ ತೊಗೊಂಡಿದ್ದೀನಿ. ನೀವು ಆ ಕಡೆ ಈ ಕಡೆ ಹಾಕ್ಕೊಳ್ಳೋದಾದರೆ ಹಂಗೆ ಹಾಕ್ಕೋಬೋದು. ಇಲ್ಲ ಅಂದರೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ ಆ ರೀತಿ ಹಾಕ್ಕೋಬೋದು. ಸೊ ನೀವು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಲೈನ್ಸ್ನ. ನೋಡಿ ಫಸ್ಟು ಒಂದು ಲೈನ್, ಆ ಕಡೆ 1 ಲೈನ್ ಈ ಕಡೆ 1 ಲೈನು, ಸೆಂಟರ್ ಲೈನ್ ಬಿಟ್ಟರೆ ಆ ಕಡೆ 1 ಲೈನ್ ಈ ಕಡೆ 1 ಲೈನಿಗೆ ನಾನು ಡಾರ್ಕ್ ಕ್ರೀಮ್ ಕಲರು ವೈರ್ನ ಯೂಸ್ ಮಾಡಿದ್ದೀನಿ ರನ್ನಿಂಗ್ ವೈರಾಗಿ. ಆಮೇಲೆ ಪರ್ಪಲ್ ಕಲರ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ 2 ಲೈನು ಡಾರ್ಕ್ ಕ್ರೀಮ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಬೇಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು. ನೋಡಿ ಈ ರೀತಿ ಬಂದಿದೆ. ಇವಾಗ ನಾವಿಲ್ಲಿ ಬೇಸ್ನ ನೋಡ್ಕೋಬೇಕು. ನೋಡಿ ಇಲ್ಲಿ ನಾವು ಚಿಕ್ಕದಾಗಿ ವೈರ್ನ ಬಿಟ್ಕೊಂಡಿದ್ದೀವಿ. ರನ್ನಿಂಗ್ ವೈರು ನಾವು ರನ್ನಿಂಗ್ ವೈರ್ ತೊಗೊಂಡೋದಕ್ಕೆ ಚಿಕ್ಕದಾಗಿ ವೈರ್ ಬಿಟ್ಕೊಂಡಿದ್ದೀವಿ. ನೀವು ಮತ್ತು ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿ ವೈರ್ ಬಂದಿದೆ, ಇಲ್ಲಿ ಇಂಟು ಮಾರ್ಕಲ್ಲಿ ವೈರ್ ಬಂದಿದೆ. ನೋಡಿ ಈ ಮೂಲೆಯಲ್ಲಿ ನಾವು ಲಾಸ್ಟ್ ಲೈನ್ ಏನು ಹಾಕ್ಕೊಂಡಿದ್ದೀವಲ್ವ ಆ ಲೈನಲ್ಲಿ ನೋಡ್ಬೇಕು. ಫಸ್ಟ್ ನಾಟಲ್ಲಿ ನೋಡ್ಕೊಳ್ಳಿ. ಫಸ್ಟು ಮತ್ತು ಲಾಸ್ಟ್ ನಾಟು ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಇಂಟು ಮಾರ್ಕು, ಇಲ್ಲಿ ಇಂಟು ಮಾರ್ಕಲ್ಲಿ ನಮಗೆ ವೈರ್ಗಳು ಬಂದಿದೆ. ಸೊ ಇದು ಒಂದು ವೈರು ಮಾತ್ರ ನಮ್ಗೆ ಸಿಂಗಲ್ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಇಂಟು ಮಾರ್ಕಲ್ ವೈರ್ ಬಂದಿದೆ. ಇದು ಒಂದು ವೈರ್ ಮಾತ್ರ ನಮಗೆ ಸಿಂಗಲ್ ವೈರ್ ಬಂದಿದೆ. ಈ ಸಿಂಗಲ್ ವೈರ್ನ ತೊಗೊಂಡು ನಾವು ಒಂದು 4 ರಿಂದ 5 ಇಂಚಷ್ಟು ಉದ್ದ ವೈರ್ನ ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಂಟು ಮಾರ್ಕಲ್ಲಿ ಬಂದಿರೋ ವೈರ್ನ ಕಟ್ ಮಾಡಬೇಡಿ. ಮತ್ತೆ ಎಲ್ಲ ಬಿಚ್ಚಿ ಹಾಕ್ಕೋಬೇಕಾಗುತ್ತೆ, ಇಲ್ಲ ವೈರ್ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಸಿಂಗಲ್ ವೈರ್ ಏನು ಬಂದಿದೆ, ಈ ಸಿಂಗಲ್ ವೈರ್ನ ನಾವು ಕಟ್ ಮಾಡ್ಕೋಬೇಕು. ಈ ಸಿಂಗಲ್ ವೈರ್ನ ಕಟ್ ಮಾಡಿಕೊಂಡು ಒಳಭಾಗದಲ್ಲಿ ವೈರ್ನ ತೂರಿಸ್ಕೋಬೇಕಾಗತ್ತೆ ಈ ರೀತಿ. ಸೊ ಇವಾಗ ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಏನಕ್ಕೆ ನಾನು ಇಲ್ಲಿ ಚಿಕ್ಕದಾಗಿ ವೈರ್ನ ಬಿಟ್ಕೊಂಡಿದ್ದೆ ಅಂತ. ಸೊ ಆಮ್ಲಾ ನಟ್ ಬ್ಯಾಸ್ಕೆಟಲ್ಲಿ ನಮಗೆ 6 ಕಾರ್ನರ್ ಬರುತ್ತೆ, 4 ಮೂಲೆ ಬರಲ್ಲ, 6 ಮೂಲೆ ಬರುತ್ತೆ. ಸೊ ನೋಡಿ ಇಲ್ಲೂ ಅಷ್ಟೆ, ಇಲ್ಲಿ ಇಂಟು ಮಾರ್ಕಲ್ಲಿದೆ, ಇಲ್ಲಿ ಇಂಟು ಮಾರ್ಕಲ್ಲಿದೆ. ನೋಡಿ ಇದೊಂದು ವೈರ್ ಮಾತ್ರ ನಮಗೆ ಸಿಂಗಲ್ ವೈರ್ ಬಂದಿದೆ. ಇಲ್ಲಿ ಇಂಟು ಇದೆ, ಇಲ್ಲಿ ಇಂಟು ಇದೆ. ಇದು ಒಂದು ವೈರ್ ಸಿಂಗಲ್ ಇದೆ. ಈ ಸಿಂಗಲ್ ಇರೋ ವೈರ್ನ ಮಾತ್ರ ತೊಗೊಂಡು ಒಂದು 4 ರಿಂದ 5 ಇಂಚಷ್ಟು ಉದ್ದ ಅಥವಾ 5 ರಿಂದ 6 ಇಂಚಷ್ಟು ಉದ್ದ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಸೊ ಇದೇ ರೀತಿ 4 ಮೂಲೆಯಲ್ಲೂ ಕಟ್ ಮಾಡ್ಕೋಬೇಕು. ನೀವು ಇನ್ ಕೇಸ್ ಏನಾದರೂ ನಾವು ಫಸ್ಟ್ ರನ್ನಿಂಗ್ ವೈರ್ ತೊಗೊಂಡಿದ್ದೀವಲ್ಲ ಫಸ್ಟ್ ಲೈನ್ಗೆ, ಆ ವೈರು ನೀವು ಸಮವಾಗಿ ಮಡ್ಚ್ಕೊಂಡು ವೈರ್ ಉದ್ದ ತೊಗೊಂಡಿದ್ರೆ ಇದೇ ರೀತಿ ಕಟ್ ಮಾಡಬೇಕಾಗುತ್ತೆ. ಆವಾಗ ನೋಡಿ ನಿಮಗೆ ಇಷ್ಟುದ್ದ ವೈರು ವೇಸ್ಟ್ ಆಗುತ್ತೆ. ನೋಡಿ ಇಷ್ಟುದ್ದ ವೈರು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಫಸ್ಟು ರನ್ನಿಂಗ್ ವೈರ್ ತೊಗೊಂಡಲ್ಲ ಫಸ್ಟ್ ಲೈನು, ಆ ಲೈನಿಗೆ ಚಿಕ್ಕದಾಗಿ ವೈರ್ನ ಬಿಟ್ಕೊಂಡಿದ್ದೀನಿ. ಆಮ್ಲಾ ನಟ್ ಬ್ಯಾಸ್ಕೆಟ್ ಹಾಕೋಬೇಕಾದ್ರೆ ಫಸ್ಟ್ ಲೈನಲ್ಲಿ ನೀವು ಇದೇ ರೀತಿಯೇ ತೊಗೊಳ್ಳಿ, ಏಕೆಂದರೆ ವೈರ್ ವೇಸ್ಟ್ ಆಗುತ್ತೆ. ವೈರ್ ವೇಸ್ಟ್ ಆದರೂ ಪರವಾಗಿಲ್ಲ ಅನ್ನೋಂಥವ್ರು ಸಮವಾಗಿ ತೊಗೋಬೋದು.
ಸೊ ಆಮ್ಲಾ ನಟ್ ಬ್ಯಾಸ್ಕೆಟಿಗೆ 6 ಮೂಲೆ ಬಂದೇ ಬರುತ್ತೆ, ಹಾಗಾಗಿ ನಾನು ಫಸ್ಟ್ ಲೈನಲ್ಲಿ ಈ ರೀತಿ ತೊಗೊಂಡಿದ್ದೀನಿ. ಇವಾಗ ಈ ಕಡೆ ಸೈಡಲ್ಲಿ ಕೂಡ ನೋಡೋಣ. ನೋಡಿ, ಇಲ್ಲಿ ಇಂಟು ಮಾರ್ಕಲ್ಲಿದೆ, ಇಲ್ಲಿ ಇಂಟು ಮಾರ್ಕಲ್ಲಿದೆ. ನೋಡಿ, ಇದು ಇಂಟು ಇದೆ, ಇದು ಇಂಟು ಇದೆ. ಇದೊಂದು ವೈರ್ ಮಾತ್ರ ನಮಗೆ ಸಿಂಗಲ್ ವೈರ್ ಇದೆ. ಈ ಸಿಂಗಲ್ ವೈರ್ ಇರೋದನ್ನು ಒಂದಿಷ್ಟುದ ವೈರ್ನ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈಗ ಇದು ಲಾಸ್ಟ್, ಇಲ್ಲಿ ಒಂದು ಕಡೆ ಕಟ್ ಮಾಡಿದ್ರೆ ನಮ್ಗೆ 4 ಸೈಡ್ ನಾವು ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಇಂಟು ಮಾರ್ಕಲ್ಲಿದೆ, ನೋಡಿ ನಿಮ್ಮಲ್ಲಿ ನೋಡ್ಬೋದು. ನೋಡಿ, ಇದು ಇಂಟು ಮಾರ್ಕಲ್ಲಿದೆ, ಇದು ಇಂಟು ಮಾರ್ಕಲ್ಲಿದೆ ವೈರು. ಸೊ ಈ ವೈರ್ ಮಾತ್ರ ನಮಗೆ ಸಿಂಗಲ್ ವೈರ್ ಇದೆ. ಈ ಸಿಂಗಲ್ ವೈರ್ ಏನಿದೆಯಲ್ಲ, ಈ ಸಿಂಗಲ್ ವೈರ್ ಇರೋದನ್ನು ನಾವು ಇಷ್ಟುದ ವೈರ್ನ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ಕಟ್ ಮಾಡ್ಕೊಂಡಿದ್ದೀವಲ್ವಾ ಚಿಕ್ಕದಾಗಿ ವೈರ್ಗಳು, ಈ ವೈರ್ನ ನೀವು ಹೀಗೆ ಬಿಟ್ಕೋಬೇಡಿ. ಹೀಗೆ ಬಿಟ್ಟರೆ ನಿಮಗೆ ಎತ್ತರ ಹಾಕಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಈ ವೈರ್ನ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕು. ನೋಡಿ, ಈ ವೈರ್ ಇದೆಯಲ್ವಾ, ಈ ವೈರ್ನ ಒಳಭಾಗದಲ್ಲಿ ಯಾವ ಕಡೆ ಒಳಭಾಗಕ್ಕೆ ತೂರುತ್ತೆ ಅದು ಈಸಿಯಾಗಿ ಆ ಕಡೆಗೆ ನೀವು ತೋರಿಸ್ಕೋಬೋದು. ನೋಡಿ, ಫಸ್ಟ್ ನಾಟಲ್ಲಿ ತೋರಿಸ್ಕೋಬಾರ್ದು, ಸೆಕೆಂಡ್ ನಾಟಿಂದ ನಾವು ತೋರಿಸ್ಕೋಬೇಕು. ಫಸ್ಟ್ ನಾಟಲ್ಲೇ ತೋರಿಸ್ಕೊಂಡ್ರೆ ನಿಮಗೆ ಆ ನಾಟು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಈ ವೈರ್ ಎಷ್ಟುದ್ದ ಇದೆ ಅಷ್ಟುದ್ದನೂ ಒಳಭಾಗದಲ್ಲಿ ತೋರಿಸ್ಬಿಟ್ಟು ಬಿಟ್ಬಿಡಿ. ಎಕ್ಸ್ಟ್ರಾ ಇರೋ ವೈರ್ನ ಲಾಸ್ಟಲ್ಲಿ ತುದಿ ಒಂಚೂರು ಎಕ್ಸ್ಟ್ರಾ ಇರುತ್ತೆ, ಆ ವೈರ್ನ ಮಾತ್ರ ಕಟ್ ಮಾಡಿಕೊಂಡು ಬಿಟ್ಬಿಡಿ. ನೋಡಿ, ಹೀಗೆ ನಮ್ಗೆ ಯಾವ ಕಡೆ ಈಸಿಯಾಗಿ ವೈರ್ ತೋರುತ್ತೆ ಅನಿಸುತ್ತೆ ಆ ಕಡೆಗೆ ವೈರ್ನ ತೋರಿಸ್ಕೊಳ್ಳಿ. ನೋಡಿ, ಇವಾಗ ಇದು ಲಾಸ್ಟ್ ತೋರಿಸಿ ಇನ್ನೊಂದು ಚೂರು ಎಕ್ಸ್ಟ್ರಾ ಇದೆ ಅಲ್ವಾ, ಈ ವೈರ್ನ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ನಾನು ಹೀಗೆ ತೋರಿಸ್ಕೊಂಡಿದ್ದೀನಿ. ಇವಾಗ ಯಾರೂ ಕಡೆ ನಾವೇನು ವೈರ್ ಕಟ್ ಮಾಡ್ಕೊಂಡಿದ್ದೀವಲ್ವಾ, ಸೆಂಟರಲ್ಲಿ ಚಿಕ್ಕದಾಗಿ ಬಿಟ್ಕೊಂಡಿದ್ವಲ್ವ ಈ ವೈರು, ಮತ್ತು ಇನ್ನು 4 ಸೈಡ್ ಕಟ್ ಮಾಡಿದ್ವಲ್ವ ಅದು, ಇದರಲ್ಲಿ ಒಂದು ಸೈಡ್ ತೋರಿಸಿದ್ದೀನಿ. ಇನ್ನು ಮಿಕ್ಕಿದಿಷ್ಟು ವೈರ್ನು ನಾನು ಒಳಭಾಗಕ್ಕೆ ತೋರಿಸ್ಕೊಳ್ತೀನಿ. ಕಟ್ ಮಾಡಿದ್ದೀವಲ್ವ ಅದನ್ನು ಮಾತ್ರ ನಾವು ಒಳಭಾಗಕ್ಕೆ ತೋರಿಸ್ಕೋಬೇಕು. ಒಳಭಾಗಕ್ಕೆ ತೋರಿಸ್ಕೊಂಡು ನೆಕ್ಸ್ಟ್ ಎತ್ತರನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಇವಾಗ ನೋಡಿ, ನಾನು 6 ಕಡೆ ಏನು ವೈರ್ನ ಕಟ್ ಮಾಡ್ಕೊಂಡಿದ್ದೀವಲ್ವ 6 ವೈರ್ಗಳನ್ನ ನಾನು ಇಲ್ಲಿ ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀನಿ. ನೋಡಿ, 1 2 3, 1 2 3 6 ಕಡೆಯೂ ನಾನು ವೈರ್ ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀನಿ. ಇವಾಗ ನಮಗೆ ಇದು ಬೇಸು ಕಂಪ್ಲೀಟ್ ಆದಂಗೆ. ಸೊ ಇದಿಷ್ಟ ಆದಮೇಲೆ ನಮಗೆ ಬೇಸ್ ಕಂಪ್ಲೀಟ್ ಆದಂಗೆ. ಇವಾಗ ಎತ್ತರನ ಹಾಕ್ಕೋಬೇಕು. ಎತ್ತರ ಯಾವ ರೀತಿ ಹಾಕೋದು ಅಂತ ನೋಡೋಣ. ಸೊ ಎತ್ತರ ಹಾಕಬೇಕಾದ್ರೆ ನೀವು ಇಲ್ಲಿ ನೋಡಬೇಕು. ಫಸ್ಟು ನೋಡಿ, 1 2 ನೀವು ಎಷ್ಟು ದೊಡ್ಡ ಸೈಜ್ ಹಾಕ್ಕೊಂಡು ತಳ ಎಷ್ಟು ಅಗಲ ಹಾಕ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡು ನೀವು ಇದೇ ರೀತಿ ನೋಡ್ಕೋಬೇಕು. ನೋಡಿ, ಬೇಸಲ್ಲಿ ನಮಗೆ ಆಲ್ರೆಡಿ 2 ಲೈನು ಡಾರ್ಕ್ ಕ್ರೀಮ್ ಕಲರು ವೈರಲ್ಲಿ ಬಂದಿದೆ. ಸೊ ಇವಾಗ ಇನ್ನೊಂದು ಲೈನು ನಮಗೆ ಡಾರ್ಕ್ ಕ್ರೀಮ್ ಕಲರ್ ವೈರಲ್ಲಿ ಬಂದರೆ ಈ ಫ್ಲವರ್ ನಮಗೆ ಕಂಪ್ಲೀಟಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಫಸ್ಟು ನೋಡಿ ಡಾರ್ಕ್ ಕ್ರೀಮ್ ಕಲರು ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ 1 ಲೈನ್ಗೆ. ಅದಾದಮೇಲೆ ನಾನು ಪರ್ಪಲ್ ಕಲರ್ ರನ್ನಿಂಗ್ ವೈರ್ ತೊಗೊಳ್ತೀನಿ 1 ಲೈನ್ಗೆ. ಅದಾದಮೇಲೆ ಮತ್ತೆ 3 ಲೈನು ಡಾರ್ಕ್ ಕ್ರೀಮ್ ಕಲರ್ ವೈರ್ ತೊಗೋಬೇಕು, ಮತ್ತು 1 ಲೈನು ಪರ್ಪಲ್ ಕಲರ್ ತೊಗೋಬೇಕು. ಇದೇ ರೀತಿ ತೊಗೋಬೇಕು, ಆವಾಗಲೇ ನಮಗೆ ಈ ಡಿಸೈನ್ ಕರೆಕ್ಟಾಗಿ ಬರೋದು. ಸೊ ಇವಾಗ ನೋಡಿ, ನಾನಿಲ್ಲಿ ಡಾರ್ಕ್ ಕ್ರೀಮ್ ಕಲರು ರನ್ನಿಂಗ್ ವೈರಾಗಿ ತೊಗೊಂಡಿದ್ದೀನಿ. ಒಂದು 4 ರಿಂದ 5 ಇಂಚಷ್ಟು ಉದ್ದ ನಾನು ವೈರ್ನ ಮಡ್ಚ್ಕೊಂಡಿದ್ದೀನಿ. ಸೊ ಮಡ್ಚ್ಕೊಂಡಿರೋ ವೈರು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರ್ ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು. ಈ ರೀತಿ ಇಟ್ಕೋಬೇಕು. ಸೊ ನೀವು ಎತ್ತರ ಹಾಕಬೇಕಾದ್ರೆ ಈ ಬೇಸಲ್ಲಿ ನೀವು ಎಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬೋದು ಎತ್ತರ ಹಾಕೋದನ್ನು. ಸೊ ನಾನಿಲ್ಲಿ ನೋಡಿ 3ನೇ ನಾಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎತ್ತರ ಹಾಕಬೇಕಾದ್ರೆ ಫಸ್ಟ್ ನಾಟಲ್ಲೇ ಯಾವತ್ತೂ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ತೊಗೋಬೇಡಿ, ಯಾಕೆಂದರೆ ಇಲ್ಲಿ ನಮಗೆ ಮೂಲೆ ತಿರುಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ 2 ಅಥವಾ 3ನೇ ನಾಟಿಂದ ತೊಗೊಳ್ಳಿ, ಅಥವಾ ನೀವು ಮಧ್ಯದಲ್ಲಿ ಎಲ್ಲಿ ಬೇಕಾದರೂ ತೊಗೊಳ್ಬೋದು. ಸೊ ಇವಾಗ ನೋಡಿ, ಇಲ್ಲಿ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ ಈ 2 ವೈರ್ನ ತೊಗೊಂಡು ನಾನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ರನ್ನಿಂಗ್ ವೈರ್ ಹೀಗೆ ಇಟ್ಕೊಂಡು ಒಂದು ವೈರ್ನ ನೋಡಿ ಹೀಗೆ ಇಂಟು ಮಾರ್ಕಲ್ಲಿ ಇಟ್ಕೊಂಡು ಇನ್ನೊಂದು ವೈರ್ನ ಹೀಗೆ ಸುತ್ತಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಫಸ್ಟು ವೈರ್ನ ಇದೊಂದು ಲೂಪ್ ಒಳಗಡೆ ಹಾಕ್ಕೋಬೇಕು. ಸೆಕೆಂಡು ವೈರ್ನ ಈ 2 ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು.
ನೋಡಿ ಹೀಗೆ. ಇವಾಗ ಇಲ್ಲಿಂದ ನಾವು ನಾಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಪಕ್ಕ ಇರೋ ವೈರ್ಗಳನ್ನೇ ತೊಗೋಬೇಕಾಗತ್ತೆ. ಪಕ್ಕ ಇರೋ ವೈರ್ಗಳನ್ನ ಬಿಟ್ಟು ನೀವು ವೈರ್ ಅದಲು ಬದಲು ಮಾಡಿದ್ರು ನಿಮಗೆ ನಾಟ್ ಕರೆಕ್ಟಾಗಿ ಬರೋದಿಲ್ಲ. ನೋಡಿ, ಸಾಧ್ಯವಾದಷ್ಟು ನಾಟ್ ಒಂದೇ ಥರ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಂದೇ ಥರ ನಾಟ್ ಬಂದರೆ ಬ್ಯಾಸ್ಕೆಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ನಾಟ್ ದೊಡ್ಡದು, ಒಂದು ನಾಟ್ ಚಿಕ್ಕದು, ಒಂದು ನಾಟ್ ಲೂಸು, ಒಂದು ನಾಟ್ ಟೈಟು, ಈ ರೀತಿ ಮಾಡ್ಕೋಬಾರ್ದು. ಆ ರೀತಿ ಮಾಡಿದಾಗ ಬ್ಯಾಸ್ಕೆಟ್ ಅಷ್ಟು ಪರ್ಫೆಕ್ಟಾಗಿ ಕಾಣೋದಿಲ್ಲ. ನೋಡಿ, ಇವಾಗ ಇದು ನೋಡಿದ್ರಲ್ವ, ಇದೇ ರನ್ನಿಂಗ್ ವೇರ್ ಇಟ್ಕೊಂಡು ಈ ಮೂಲೆವರೆಗೂ ಹಾಕ್ಕೋತೀನಿ. ಈ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ಮೂಲೆನ ಯಾವ ರೀತಿ ತಿರುಗಿಸ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ನಾನು ಈ ಲೈನ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇದು ಒಂದು ನಾಟ್ ಹಾಕ್ಕೊಂಡ್ರೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಇವಾಗ ಈ ಲೈನ್ ಪೂರ್ತಿ ಕಂಪ್ಲೀಟ್ ಆಯಿತು. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಒಂದು ವೈರ್ನ ಒಳಭಾಗದಲ್ಲಿ ತೋರಿಸ್ಕೊಂಡಿದ್ದೀವಲ್ವಾ. ಸೊ ಇಲ್ಲಿ ನಮಗೆ ಮೂಲೆ ತಿರುಗಿಸ್ಕೋಬೇಕು. ನೋಡಿ, ನಾವು ನಾರ್ಮಲಾಗೆ ನಾಟ್ ಹಾಕ್ಕೋಬೇಕು. ಸ್ವಲ್ಪ ವೈರ್ಗಳನ್ನ ಟೈಟಾಗಿ ಎಳ್ಕೊಂಡು ಹಾಕ್ಕೋಬೇಕಾಗುತ್ತೆ. ರನ್ನಿಂಗ್ ವೈರ್ ಮಡಚ್ಕೊಂಡು ನೋಡಿ, ಈ ವೈರ್ ಇದೆಯಲ್ಲ ಹೀಗೆ. ನೋಡಿ, ಈ ವೈರ್ಗಳನ್ನ ಸ್ವಲ್ಪ ಟೈಟಾಗಿ ಎಳ್ಕೊಂಡು ನಾವು ನಾಟ್ ಹಾಕ್ಕೋಬೇಕು. ಯಾಕೆಂದರೆ ನಮಗೆ ಇಲ್ಲಿ ಒಂದು ವೈರು ಮಿಸ್ ಆಗಿರುತ್ತೆ. ನೋಡಿ ಹೇಗೆ ಈ ರೀತಿ ನಾವು ಮೂಲೆನ ತಿರುಗಿಸ್ಕೋಬೇಕು. ನೋಡಿ, ಇವಾಗ ಇಲ್ಲಿ ಒಂದು ಮೂಲೆ ತಿರುಗಿಸ್ಕೊಂಡಿದ್ದಾಯಿತು. ಸೊ ನಾವು ನಾರ್ಮಲ್ ಬ್ಯಾಸ್ಕೆಟ್ ಹಾಕ್ಕೋತೀವಲ್ವ, ಬಾಕ್ಸ್ ನಾಟ್ ಹಾಕ್ಕೊಂಡು, ಆ ಬಾಕ್ಸ್ ನಾಟ್ ಹಾಕೋ ಬ್ಯಾಸ್ಕೆಟಿಗೆ ನಮಗೆ 4 ಮೂಲೆ ಬರುತ್ತೆ. ಸೊ ಆಮ್ಲಾ ನಟ್ ಬ್ಯಾಸ್ಕೆಟ್ ಹಾಕಬೇಕಾದ್ರೆ ನಮಗೆ 6 ಮೂಲೆ ಬರುತ್ತೆ. ಸೊ 4 ಮೂಲೆ ಪ್ಲಸ್ ಮಧ್ಯದಲ್ಲಿ 2 ಎಕ್ಸ್ಟ್ರಾ ಬರುತ್ತೆ. ಇದರಲ್ಲಿ ಅಲ್ಲೂ ನಾವು ಕಾರ್ನರ್ ಮೂಲೆ ಯಾವ ರೀತಿ ತಿರುಗಿಸ್ಕೋತೀವಿ ಅದೇ ರೀತಿನೇ ತಿರುಗಿಸ್ಕೋಬೇಕಾಗತ್ತೆ ಮಧ್ಯದಲ್ಲಿ ಕೂಡ. ನೋಡಿ, ಇವಾಗ ಇದು ಒಂದು ನಾಟ್ ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಮಧ್ಯದಲ್ಲಿ ಒಂದು ವೈರು ಮಿಸ್ ಆಗಿದೆ. ಅಂದರೆ ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀವಲ್ವ ಆ ವೈರು. ನೋಡಿ, ಇವಾಗ ಇಲ್ಲಿ ನಾಟ್ ಹಾಕ್ಕೊಂಡಿದ್ದಾಯ್ತಲ್ವಾ, ಇಲ್ಲಿ ಈ ವೈರ್ ಮಿಸ್ ಆಗಿದೆ ಅಲ್ವಾ. ನೋಡಿ, ಇಲ್ಲಿ ಸ್ವಲ್ಪ ನಾವು ವೈರ್ನ ಟೈಟಾಗಿ ಇಳ್ಕೊಂಡು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ, ನಾವು ಮೂಲೆ ತಿರುಗಿಸ್ಕೊಂಡಾಗ ಯಾವ ರೀತಿ ಹಾಕ್ಕೋತೀವಿ ಅದೇ ರೀತಿನೇ ಹಾಕ್ಕೊಳ್ಳೋದ್ರಿಂದ ನನಗೆ ಟೋಟಲಾಗಿ 6 ಮೂಲೆ ಬರುತ್ತೆ ಅಂತ ಹೇಳಿದ್ದೀನಿ.
ನೋಡಿ ಹೀಗೆ. ಇವಾಗ ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ಕೋಬೇಕು. ಸೊ ಮಿನಿ ಬ್ಯಾಸ್ಕೆಟ್ನ ನೀವು ಟ್ರೈ ಮಾಡಿ, ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೊಳ್ಳಿ. ಆಮ್ಲಾ ನಾಟು ಮಿನಿ ಬ್ಯಾಸ್ಕೆಟ್ ನೀವು ಯಾವ ಡಿಸೈನ್ ಬೇಕಾದರೂ ಟ್ರೈ ಮಾಡ್ಬೋದು. ಸೊ ಫಸ್ಟು ಮಿನಿ ಬ್ಯಾಸ್ಕೆಟ್ನ ಹಾಕ್ಕೊಳ್ಳಿ, ಏಕೆಂದರೆ ಸ್ಟಾರ್ಟಿಂಗ್ ಹಾಕೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಾಕ್ಸ್ ನಾಟ್ ಹಾಕಿ ಅಭ್ಯಾಸ ಇರೋರಿಗೆ ಆಮ್ಲಾ ನಟ್ ಹಾಕೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಸೊ ಆಮ್ಲಾ ನಟ್ ನೀವು ಫಸ್ಟೇ ಹಾಕಿದರೆ ಏನು ತೊಂದರೆ ಇಲ್ಲ, ನೀವು ಡೈರೆಕ್ಟಾಗಿ ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕೋಬೋದು. ಸೊ ನಾನು ಬ್ಯಾಸ್ಕೆಟೇ ಹಾಕಿಲ್ಲ ಅನ್ನೋಂಥವ್ರು ಫಸ್ಟು ಚಿಕ್ಕ ಬ್ಯಾಸ್ಕೆಟ್ನ ಟ್ರೈ ಮಾಡಿ, ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಕಟ್ ಮಾಡಿರೋ ವೈರ್ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ನೋಡಿ ಇವಾಗ ಈ ಕಡೆ ಸೈಡ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ನೋಡಿ ಇಲ್ಲಿ ಒಂದು ವೈರು ನಾವು ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀವಿ. ಇಲ್ಲಿ ನಮಗೆ ಮೂಲೆ ತಿರುಗಿಸ್ಕೋಬೇಕಾಗತ್ತೆ. ಸ್ವಲ್ಪ ವೈರ್ಗಳನ್ನ ಟೈಟಾಗಿ ಎಳ್ಕೊಂಡು ನಾವು ನಾಟ್ ಹಾಕ್ಕೊಬೇಕಾಗತ್ತೆ. ವೈರ್ನ ಸ್ವಲ್ಪ ಟೈಟಾಗಿ ಎಳ್ಕೊಂಡು ನಾವು ನಾಟ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಹೀಗೆ ಸ್ವಲ್ಪ ನೋಡಿ ವೈರ್ ಇಲ್ಲಿ ಲೂಸ್ ಆಗಿದೆ, ಟೈಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ಇಲ್ಲಿಂದ ಮತ್ತೆ ನಾವು ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನೋಡಿ ಇವಾಗ ಇದೇ ರನ್ನಿಂಗ್ ವೈರ್ ತೊಗೊಂಡು ಇಲ್ಲಿವರೆಗೂ ಹಾಕ್ಕೋಬೇಕು. ಇಲ್ಲಿವರೆಗೂ ಹಾಕ್ಕೊಂಡು ನಾವು ಮತ್ತೆ ಇಲ್ಲಿ 3 ಮೂಲೆನ ತಿರುಗಿಸ್ಕೋಬೇಕಾಗುತ್ತೆ. ಇವಾಗ ನಾನು ಇಲ್ಲಿವರೆಗೂ ಹಾಕ್ಕೊಂಡು ಈ ಕಡೆ ಸೈಡಲ್ಲಿ ಮೂಲೆನ ಯಾವ ರೀತಿ ತಿರುಗಿಸ್ಕೊಳ್ಳೋದಂತ ತೋರಿಸ್ತೀನಿ. ಸೇಮ್ ಇದೇ ರೀತಿಯೇ ಈ ಕಡೆ ಕೂಡ ತಿರುಗಿಸ್ಕೊಳ್ಳೋದು. ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ಯಾವ ರೀತಿ ತಿರುಗಿಸ್ಕೋಬೇಕಂತ. ಇವಾಗ ನೋಡಿ ಈ ಲೈನ್ ಎಂಡವರೆಗೂ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ನಾವು ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಒಂದು ವೈರ್ ನಾವು ಒಳಭಾಗದಲ್ಲಿ ಮಡ್ಚ್ಕೊಂಡಿದ್ದೀವಲ್ವಾ, ನೋಡಿ ಹೀಗೆ ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಹೋಗೋದೇನೆ. ಸ್ವಲ್ಪ ವೈರ್ನ ಟೈಟಾಗಿ ಎಳ್ಕೊಂಡು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ನಾವೆಲ್ಲಿ ಒಳಭಾಗದಲ್ಲಿ ವೈರ್ ತೋರಿಸ್ಕೊಂಡಿರ್ತೀವಲ್ವ ಅಲ್ಲಿ ಮಾತ್ರ ನಾವು ವೈರ್ನ ಸ್ವಲ್ಪ ಟೈಟಾಗಿ ಎಳೆದು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಮತ್ತೆ ಇಲ್ಲಿಂದ ನಾವು ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಹೋಗಬೇಕು.
ಇವಾಗ ನೋಡಿ ಇಲ್ಲೂ ಅಷ್ಟೇ, ಇಲ್ಲಿ ಒಂದು ವೈರು ನಾವು ಒಳಭಾಗಕ್ಕೆ ತುರ್ಸ್ಕೊಂಡಿದ್ದೀವಲ್ವಾ, ಇಲ್ಲೂ ನಾವು ನಾಟ್ನ ಸ್ವಲ್ಪ ವೈರ್ ಟೈಟಾಗಿ ಎಳ್ಕೊಂಡು ನಾಟ್ ಹಾಕೋಬೇಕಾಗತ್ತೆ. ನೋಡಿ ಹೀಗೆ ಇಲ್ಲಿ ಸ್ವಲ್ಪ ವೈರ್ ಡಿಫ್ರೆನ್ಸ್ ಬರುತ್ತೆ. ಇವಾಗ ನೋಡಿ ಇದು ಲಾಸ್ಟ್ ಮೂಲೆ, ಈ ಮೂಲೆ ತಿರುಗಿಸ್ಕೊಂಡ್ರೆ ನಮಗೆ ಒಂದು ಲೈನು ಕಂಪ್ಲೀಟ್ ಆಗುತ್ತೆ, ಅಂದರೆ ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ಇದು ಕೊನೆ ಮೂಲೆ, ಈ ಮೂಲೆ ಒಂದು ತಿರುಗಿಸ್ಕೊಂಡ್ರೆ ನಮ್ಗೆ ಆಲ್ಮೋಸ್ಟ್ ಒಂದು ರೌಂಡು ಕಂಪ್ಲೀಟ್ ಆದ ಹಾಗೆ. ಸೊ ಫಸ್ಟ್ ಲೈನಲ್ಲಿ ಮಾತ್ರ ನಾವು ಮೂಲೆ ತಿರುಗಿಸ್ಕೊಳ್ಳೋದು, ಸೆಕೆಂಡ್ ಲೈನಿಂದ ಮೂಲೆ ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾವು ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಹೋದರೆ ಎತ್ತರ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಲೈನಲ್ಲಿ ಮಾತ್ರ ನೀವು ಮೂಲೆ ತಿರುಗಿಸ್ಕೋಬೇಕಾಗುತ್ತೆ. ಯಾವುದೇ ಬಾಸ್ಕೆಟ್ ಆದರೂ ಅಷ್ಟೇ ಫಸ್ಟ್ ಲೈನಲ್ಲಿ ಮಾತ್ರ ನಾವು ಮೂಲೆನ ತಿರುಗಿಸ್ಕೊಳ್ಳೋದು. ಸೊ ಸೆಕೆಂಡ್ ಲೈನಿಂದ ನಾವು ಯಾವುದೇ ರೀತಿ ಮೂಲೆ ತಿರುಗಿಸ್ಕೊಳ್ಳೋ ಹಾಗಿರೋದಿಲ್ಲ. ನಾರ್ಮಲಾಗಿ ನಾವು ನಾಟ್ ಹಾಕ್ಕೊಳ್ತಾ ಹೋಗಬೇಕಷ್ಟೇ. ನೋಡಿ ಇವಾಗ ಇದು ಕಂಪ್ಲೀಟ್ ಆಯಿತು. ಸೊ ನೋಡಿ ಎತ್ತರ ಹಾಕೋಬೇಕಾದ್ರೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ವ, ಇವಾಗ ಇದೊಂದು ನಾಟ್ ಹಾಕೊಂಡ್ರೆ ನನಗೆ ಆಲ್ಮೋಸ್ಟ್ ಒಂದು ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಇದು ಒಳಭಾಗಕ್ಕೆ ಹೋಗಬೇಕು ರನ್ನಿಂಗ್ ವೈರು. ನೋಡಿ ಹೀಗೆ ಇವಾಗ ನೋಡಿ ನಮಗೆ ಒಂದು ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಸೊ ಇದು ರನ್ನಿಂಗ್ ವೇರ್ ಇದೆ ನೋಡಿ. ಈ ರನ್ನಿಂಗ್ ವೇರ್ ಫಸ್ಟ್ ಒಂದು 4 ರಿಂದ 5 ಇಂಚಷ್ಟು ಉದ್ದ ರನ್ನಿಂಗ್ ವೇರ್ ಬಿಟ್ಕೊಂಡಿದ್ವಲ್ವ, ಅದನ್ನು ನಾವು ಒಳಭಾಗಕ್ಕೆ ತುರ್ಸ್ಕೋಬೇಕಾಗತ್ತೆ. ಸೊ ಇವಾಗ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಈ ಬ್ಯಾಸ್ಕೆಟಿಗೆ ನಾನು ಲ್ಯಾಡರ್ ನಾಟ್ನ ಯೂಸ್ ಮಾಡ್ತಿದ್ದೀನಿ. ಸೊ ಲ್ಯಾಡರ್ ನಾಟ್ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡೋಣ. ನೋಡಿ ಈ ರನ್ನಿಂಗ್ ವೇರ್ ಇದೆಯಲ್ಲ, ಈ ರನ್ನಿಂಗ್ ವೇರ್ನ ಹೀಗೆ ಮಡಚ್ಕೊಂಡು ಒಳಭಾಗಕ್ಕೆ ತೊಗೋಬೇಕು. ಒಳಭಾಗಕ್ಕೆ ತೊಗೊಂಡು ನೋಡಿ ಇದು ಫಸ್ಟ್ ನಾಟಲ್ಲಿ 2 ವೈರ್ ಇದೆ ಅಲ್ವಾ, ಈ 2 ವೈರನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಲೂಸ್ ಮಾಡಿಕೊಂಡು ಇದನ್ನು ಮೇಲ್ಭಾಗಕ್ಕೆ ತಳ್ಳಬೇಕು. ಆವಾಗ ನಮಗೆ ಮೇಲ್ಗಡೆ ಒಂದು ಲೂಪ್ ಬರುತ್ತೆ. ನೋಡಿ ಹೀಗೆ ಇವಾಗ ಈ ವೈರ್ನು ಅದೇ ರೀತಿ ಮಾಡ್ಕೋಬೇಕು. ನೋಡಿ ಹೀಗೆ ಬರುತ್ತೆ. ಇವಾಗ ಈ ರನ್ನಿಂಗ್ ವೇರ್ ಇದೆಯಲ್ಲ, ಈ ರನ್ನಿಂಗ್ ವೇರ್ನ ನೋಡಿ ಫಸ್ಟ್ ಲೂಪ್ ಒಳಗಡೆ ಮಾತ್ರ ತೋರಿಸ್ಕೊಂಡು ಫಸ್ಟ್ ವೈರ್ ಲೂಸ್ ಮಾಡಿದ್ವಲ್ವ, ಆ ವೈರ್ನ ಈ ರನ್ನಿಂಗ್ ವೈರ್ ಒಳಭಾಗದಿಂದ ತೊಗೊಳ್ಬೇಕು. ಇದಾದಮೇಲೆ ಸೆಕೆಂಡು ಲೂಪ್ ಇದೆ ನೋಡಿ, ಈ ಸೆಕೆಂಡು ಲೂಪ್ ಒಳಭಾಗಕ್ಕೂ ಇದನ್ನು ಹೀಗೆ ತೋರಿಸ್ಕೋಬೇಕು. ರನ್ನಿಂಗ್ ವೈರ್ ತೋರಿಸ್ಕೊಂಡು ಈ ರನ್ನಿಂಗ್ ವೈರ್ ಒಳಭಾಗದಿಂದ
ಈ ಸೆಕೆಂಡ್ ವೈರ್ ಲೂಸ್ ಮಾಡ್ಕೊಂಡಿದ್ವಲ್ವ ಆ ವೈರ್ನ ತೂರಿಸ್ಕೊಂಡು ಇವಾಗ ನಾಟ್ನ ನಾವು ಟೈಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇದು ರನ್ನಿಂಗ್ ವೈರು ನೋಡಿ. ಈ ವೈರ್ನ ಇಟ್ಕೊಂಡು ಹೇಳ್ಕೊಂಡ್ರೆ ನಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಹೀಗೆ ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡಾಗ ಈ ರೀತಿ ಬರುತ್ತೆ. ನಾವು ಲ್ಯಾಡರ್ ನಾಟ್ ಏನಕ್ಕಪ್ಪ ಹಾಕ್ಕೊಳ್ಳೋದು ಅಂತಂದರೆ ಲೈನ್ ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ, ಮತ್ತು ಲೈನ್ ಒಂದೇ ಸಮ ಬರಲಿ ಅಂತ ಹೇಳ್ಬಿಟ್ಟು ನಾವು ಲ್ಯಾಡರ್ ನಾಟ್ನ ಹಾಕ್ಕೊಳ್ಳೋದು. ಸೊ ನೀವು ಲ್ಯಾಡರ್ ನಾಟ್ ಹಾಕ್ಕೊಂಡಿರ ಡೈರೆಕ್ಟಾಗಿ ಹಾಕ್ಕೊಂಡೋದ್ರೆ ಬ್ಯಾಕ್ ಪೂರ್ತಿ ಫಿನಿಶ್ ಆದಮೇಲೆ ಒಂದು ಲೈನ್ ಮೇಲೆ ಒಂದು ಲೈನ್ ಕೆಳಗೆ ಬರುತ್ತೆ. ಸೊ ಹಾಗಾಗಿ ನಾವು ಲ್ಯಾಡರ್ ನಾಟ್ನ ಹಾಕ್ಕೊಂಡ್ರೆ ಒಂದೇ ಸಮ ಬರುತ್ತೆ. ಮತ್ತು ಕೆಲವೊಂದು ಬ್ಯಾಸ್ಕೆಟಿಗೆ ಲ್ಯಾಡರ್ ನಾಟ್ ಹಾಕ್ಕೊಂಡ್ರೆ ಬ್ಯಾಸ್ಕೆಟ್ ಕ್ಲಿಯರಾಗಿ ಬರೋದು, ಡಿಸೈನ್ ಕೂಡ ಕ್ಲಿಯರಾಗಿ ಕಾಣೋದು. ಹಾಗಾಗಿ ನಾನು ಇಲ್ಲಿ ಲ್ಯಾಡರ್ ನಾಟ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಮಗೆ ಒಂದು ರೌಂಡ್ ಪೂರ್ತಿಯಾಗಿ ಫಿನಿಶ್ ಆಗಿದೆ ನೋಡಿ. ಲೈನ್ ನಮಗೆ ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಲ್ಯಾಡರ್ ನಾಟ್ ಹಾಕ್ಕೊಂಡ್ರೆ ಕ್ಲಿಯರಾಗಿ ಕೂತ್ಕೊಳ್ಳುತ್ತೆ. ಸೊ ಲೈನ್ ಒಂದೇ ಸಮ ಬರುತ್ತೆ. ಸೊ ಇದರಲ್ಲಿ ನಾನು ಲ್ಯಾಡರ್ ನಾಟ್ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಲ್ಯಾಡರ್ ನಾಟ್ ಯಾರಿಗೆಲ್ಲ ಹಾಕೋದಕ್ಕೆ ಬರೋದಿಲ್ಲ, ಆಮ್ಲಾ ನಾಟ್ಗೆ ಲ್ಯಾಡರ್ ನಾಟ್ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ಇವಾಗ ಸೆಕೆಂಡ್ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಈ ರನ್ನಿಂಗ್ ವೈರ್ ಇದೆಯಲ್ವಾ, ಈ ರನ್ನಿಂಗ್ ವೈರ್ನ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು 4 ಇಂದ 5 ಇಂಚಷ್ಟು ಉದ್ದ ಬಿಟ್ಟು ಈ ರನ್ನಿಂಗ್ ವೈರ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಒಂದೇ ಕಲರಲ್ಲಿ ಬ್ಯಾಸ್ಕೆಟ್ ಹಾಕೋದಾದರೆ ಎತ್ತರ ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ರನ್ನಿಂಗ್ ವೈರ್ನ ಕಟ್ ಮಾಡೋ ಹಾಗಿಲ್ಲ. ಸೊ ನಾನಿಲ್ಲಿ ಔಟರ್ ಬಾರ್ಡರ್ ಬರೋ ರೀತಿ ಹಾಕ್ತಾ ಇರೋದ್ರಿಂದ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಒಂದೇ ಕಲರಲ್ಲಿ ಬ್ಯಾಸ್ಕೆಟ್ ಹಾಕ್ಕೊಳ್ಳೋದಾದರೆ ಎತ್ತರ ಹಾಕಬೇಕಾದ್ರೆ ರನ್ನಿಂಗ್ ವೈರ್ ಎಲ್ಲೂ ಕಟ್ ಮಾಡ್ಕೋಬೇಡಿ. ನೀವು ಪೂರ್ತಿ ಎತ್ತರ ಎಷ್ಟು ಎತ್ತರ ಹಾಕ್ತೀರಾ ಅಷ್ಟು ಎತ್ತರ ಫಿನಿಶ್ ಮಾಡ್ಕೊಂಡ್ಮೇಲೆ ನೀವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೋದು. ಸೊ ಮಧ್ಯದಲ್ಲೆಲ್ಲೂ ರನ್ನಿಂಗ್ ವೈರ್ನ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನಾನು 2 ಕಲರ್ ಯೂಸ್ ಮಾಡಿ ಈ ರೀತಿ ಡಿಸೈನ್ ಔಟರ್ ಬಾರ್ಡರ್ ಬರೋದಕ್ಕೋಸ್ಕರ ನಾನು ಇಲ್ಲಿ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ 1 2 3 ಲೈನು ನಮಗೆ ಡಾರ್ಕ್ ಕ್ರೀಮ್ ಕಲರಲ್ಲಿ ರನ್ನಿಂಗ್ ವೈರ್ ತೊಗೊಂಡು ನಾವು ನಾಟ್ ಹಾಕ್ಕೊಂಡಿದ್ದೀವಿ. ಸೊ ನೋಡಿ ಇಲ್ಲಿ ನಮಗೆ ಆಲ್ರೆಡಿ ಫ್ಲವರ್ ಬಂದಿದೆ. ಸೊ ಫ್ಲವರ್ ಶೇಪಲ್ಲಿ ಬಂದಿದೆ. ಇವಾಗ ನಾವು ಇಲ್ಲಿ ಔಟರ್ ಬಾರ್ಡರ್ ಬರೋ ರೀತಿ ಹಾಕ್ಕೋಬೇಕು. ಇಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ವಿ ಆ ರೀತಿ ಹಾಕ್ಕೋಬೇಕು. ಇವಾಗ ನಾನು ಇಲ್ಲಿ ಪರ್ಪಲ್ ಕಲರ್ ರನ್ನಿಂಗ್ ವೈರ್ನ ತೊಗೊತಾ ಇದ್ದೀನಿ ನೋಡಿ. ಒಂದು 4 ಇಂದ 5 ಇಂಚಷ್ಟು ಉದ್ದ ಮಡಚ್ಕೊಂಡಿದ್ದೀನಿ. ಮಡಚಿರೋ ವೈರು ಎಡಭಾಗದಲ್ಲಿದೆ, ಸೀದಾ ವೈರ್ ಇದೆ. ಸೊ ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿದೆ, ಉಲ್ಟಾ ವೈರ್ ಇದೆ. ಈ ರೀತಿ ಇಟ್ಕೋಬೇಕು. ಸೊ ನೋಡಿ ಇವಾಗ ಇಲ್ಲಿ ಲ್ಯಾಡರ್ ನಾಟ್ ಬಂದಿದೆ ನಮಗೆ. ಇಲ್ಲಿ ಲ್ಯಾಡರ್ ನಾಟ್ ಬಂದಮೇಲೆ ನಾವು ಇದೇ ವೈರ್ನ ತೊಗೊಂಡು ನಾಟ್ ಹಾಕ್ಕೊಳ್ಬಾರ್ದು ನೋಡಿ. ಇಲ್ಲಿ ಲ್ಯಾಡರ್ ನಾಟ್ ಬಂದಿದೆ, ಈ ನಾಟಲ್ಲಿ ಲ್ಯಾಡರ್ ನಾಟ್ ಬಂದಿದೆ. ಫಸ್ಟ್ ವೈರ್ನ ಬಿಟ್ಟು ಸೆಕೆಂಡ್ ವೈರು ಅದ್ರ ಪಕ್ಕದಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಹೀಗೆ. ಇವಾಗ ಈ ನಾಟ್ನ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು ನಾಟು ಕಂಪ್ಲೀಟ್ ಆಯಿತು. ಸೊ ಲ್ಯಾಡರ್ ನಾಟ್ ಹಾಕ್ಕೊಳ್ಳೋವರೆಗೂ ಈ ವೈರ್ ಹಾಗೆ ಇರಲಿ. ಲ್ಯಾಡರ್ ನಾಟ್ ಹಾಕ್ಕೊಂಡ್ಮೇಲೆ ಈ ವೈರ್ನ ಒಳಭಾಗಕ್ಕೆ ನಾವು ತೂರಿಸ್ಕೋಬೇಕಾಗತ್ತೆ. ಸೊ ಫಸ್ಟ್ ಲೈನಲ್ಲಿ ತೊಗೊಂಡಿದ್ವಲ್ವ ಈ ವೈರ್ ಕೂಡ ಅಷ್ಟೇ ನೋಡಿ. ಈ ವೈರು ಈ 2 ವೈರ್ನು ಹೀಗೆ ಒಳಭಾಗಕ್ಕೆ ತೂರಿಸ್ಕೋಬೇಕು. ನಾನು ಈ ಲೈನ್ ಆದಮೇಲೆ ನಾನು ತೂರಿಸ್ಕೊಳ್ತೀನಿ. ಇವಾಗ ಇಲ್ಲಿಂದ ಕಂಟಿನ್ಯೂಯಸ್ ಆಗಿ ನಾವು ನಾಟ್ ಹಾಕ್ಕೊಂಡು ಬರಬೇಕು. ಈ ರೌಂಡ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಇದೇ ರೀತಿ ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಈ ರೌಂಡ್ ಪೂರ್ತಿಯಾಗಿ ನಾನು ಇಲ್ಲಿವರೆಗೂ ನಾಟ್ ಹಾಕೋತೀನಿ. ಇಲ್ಲಿವರೆಗೂ ನಾಟ್ ಹಾಕ್ಕೊಂಡು ಈ ಲೈನಲ್ಲಿ ಕೂಡ ಲ್ಯಾಡರ್ ನಾಟ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಸೆಕೆಂಡ್ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು ಇಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಲ್ಯಾಡರ್ ನಾಟ್ನ ಹಾಕ್ಕೋತಾ ಇದ್ದೀನಿ ನೋಡಿ. ಫಸ್ಟು ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ಹೀಗೆ ಇಟ್ಕೊಂಡು ಒಳಭಾಗಕ್ಕೆ ತೊಗೋಬೇಕು. ಒಳಭಾಗಕ್ಕೆ ತೊಗೊಂಡು ಈ ನಾಟಲ್ಲಿ ನಮಗೆ 2 ವೈರ್ ಬಂದಿದೆ.
ಫಸ್ಟ್ ನಾಟ್ ನಾವು ಯಾವ್ದು ಹಾಕ್ಕೊಂಡಿರ್ತೀವಿ ಅದರಲ್ಲಿ 2 ವೈರ್ ಬಂದಿದೆ. ಆ 2 ವೈರನ್ನು ಈ ರೀತಿ ನಾವು ಲೂಸ್ ಮಾಡ್ಕೋಬೇಕು. ನೋಡಿ, ನಾಟ್ನ ನಾವು ಲೂಸ್ ಮಾಡ್ಕೋಬೇಕಾಗತ್ತೆ. ಹೀಗೆ ಇವಾಗ ಇದನ್ನು ಹೀಗೆ ಮೇಲ್ಭಾಗಕ್ಕೆ ತಗೋಬೇಕು. ನೋಡಿ, ಹೀಗೆ ಈ ವೈರ್ ಕೂಡ ಅಷ್ಟೇ ನಾವು ಮೇಲ್ಭಾಗಕ್ಕೆ ತಗೋಬೇಕು. ಇವಾಗ ಹೀಗೆ ಮಡ್ಚ್ಕೊಂಡಿದ್ದೀವಲ್ವ ವೈರು, ರನ್ನಿಂಗ್ ವೈರು, ಇದನ್ನು ಫಸ್ಟು ಒಂದು ಲೂಪ್ ಒಳಗಡೆ ಹಾಕ್ಕೋಬೇಕು. ಫಸ್ಟು ವೈರ್ನ ಈ ರನ್ನಿಂಗ್ ವೈರ್ ಒಳಭಾಗದಿಂದ ನಾವು ತಗೋಬೇಕಾಗತ್ತೆ. ಈಗ ಈ ರನ್ನಿಂಗ್ ವೈರು ಸೆಕೆಂಡು ಲೂಪು ನೋಡಿ, ಈ ಲೂಪ್ ಒಳಗಡೆನೂ ಹೀಗೆ ಹಾಕ್ಕೋಬೇಕು. ಹೀಗೆ ಹಾಕ್ಕೊಂಡು ಸೆಕೆಂಡು ವೈರನ್ನು ಈ ರನ್ನಿಂಗ್ ವೈರ್ ಒಳಭಾಗದಿಂದ ಹಾಕ್ಕೋಬೇಕು. ಇವಾಗ ಈ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೇಗೆ. ಈಗ ಇದನ್ನು ಟೈಟ್ ಮಾಡಿಕೊಂಡ್ರೆ ನಮಗೆ ನಾಟು ಕ್ಲಿಯರಾಗಿ ಬರುತ್ತೆ. ಸೊ ನೋಡಿ, ಇದು ರನ್ನಿಂಗ್ ವೈರು. ಈ ರನ್ನಿಂಗ್ ವೈರ್ ಇಟ್ಕೊಂಡು ಸ್ವಲ್ಪ ಈಗ ಎಳ್ಕೊಳ್ಳಿ. ಎಳ್ಕೊಂಡಾಗ ನಮಗೆ ನಾಟ್ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇವಾಗ ಈ ನಾಟು ಕಂಪ್ಲೀಟ್ ಆಯಿತು. ಸೊ 2 ರೌಂಡು ನಮಗೆ ಕಂಪ್ಲೀಟ್ ಆಯಿತು. ಸೊ ಇಲ್ಲೂ ನೋಡಿ, ಲೈನು ನಮಗೆ ಒಂದೇ ಸಮವಾಗಿ ಬಂದಿದೆ. ಸೊ ಇವಾಗ ನೋಡಿ, ಲೈನ್ ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ, ಒಂದೇ ಸಮ ಬಂದಿದೆ. ಸೊ 2 ಲೈನು ನಮಗೆ ಕಂಪ್ಲೀಟ್ ಆಗಿದೆ. ನೋಡಿ, ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ನಮಗೆ 6 ನಾಟ್ ಬಂದಿದೆ. ಒಂದು ಫ್ಲವರಲ್ಲಿ 6 ನಾಟ್, ಸೆಂಟ್ರ್ ನಾಟ್ ಬಿಟ್ಟರೆ 6 ನಾಟ್ ಬಂದಿದೆ. ಇಲ್ಲೂ ಅಷ್ಟೇ 6 ನಾಟ್ ಬಂದಮೇಲೆ ಔಟರ್ ಬಾರ್ಡರ್ ನಾವು ಬರೋ ರೀತಿ ಹಾಕ್ಕೋಬೇಕು. ಹಾಗಾಗಿ ನಾನು ರನ್ನಿಂಗ್ ವೇರ ಚೇಂಜ್ ಮಾಡ್ಕೊಂಡಿರೋವಂಥದ್ದು. ನೀವು ಈ ಕಾರ್ನರಲ್ಲಿ ನಾವು ಏನು ಮೂಲೆ ತಿರುಗಿಸ್ಕೊಂಡಿದ್ದೀವಲ್ವ ಅಲ್ಲಿ ನೋಡ್ಬೋದು. ಇಲ್ಲಿ ನಮಗೆ ಸೆಂಟ್ರಲ್ಲಿ 1 ನಾಟ್ ಬಂದು ಸುತ್ತು ನಮಗೆ 6 ನಾಟ್ ಬಂದಿದೆ. ಆದರೆ ನಾವು ಮೂಲೆ ಎಲ್ಲಿ ತಿರುಗಿಸ್ಕೊಂಡಿದ್ದೀವಲ್ವ ಅಲ್ಲಿ ಸೆಂಟ್ರಲ್ಲಿ 1 ನಾಟ್ ಬಂದು ಸುತ್ತು ನಮಗೆ 5 ನಾಟ್ ಬಂದಿದೆ. ಸೊ 1 ನಾಟು ಮಿಸ್ ಆಗಿದೆ. ನೋಡಿ, 1 2 3 4 5 6 7, ಇಲ್ಲಿ 7 ನಾಟ್ ಬಂದಿದ್ರೆ ಇಲ್ಲಿ 1 2 3 4 5 6 ನಾಟು ಸೆಂಟರ್ ನಾಟು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ನಮಗೆ 1 ನಾಟು ಮಿಸ್ ಆಗಿದೆ. ಸೊ ಇಲ್ಲಿ ಕೂಡ ಅಷ್ಟೇ ನೋಡಿ, ಸೆಂಟ್ರಲ್ಲೂ ನಾವು ಮೂಲೆ ತಿರುಗಿಸ್ಕೊಂಡಿದ್ವಿ. ನೋಡಿ, ಇಲ್ಲಿ ಕೂಡ ಅಷ್ಟೇ ಅದೇ ರೀತಿ ನಮಗೆ 6 ನಾಟ್ ಮಾತ್ರ ಬಂದಿದೆ. ಸೊ ನೋಡಿ, ಇಲ್ಲಿ ಕೂಡ ಅಷ್ಟೇ ನಾವು ಎಲ್ಲೆಲ್ಲಿ ಮೂಲೆ ತಿರುಗಿಸ್ಕೊಂಡಿದ್ದೀವಿ ಅಲ್ಲೆಲ್ಲ ನಮಗೆ 5 ನಾಟ್ ಮಾತ್ರ ಬರುತ್ತೆ. ಔಟರ್ ಅಂದರೆ ಸೆಂಟರ್ ನಾಟ್ ಬಿಟ್ಟು ಸುತ್ತು 5 ನಾಟ್ ಬರುತ್ತೆ. ನಾವು ಮೂಲೆ ಎಲ್ಲಿ ತಿರುಗಿಸ್ಕೊಂಡಿಲ್ಲ ಸೆಂಟ್ರಲ್ಲೆಲ್ಲ ಹಾಕ್ಕೊಂಡಿದ್ದೀವಲ್ವ ಅಲ್ಲಿ ಸೆಂಟರ್ ನಾಟ್ ಬಿಟ್ಟು 6 ನಾಟ್ ಬರುತ್ತೆ. ಸೊ ನೋಡಿ, 1 2 3 ಕಡೆ ನಾವು ಮೂಲೆ ತಿರುಗಿಸ್ಕೊಂಡಿದ್ವಿ. ಈ ಕಡೆನೂ ಅಷ್ಟೇ ನೋಡಿ, 1 2 3 5 ನಾಟ್ ಮಾತ್ರನೇ ನಮಗೆ ಬಂದಿದೆ ಈ ರೀತಿ. ಸೊ ಕನ್ಫ್ಯೂಸ್ ಆಗೋದು ಬೇಡ, ಮೂಲೆ ತಿರುಗಿಸ್ಕೊಂಡಿರೋ ಹತ್ರ ಇದೇ ರೀತಿಯೇ ಬರೋದು. ನಾವು ನಾರ್ಮಲಾಗಿ ಹಾಕ್ಕೊಂಡಾಗ ನಮ್ಗೆ ಈ ರೀತಿ ಬರುತ್ತೆ, 6 ನಾಟ್ ಬರುತ್ತೆ. ನಾವು ಮೂಲೆ ತಿರುಗಿಸ್ಕೊಂಡ್ರ ಹತ್ರ ಮಾತ್ರನೇ ನಮಗೆ 5 ನಾಟ್ ಬರುತ್ತೆ. ಇನ್ನು ನಾವು ಬ್ಯಾಸ್ಕೆಟ್ ಎತ್ತರ ಹಾಕ್ಕೊಂಡಾಗೆಲ್ಲ ನಮ್ಗೆ 6 ನಾಟೇ ಬರೋದು. ಸೊ ಇಲ್ಲಿ ನಮಗೆ 5 ನಾಟ್ ಮಾತ್ರ ಬಂದಿದೆ, ನಾವು ತಪ್ಪಾಗಿ ಹಾಕ್ಕೊಂಡಿದ್ದೀವಿ ಅನ್ನೋ ಕನ್ಫ್ಯೂಷನ್ಸ್ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಮೂಲೆ ತಿರುಗಿಸ್ಕೊಂಡಿರೋ ಹತ್ರ ಮಾತ್ರ ನಮಗೆ 5 ನಾಟ್ ಬರುತ್ತೆ. ಸೊ ಇವಾಗ ನಾವು ಎತ್ತರ ಹಾಕಬೇಕಾದ್ರೆ 2 ಲೈನ್ನ ಫಿನಿಶ್ ಮಾಡ್ಕೊಂಡಿದ್ದೀವಿ. ಈಗ 3ನೇ ಲೈನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಸೊ ಇವಾಗ ನೋಡಿ, ಈ ರನ್ನಿಂಗ್ ವೇರ್ ಇದೆಯಲ್ವಾ, ಈ ರನ್ನಿಂಗ್ ವೇರ್ನ ನಾನು ಕಟ್ ಮಾಡ್ಕೊಳ್ತೀನಿ. ಒಂದು 3 ರಿಂದ 4 ಇಂಚಷ್ಟು ಉದ್ದ ಬಿಟ್ಟು ಕಟ್ ಮಾಡ್ಕೋತೀನಿ. ನಮ್ಗೆ ಆಲ್ರೆಡಿ ಔಟರ್ ಬಾರ್ಡರ್ ಬಂದಿರೋದ್ರಿಂದ ನಮ್ಗೆ 1 ಲೈನ್ ಅಷ್ಟೇ ನಾವು ಪರ್ಪಲ್ ಕಲರಲ್ಲಿ ಹಾಕ್ಕೋಬೇಕು. ಇವಾಗ ಈ ರನ್ನಿಂಗ್ ವೇರ್ ಇದೆಯಲ್ವಾ, ಈ ರನ್ನಿಂಗ್ ವೇರ್ನ ನಾವು ಒಳಭಾಗಕ್ಕೆ ತೋರಿಸ್ಕೋಬೇಕು. ನೋಡಿ, ಇಲ್ಲೂ ಅಷ್ಟೇ ಫಸ್ಟ್ ಲೈನಲ್ಲಿ ನಾವು ತೊಗೊಂಡಿದ್ದೀವಲ್ವ ಈ ವೈರ್ ಕೂಡ ನಾವು ಒಳಭಾಗಕ್ಕೆ ತೋರಿಸ್ಕೋಬೇಕು. ನಿಮಗೆ ವೈರ್ ಎಷ್ಟು ಲೆಂತಲ್ಲಿ ಕಟ್ ಮಾಡಿರ್ತೀರ ಅಷ್ಟು ಲೆಂತಲ್ಲಿ ನೀವು ವೈರ್ನ ಒಳಭಾಗಕ್ಕೆ ತೋರಿಸ್ಕೊಳ್ಳಿ. ನೋಡಿ ಹೇಗೆ, ಇದನ್ನು ಎಷ್ಟು ಉದ್ದ ಬರುತ್ತೋ ನಾನು ಅಷ್ಟು ಉದ್ದ ವೈರ್ನ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ತೀನಿ. ಈ ವೈರ್ ಕೂಡ ಅಷ್ಟೇ ನೋಡಿ ಹೇಗೆ. ಈಗ ಒಳಭಾಗಕ್ಕೆ ತೋರಿಸ್ಕೊಂಡು ಇದು ಎಷ್ಟು ಲೆಂತಲ್ಲಿ ವೈರ್ ಬರುತ್ತೆ ಅಷ್ಟು ನಾಟಿಗೂ ನಾನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋತೀನಿ. ಇವಾಗ ಇದು ಕಂಪ್ಲೀಟ್ ಆಯ್ತಲ್ವಾ. ಈಗ 3ನೇ ಲೈನ್ಗೆ ನೋಡಿ, ನಾನಿಲ್ಲಿ ಡಾರ್ಕ್ ಕ್ರೀಮ್ ಕಲರ್ ವೈರ್ನ ರನ್ನಿಂಗ್ ವೈರಾಗಿ ತೊಗೊಳ್ತಾ ಇದ್ದೀನಿ.
ನೋಡಿ ಒಂದು 4ರಿಂದ 5 ಇಂಚಷ್ಟು ಉದ್ದ ಮಡ್ಚ್ಕೊಂಡಿದ್ದೀನಿ. ಮಡ್ಚಿರೋ ವೈರು ಎಡಭಾಗದಲ್ಲಿದೆ, ಸೀದಾ ವೈರ್ ಇದೆ, ರನ್ನಿಂಗ್ ವೈರು ಬಂಡಲ್ ವೈರು ಉಲ್ಟಾ ವೈರ್ ಇದೆ, ಬಲಭಾಗದಲ್ಲಿದೆ. ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿಗೆ ನಮಗೆ ಲ್ಯಾಡರ್ ನಾಟ್ ಬಂದಿದೆ, ಈ ನಾಟಿಗೆ ಲ್ಯಾಡರ್ ನಾಟ್ ಬಂದಿದೆ. ಸೊ ಇವಾಗ ಈ 2 ವೈರ್ನ ತೊಗೊಳ್ಬೇಕು. ಈ ನಾಟಲ್ಲಿ ಬಂದಿರೋ ಫಸ್ಟು ವೈರ್ನ ಬಿಟ್ಟು ಸೆಕೆಂಡು ವೈರು ಮತ್ತು ಪಕ್ಕದ ನಾಟಲ್ಲಿ ಬಂದಿರೋ ಫಸ್ಟು ವೈರ್ನ ತೊಗೊಂಡು ನಾವು ಈ ರೌಂಡನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ನಾಟ್ ಹಾಕ್ಕೊಂಡು. ನೋಡಿ ಹೀಗೆ. ಇವಾಗ ಇಲ್ಲಿಂದ ನಾವು ನಾಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ರೌಂಡ್ ಆದಮೇಲೆ ನಾವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಳ್ಬಾರ್ದು. ಇದೇ ರನ್ನಿಂಗ್ ವೈರ್ ಇಟ್ಕೊಂಡು 3 ಲೈನ್ ಹಾಕ್ಕೋಬೇಕು. 3 ಲೈನ್ ಆದಮೇಲೆ ರನ್ನಿಂಗ್ ವೈರ್ನ ಕಟ್ ಮಾಡಿ ಪರ್ಪಲ್ ಕಲರ್ ರನ್ನಿಂಗ್ ವೈರ್ ತೊಗೋಬೇಕು. ಪರ್ಪಲ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು 1 ಲೈನ್ ಹಾಕ್ಕೋಬೇಕು. 1 ಲೈನ್ ಹಾಕ್ಕೊಂಡ್ಮೇಲೆ ಮತ್ತೆ ಡಾರ್ಕ್ ಕ್ರೀಮ್ ಕಲರ್ ವೈರ್ನ ತೊಗೊಂಡು ಮತ್ತೆ 3 ಲೈನ್ ಹಾಕೋತೀನಿ. ಸೊ ಈ ಡಿಸೈನ್ ನಮಗೆ ಕಂಪ್ಲೀಟಾಗಿ ಇದೇ ರೀತಿ ಡಿಸೈನ್ ಬರಬೇಕಂದ್ರೆ ನಾವು ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ನೋಡಿ 3 ಲೈನು ನಾವು ಡಾರ್ಕ್ ಕ್ರೀಮ್ ಕಲರ್ ವೈರ್ನ ರನ್ನಿಂಗ್ ವೈರಾಗಿ ತೊಗೊಂಡ್ರೆ 1 ಲೈನು ಪರ್ಪಲ್ ಕಲರ್ ಆಗಿ ರನ್ನಿಂಗ್ ವೈರ್ನ ತೊಗೋಬೇಕಾಗತ್ತೆ. ಆವಾಗ ನಮಗೆ ಈ ರೀತಿ ಡಿಸೈನ್ ಕ್ಲಿಯರಾಗಿ ಬರೋದು. ಸೊ ಇದೇ ರೀತಿ ನಾನು ಹಾಕ್ಕೊಳ್ತೀನಿ. ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇವಾಗ ಈ ಬ್ಯಾಸ್ಕೆಟ್ ಎಷ್ಟು ಎತ್ತರ ಬೇಕು ನನಗೆ ಅಷ್ಟೂ ಎತ್ತರನೂ ಹಾಕ್ಕೊಳ್ತೀನಿ. ಅಷ್ಟೂ ಎತ್ತರನೂ ಹಾಕ್ಕೊಂಡು ಬ್ಯಾಸ್ಕೆಟ್ನ ಫಿನಿಶಿಂಗ್ ಯಾವ ರೀತಿ ಮಾಡಬೇಕು, ಎತ್ತರ ಹಾಕ್ಕೊಂಡ್ಮೇಲೆ ಬ್ಯಾಸ್ಕೆಟ್ ನಮಗೆ ಯಾವ ರೀತಿ ಬಂದಿದೆ, ನಾನು ಎಷ್ಟು ಲೈನ್ ಎತ್ತರ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ. ಇವಾಗ ನಾನು ಯಾವ ರೀತಿ ತೋರಿಸ್ದೆ ಅದೇ ರೀತಿಯೇ ಹಾಕ್ಕೋಬೇಕು. 3 ಲೈನು ಡಾರ್ಕ್ ಕ್ರೀಮ್ ಕಲರ್ ತೊಗೊಂಡ್ರೆ 1 ಲೈನ್ ಪರ್ಪಲ್ ತೊಗೋಬೇಕು. ಇದೇ ರೀತಿ ಹಾಕ್ಕೊಂಡ್ರೆ ನಿಮಗೆ ಡಿಸೈನ್ ಕರೆಕ್ಟಾಗಿ ಬರುತ್ತೆ. ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕು ಈ ಬ್ಯಾಸ್ಕೆಟ್ ಅಷ್ಟು ಲೆಂತಲ್ಲೂ ಹಾಕ್ಕೊಂಡು ಸೊ ಫಿನಿಶಿಂಗ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಬ್ಯಾಸ್ಕೆಟ್ ಎತ್ತರ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ನೋಡಿ ಇದು ಬೇಸಲ್ಲಿ ಬಂದಿರೋ ಫ್ಲವರು. ಈ ಫ್ಲವರ್ ಬಿಟ್ಟರೆ 1 2 3 4 ಫ್ಲವರ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಔಟರ್ ಬಾರ್ಡರು ಅಷ್ಟೇ, ಮೇಲ್ಗಡೆನೂ ಔಟರ್ ಬಾರ್ಡರ್ ಬರಲಿ ಅಂತ ಹೇಳ್ಬಿಟ್ಟು ನಾನು 1 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಸೊ 3 ಲೈನು ನಾವು ಡಾರ್ಕ್ ಕ್ರೀಮ್ ಕಲರ್ ವೈರ್ನ ರನ್ನಿಂಗ್ ವೈರಾಗಿ ತೊಗೋಬೇಕು. 1 ಲೈನು ಪರ್ಪಲ್ ತೊಗೋಬೇಕು. ಅದಾದಮೇಲೆ ಮತ್ತೆ 3 ಲೈನು ಡಾರ್ಕ್ ಕ್ರೀಮ್ ಕಲರು 1 ಲೈನ್ ಪರ್ಪಲ್ ಇದೇ ರೀತಿ ತೊಗೋಬೇಕು. ಈ ರೀತಿ ತೊಗೊಂಡ್ರೆ ನಿಮಗೆ ಈ ಡಿಸೈನ್ ಕರೆಕ್ಟಾಗಿ ಬರುತ್ತೆ. ನೀವು ಇನ್ ಕೇಸ್ ಏನಾದರೂ ರನ್ನಿಂಗ್ ವೈರ್ ತೊಗೊಳೋದು ಚೇಂಜ್ ಮಾಡೋದ್ರಿಂದ ನಿಮಗೆ ಈ ಡಿಸೈನ್ ಬರೋದಿಲ್ಲ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ನ ನೋಡೋಣ. ನೋಡಿ ಇಲ್ಲಿ ನಾನು ಇವಾಗ ಪೂರ್ತಿಯಾಗಿ ಫಿನಿಷ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಲೈನು ಬಾಕ್ಸ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ. ಇಲ್ಲಿ ಬಾಕ್ಸ್ ನಾಟ್ ಹಾಕೊಳ್ಳೋದಕ್ಕೆ ನಾನು ಯಾವುದೇ ರೀತಿ ರನ್ನಿಂಗ್ ವೈರ್ನ ಬಳಸ್ತಾ ಇಲ್ಲ. ಈ ಇಂಟು ಮಾರ್ಕಲ್ಲಿ ಬಂದಿದೆಯಲ್ವಾ ಆಮ್ಲಾ ನಾಟ್ ಹಾಕ್ಕೊಂಡಿರೋದ್ರಲ್ಲಿ, ಆ ಮಾರ್ಕಲ್ಲಿ ಬಂದಿರೋ ವೈರ್ಗಳನ್ನ ತೊಗೊಂಡು ನಾನಿಲ್ಲಿ ಬಾಕ್ಸ್ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ನಾಟು ಮತ್ತು ಈ ನಾಟ್ ಮಧ್ಯದಲ್ಲಿ ಮಾರ್ಕಲ್ಲಿ ಬಂದಿದೆಯಲ್ಲ, ಈ 2 ವೈರ್ಗಳನ್ನ ತೊಗೊಂಡು ನಾಟ್ ಹಾಕೋಬೇಕು. ಈ 1 ಲೈನ್ ಏನಕ್ಕಪ್ಪ ಬಾಕ್ಸ್ ನಾಟ್ ಹಾಕ್ಕೋಬೇಕು ಅಂತಂದರೆ, ನಾವು ಒಳಭಾಗದಲ್ಲಿ ವೈರ್ನ ತೋರಿಸ್ಕೊಳ್ತೀವಲ್ವ, ಒಳಭಾಗದಲ್ಲಿ ವೈರ್ ತೋರಿಸ್ಕೋಬೇಕಾದ್ರೆ ಈ 1 ಲೈನು ನಾವು ಒಳಭಾಗದಲ್ಲಿ ಮಡಚ್ತೀವಿ. ನೋಡಿ ಹೀಗೆ 1 ಲೈನು ಒಳಭಾಗದಲ್ಲಿ ಮಡಚ್ಕೊಳ್ತೀವಿ. ಸೊ ಹಾಗಾಗಿ 1 ಲೈನು ನಾನು ಬಾಕ್ಸ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಈ 1 ಲೈನ್ ನಾವು ಒಳಭಾಗಕ್ಕೆ ಮಡಚ್ಕೊಂಡಾಗ ನಮಗಿಲ್ಲಿ ವೈರು ತರ್ಚೋದಿಲ್ಲ. ಸೊ ನೀವು ಬೇಕಾದರೆ ಹೀಗೆ ಕೂಡ ಆಮ್ಲಾ ನಾಟ್ ಇದೆ ಅಲ್ವಾ, ಹೀಗೆ ಕೂಡ ನಾನು ಬಾಕ್ಸ್ ನಾಟ್ ಹಾಕಲ್ಲ, ನಾನು ಹೀಗೆ ಜಾಯಿನ್ ಮಾಡ್ಕೋತೀನಿ ಅನ್ನೋರು ಜಾಯಿನ್ ಮಾಡ್ಕೋಬೋದು. ನೋಡಿ ಈ ಕಡೆ ಬಲಭಾಗದಲ್ಲಿ ಏನು ವೈರ್ ಬಂದಿದೆಯಲ್ಲ ಇದನ್ನು ಎಡಭಾಗಕ್ಕೆ ತೊಗೋಬೇಕು. ಎಡಭಾಗದಲ್ಲಿ ವೈರ್ ಬಂದಿರೋದು ಬಲಭಾಗದಲ್ಲಿ ತೂರಿಸ್ಕೋಬೇಕಾಗತ್ತೆ. ಸೊ ಫಸ್ಟ್ ನಾಟಿಗೆ ಬಿಟ್ಟು ಸೆಕೆಂಡ್ ನಾಟಿಂದ ತೂರಿಸ್ಕೋಬೇಕಾಗುತ್ತೆ. ಸೊ ಆವಾಗ ವೈರ್ ತರ್ಚೋ ಚಾನ್ಸಸ್ ಇರುತ್ತೆ. ಹಾಗಾಗಿ 1 ಲೈನು ಬಾಕ್ಸ್ ನಾಟ್ ಹಾಕ್ಕೊಂಡು ಆ ಬಾಕ್ಸ್ ನಾಟ್ ಹಾಕಿರೋ 1 ಲೈನ್ ಏನಿದೆ ಅದನ್ನು ನಾನು ಒಳಭಾಗದಲ್ಲಿ ಮಡಚಿಬಿಟ್ಟು ವೈರ್ಗಳನ್ನ ತೂರಿಸ್ಕೊಳ್ತೀನಿ. ಆವಾಗ ನಮಗೆ ಪೈಪಿಂಗ್ ಕೊಟ್ಟಂಗೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಬ್ಯಾಸ್ಕೆಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ನಮಗೆ ವೈರ್ಗಳು ತರ್ಚೋದಿಲ್ಲ.
ಸೊ ಇವಾಗ ನೋಡಿ ಈ ಒಂದು ಲೈನ್ ಪೂರ್ತಿ ನಾನು ಬಾಕ್ಸ್ ನಾಟ್ ಹಾಕ್ಕೊಳ್ತೀನಿ. ಒಂದು ಲೈನ್ ಪೂರ್ತಿಯಾಗಿ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡು ಈ ಬ್ಯಾಗ್ ಸೀದಾ ಇದೆಯಲ್ವಾ, ಸೀದಾ ಇರೋ ಬ್ಯಾಗ್ನ ಉಲ್ಟಾ ಮಾಡಿಕೊಂಡು ಆಮೇಲೆ ನಾನು ವೈರ್ಗಳನ್ನ ಯಾವ ರೀತಿ ತೋರಿಸ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇವಾಗ ಈ ಲೈನ್ ಪೂರ್ತಿ ಫಿನಿಷ್ ಮಾಡಿಕೊಂಡು ಈ ಬ್ಯಾಸ್ಕೆಟ್ನ ಉಲ್ಟಾ ಮಾಡಿಕೊಂಡು ನಾನು ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕ್ಕೋಬೇಕಂತ. ಇವಾಗ ನೋಡಿ ನಾನು ಒಂದು ಲೈನ್ ಪೂರ್ತಿಯಾಗಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ ಒಂದು ಲೈನ್ ಪೂರ್ತಿಯಾಗಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ಒಂದು ಲೈನ್ ಪೂರ್ತಿಯಾಗಿ ಬಾಕ್ಸ್ ನಾಟ್ ಹಾಕ್ಕೊಂಡು ನೋಡಿ ಬ್ಯಾಗ್ನ ನಾನು ಸೀದಾ ಇರೋ ಬ್ಯಾಗ್ನ ಉಲ್ಟಾ ಮಾಡ್ಕೊಂಡಿದ್ದೀನಿ. ಈಗ ಉಲ್ಟಾ ಮಾಡ್ಕೊಂಡಾಗ ನಮಗೆ ವೈರ್ ತೋರಿಸೋದಕ್ಕೆ ಈಸಿ ಆಗುತ್ತೆ. ಸೊ ನಾನಿಲ್ಲಿ ಉಲ್ಟಾ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ವೈರ್ಗಳನ್ನ ನಾವು ಯಾವ ರೀತಿ ತೋರಿಸ್ಕೊಳ್ಳೋದಂತ ನೋಡೋಣ. ನೋಡಿ ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಿಗೆ ಯಾವ ರೀತಿ ವೈರ್ ತೋರಿಸ್ಕೋತೀವಿ ಅಂದರೆ ಬಲಭಾಗದಲ್ಲಿ ನಾಟಲ್ಲಿ ಬಲಭಾಗದಲ್ಲಿ ಬಂದಿರೋ ವೈರು ಎಡಭಾಗದಲ್ಲಿ ಬಂದಿರೋ ವೈರು ಬಲಭಾಗಕ್ಕೆ ತೋರಿಸ್ಕೊಳ್ತಾ ಇದ್ವಿ. ಸೊ ಇದರಲ್ಲಿ ನಾವು ಯಾವ ರೀತಿ ತೋರಿಸ್ಕೋಬೇಕಪ್ಪ ಅಂದರೆ ನೋಡಿ ಒಂದು ಲೈನು ನಾವು ಇಲ್ಲಿ ಒಳಭಾಗಕ್ಕೆ ಮಡಚೋದ್ರಿಂದ ಸೊ ನಮಗೆ ಇಲ್ಲಿ ಸ್ಟ್ರೈಟಾಗಿ ಬರುತ್ತೆ ವೈರು. ನೋಡಿ ಹೀಗೆ ಈ ಕಡೆ ಇರೋ ವೈರು ಈ ಕಡೆಗೆ ನೋಡಿ ಈ ರೀತಿ ಒಂದು ವೈರ್ ಸ್ಟ್ರೈಟಾಗಿ ಬರುತ್ತೆ, ಇನ್ನೊಂದು ವೈರು ಪಕ್ಕದ ನಾಟು ಕ್ರಾಸಲ್ಲಿ ಬಂದಿರೋ ಪಕ್ಕದ ನಾಟಿಗೆ ಬರುತ್ತೆ. ಸೊ ಈ ರೀತಿ ನಾವು ವೈರ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು. ನೋಡಿ ಹೀಗೆ. ಸೊ ವೈರ್ ಬ್ಯಾಸ್ಕೆಟಲ್ಲಿ ನೀವು ವೈರ್ಗಳು ಎಷ್ಟು ಲೆಂತಲ್ಲಿ ಮಿಕ್ಕಿರುತ್ತೆ ಅಷ್ಟು ಲೆಂತಲ್ಲಿ ನೀವು ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ. ಆವಾಗ ನಿಮಗೆ ಬ್ಯಾಸ್ಕೆಟ್ ಬಿಗಿಯಾಗೂ ಬರುತ್ತೆ, ಬ್ಯಾಸ್ಕೆಟ್ದು ಲೈಫು ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಬೇಗ ಹಾಳಾಗೋದಿಲ್ಲ, ಮತ್ತು ಬ್ಯಾಸ್ಕೆಟ್ ತುಂಬ ಗಟ್ಟಿಯಾಗಿ ಕೂಡ ಬರುತ್ತೆ. ಸೊ ನೀವು ಒಂದು 7ರಿಂದ 8 ನಾಟ್ ಒಳಭಾಗಕ್ಕೆ ತೂರಿಸ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ಪೂರ್ತಿ ವೈರ್ ತೂರ್ಸೋಕ್ಕಾಗಲ್ಲ ಅನ್ನೋಂಥವ್ರು ಒಂದು 7ರಿಂದ 8 ನಾಟ್ ಒಳಭಾಗಕ್ಕೆ ನೀವು ವೈರ್ನ ತೂರಿಸ್ಕೋಬೋದು. ಸೊ ಮಿಕ್ಕಿದ ವೈರು ನೀವು ಕಟ್ ಮಾಡ್ಬೋದು. ಕಟ್ ಮಾಡಿ ಮಿಕ್ಕಿರೋ ವೈರು ನಮಗೇನಕ್ಕೂ ಯೂಸ್ ಆಗೋದಿಲ್ಲ, ವೇಸ್ಟ್ ಆಗುತ್ತೆ. ವೇಸ್ಟ್ ಆಗೋ ಬದಲು ನಾವು ಈ ರೀತಿ ಒಳಭಾಗಕ್ಕೆ ತೂರಿಸ್ಕೊಂಡ್ರೆ ಬ್ಯಾಸ್ಕೆಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಬಿಗಿಯಾಗಿ ಕೂಡ ಬರುತ್ತೆ. ನೋಡಿ ಈ ರೀತಿ ಒಂದು ವೈರು ಎಡಭಾಗದಲ್ಲಿ ಹೋದರೆ ಇನ್ನೊಂದು ವೈರು ಬಲಭಾಗದಲ್ಲಿ ಕ್ರಾಸಾಗೆ ಬರಬೇಕು, ಸ್ಟ್ರೈಟ್ ಬರೋದಿಲ್ಲ, ಕ್ರಾಸಾಗೆ ಬರಬೇಕು. ನೋಡಿ ಹೀಗೆ. ನಾನು ಪ್ರತಿಯೊಂದು ಬ್ಯಾಸ್ಕೆಟಲ್ಲೂ ಅಷ್ಟೇ ನಮಗೆ ವೈರ್ ಎಷ್ಟು ಲೆಂತಲ್ಲಿ ಮಿಕ್ಕಿರುತ್ತೆ ಅಷ್ಟು ಲೆಂತಲ್ಲೂ ನಾನು ವೈರ್ ಒಳಭಾಗಕ್ಕೆ ತೋರಿಸ್ಕೋತೀನಿ. ನೋಡಿ ಬ್ಯಾಸ್ಕೆಟ್ ಎತ್ತರ ಇಲ್ಲಿವರೆಗೂ ತೋರಿಸ್ಕೋಬೋದು, ಅದಾದಮೇಲೆ ನೀವು ಕಟ್ ಮಾಡ್ಕೋಬೋದು. ಇನ್ನೂ ತುಂಬ ಜಾಸ್ತಿ ಮಿಕ್ಕಿದೆ ಅಂದರೆ ಅದಾದಮೇಲೆ ನೀವು ಕಟ್ ಮಾಡ್ಕೋಬೋದು. ಸೊ ನಾನು ಹಾಕಿರೋ ಬ್ಯಾಸ್ಕೆಟಲ್ಲಿ ಕೆಲವೊಂದು ವೈರ್ ಮಾತ್ರ ತುಂಬ ಉದ್ದ ಬರುತ್ತೆ. ಸೊ ಮಿಕ್ಕಿದ ವೈರೆಲ್ಲ ಕರೆಕ್ಟಾಗಿ ನಾವು ಒಳಭಾಗಕ್ಕೆ ತೂರಿಸೋ ಅಷ್ಟು ಬರುತ್ತೆ. ಸೊ ಯಾವುದೇ ಬ್ಯಾಸ್ಕೆಟ್ ಆದರೂ ಅಷ್ಟೇ ನಾನು ಎಷ್ಟು ವೈರ್ ಮಿಕ್ಕಿರುತ್ತೆ ಅಷ್ಟು ವೈರ್ನು ಒಳಭಾಗಕ್ಕೆ ತೂರಿಸ್ಕೊಳ್ತೀನಿ. ಆವಾಗ ನಮಗೆ ಬ್ಯಾಸ್ಕೆಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಒಳಭಾಗಕ್ಕೆ ತೂರಿಸ್ಕೊಳ್ತೀನಿ. ನೋಡಿ ಹೀಗೆ ಇದನ್ನು ಇಲ್ಲಿವರೆಗೂ ನಾನು ತೋರಿಸ್ಕೊತೀನಿ. ಇಲ್ಲಿವರೆಗೂ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ತೀನಿ. ಇವಾಗ ಇನ್ನೊಂದು ತೋರಿಸ್ಕೊಡ್ತೀನಿ. ನೋಡಿ ವೈರ್ನ ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ತೋರಿಸೋದಕ್ಕೆ ಈಸಿ ಆಗುತ್ತೆ. ಈಗ ನೀವು ಇಲ್ಲಿ ನೋಡ್ಬೋದು. ನೋಡಿ ಒಂದು ಲೈನ್ ಒಳಭಾಗಕ್ಕೆ ಮಡಚ್ಕೊಳ್ಳುತ್ತಲ್ವಾ, ಮಡಚ್ಕೊಂಡಾಗ ಫಸ್ಟ್ ನಾಟಲ್ಲಿ ತೋರಿಸ್ಕೋಬಾರ್ದು, ಸೆಕೆಂಡ್ ನಾಟಿಂದ ನೀವು ತೋರಿಸ್ಕೋಬೇಕಾಗತ್ತೆ. ಸೊ ನೋಡಿ ಹೀಗೆ ಇಟ್ಕೊಂಡು ಇದು ಇಲ್ಲಿಗೆ ಬರುತ್ತೆ. ನೋಡಿ ಹೀಗೆ. ನೋಡಿ ಹೀಗೆ ಈಗ ಟೈಟಾಗಿ ಎಳ್ಕೊಂಡು ನಾವು ವೈರ್ನ ಒಳಭಾಗಕ್ಕೆ ತೋರಿಸ್ಕೊಳ್ಬೇಕು. ಸೊ ನೋಡಿ ಈ ರೀತಿ ನಾವು ಒಂದು ಲೈನ್ ಒಳಭಾಗಕ್ಕೆ ಮಡಚೋದ್ರಿಂದ ನಮಗೆ ವೈರು ಈ ರೀತಿ ತರ್ಚೋದಿಲ್ಲ. ಸೊ ನಾವು ಬ್ಯಾಸ್ಕೆಟ್ ಒಳಭಾಗದಲ್ಲಿ ಕೈ ಹಾಕಿದಾಗ ವೈರ್ ತರ್ಚೋದಿಲ್ಲ, ಮತ್ತು ಇಲ್ಲಿ ಪೈಪಿಂಗ್ ಕೊಟ್ಟಂಗೂ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಸ್ಕೆಟು. ಹಾಗಾಗಿ ನಾನು ಒಂದು ಲೈನ್ ಒಳಭಾಗದಲ್ಲಿ ಮಡಚ್ಕೋತಾ ಇದ್ದೀನಿ. ಇಲ್ಲ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡು ಒಂದು ಲೈನ್ ಒಳಭಾಗದಲ್ಲಿ ಮಡಚಲ್ಲ ಅನ್ನೋಂಥವ್ರು ಆಮ್ಲಾ ನಾಟಲ್ಲಿ ಹಾಕ್ಕೊಂಡಿರ್ತೀರಲ್ಲ ಅದನ್ನೇ ನೀವು ಡೈರೆಕ್ಟಾಗಿ ಒಳಭಾಗಕ್ಕೆ ವೈರ್ನ ತೋರಿಸ್ಕೋಬೋದು. ಸೊ ಅದನ್ನು ಯಾವ ರೀತಿ ತೋರಿಸ್ಕೋಬೇಕಪ್ಪ ಅಂತಂದರೆ ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಿಗೆ ತೋರಿಸ್ಕೊಳ್ತೀವಲ್ವಾ, ಬಲಭಾಗದಲ್ಲಿರೋ ವೈರು ಎಡಭಾಗದಲ್ಲಿ ಬರಬೇಕು, ಎಡಭಾಗದಲ್ಲಿರೋ ವೈರು ಬಲಭಾಗದಲ್ಲಿ ಬರಬೇಕು. ನೀವು ಆ ರೀತಿ ತೋರಿಸ್ಕೋಬೇಕಾಗತ್ತೆ. ಸೊ ನೀವು ನೋಡಿಕೊಂಡು ಒಳಭಾಗಕ್ಕೆ ವೈರ್ನ ತೋರಿಸ್ಕೊಳ್ಳಿ. ನಿಮಗೆ ಯಾವ ಕಡೆ ಈಸಿಯಾಗಿ ಹೋಗುತ್ತೆ ವೈರ್ ಅನಿಸುತ್ತೋ ಆ ಕಡೆ ನೀವು ಈಸಿಯಾಗಿ ತೋರಿಸ್ಕೊಳ್ಬೋದು.
ಸೊ ಹೀಗೆ ತೂರಿಸ್ಬೇಕಂತ ಏನಿಲ್ಲ ನೋಡಿ. ಇವಾಗ ನಾನು ಈ ರೀತಿ ತೂರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ರೀತಿ ತೂರಿಸೋದಾದರೆ ಒಂದು ಲೈನ್ ನೀವು ಬಲಭಾಗಕ್ಕೆ ತೂರಿಸ್ಕೊಂಡು ಆಮೇಲೆ ನೀವು ಎಡಭಾಗದಲ್ಲಿ ವೈರ್ನ ತೊಗೊಳ್ಬಹುದು. ಆ ರೀತಿನೂ ನೀವು ಮಾಡ್ಕೋಬೋದು. ಸೊ ನೋಡಿ ಈ ರೀತಿ ಇದೇ ರೀತಿ ನಾನು ಎಲ್ಲ ವೈರ್ಗಳನ್ನೂ ಒಳಭಾಗಕ್ಕೆ ಇದೇ ರೀತಿಯೇ ತೂರಿಸ್ಕೊಳ್ತೀನಿ. ನೋಡಿ ಈ ವೈರ್ ಎಷ್ಟು ಲೆಂತಲ್ಲಿ ಬಂದಿದೆ ಅಷ್ಟು ಲೆಂತಲ್ಲೂ ಹಾಕೊಂಡು, ಅಂದರೆ ನಾವು ಎತ್ತರ ಹಾಕೊಂಡಿದ್ದೀವಲ್ವ ಅಲ್ಲಿವರೆಗೂ ನಾನು ಎಷ್ಟು ಲೆಂತಲ್ಲಿ ಬರುತ್ತೋ ಅಷ್ಟು ಲೆಂತಲ್ಲೂ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ತೀನಿ. ಇಲ್ಲೂ ಅಷ್ಟೇ ನೋಡಿ, ಎಷ್ಟು ಲೆಂತಲ್ಲಿ ಆಗುತ್ತೋ ನೀವು ಅಷ್ಟು ಲೆಂತಲ್ಲಿ ಒಳಭಾಗಕ್ಕೆ ವೈರ್ ತೋರಿಸ್ಕೊಂಡು ಇನ್ನೊಂದು ಇಷ್ಟು ಉದ್ದ ವೈರ್ ಮೇಗುತ್ತಲ್ವ ಈ ವೈರ್ನ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನಮ್ಗೆ ಇಷ್ಟು ಉದ್ದ ಒಳಭಾಗಕ್ಕೆ ವೈರ್ ತೂರ್ಸೋಕ್ಕಾಗಲ್ಲ ಅನ್ನೋಂಥವ್ರು ಒಂದು 7ರಿಂದ 8 ನಾಟು ಇಲ್ಲ 8ರಿಂದ 9 ನಾಟ್ವರೆಗೂ ಒಳಭಾಗಕ್ಕೆ ನೀವು ವೈರ್ನ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೋದು. ಸೊ ನೋಡಿ ಇವಾಗ ಈ ರೀತಿ ತಿರುಗಿಸ್ಕೊಳ್ತೀನಿ. ಹೀಗೆ ತಿರುಗಿಸ್ಕೊಂಡು ನೋಡಿ ಇಲ್ಲಿ ನೀವು ನೋಡ್ಬೋದು ನಾನು ಇಲ್ಲಿ ಲ್ಯಾಡರ್ ನಾಟ್ ಹಾಕಿರೋದ್ರಿಂದ ನಮಗೆ ಈ ರೀತಿ ಬಂದಿದೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವೈರ್ ಉಲ್ಟಾ ಬಂದಿದೆ ಅಲ್ವಾ. ನೋಡಿ ಈ ರೀತಿ ಒಂದು ಲೈನ್ ಪೂರ್ತಿ ಹಿಂಗೆ ಕ್ರಾಸ್ ಆಗಿ ನಾವು ಎಲ್ಲೆಲ್ಲಿ ಲ್ಯಾಡರ್ ನಾಟ್ ಹಾಕೊಂಡಿರ್ತೀವಿ ಅಲ್ಲಿ ಈ ರೀತಿ ಬರುತ್ತೆ. ಪ್ರತಿಯೊಂದು ಬ್ಯಾಸ್ಕೆಟಿಗೂ ಅಷ್ಟೇ ಲ್ಯಾಡರ್ ನಾಟ್ ಹಾಕೋ ಬ್ಯಾಸ್ಕೆಟಿಗೆಲ್ಲ ಇದೇ ರೀತಿ ಬಂದೇ ಬರುತ್ತೆ. ಇಲ್ಲಿ ವೈರ್ಗಳು ನೀವು ನೋಡ್ಬೋದು. ನಾವು ರನ್ನಿಂಗ್ ವೈರ್ ಕಲರ್ನ ಚೇಂಜ್ ಮಾಡಿ ಹಾಕೊಂಡ್ವಲ್ಲ ಆ ರನ್ನಿಂಗ್ ವೈರ್ನ ನಾನು ಫಸ್ಟೇ ಒಳಭಾಗಕ್ಕೆ ತೂರಿಸ್ಕೊಂಡಿದ್ದೀನಿ. ಬ್ಯಾಸ್ಕೆಟ್ ಹಾಕ್ತಾನೆ ನಾನು ಒಳಭಾಗದಲ್ಲಿ ತೂರಿಸ್ಕೊಂಡಿದ್ದೀನಿ. ಸೊ ಇದು ರನ್ನಿಂಗ್ ವೈರ್ ಈ ರೀತಿ ನೀವು ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ಸೊ ನೋಡಿದ್ರಿ ಎಲ್ಲ ವೈರ್ಗಳನ್ನ ಯಾವ ರೀತಿ ಒಳಭಾಗಕ್ಕೆ ತೂರಿಸ್ಕೋಬೇಕು ಅಂತ. ಇವಾಗ ನಾನು ಇಲ್ಲಿ ಎಷ್ಟು ವೈರ್ ಮಿಕ್ಕಿದೆ ಅಲ್ಲ ಇಷ್ಟು ವೈರ್ಗಳನ್ನೂ ಇದೇ ರೀತಿ ಒಳಭಾಗಕ್ಕೆ ತೂರಿಸ್ಕೊಳ್ತೀನಿ. ಇದನ್ನು ಈ ರೀತಿ ಮಡಚಿ ಒಳಭಾಗಕ್ಕೆ ತೂರಿಸ್ಕೊತೀನಿ. ಇವಾಗ ಇಷ್ಟು ವೈರ್ಗಳನ್ನ ನಾನು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು ಈ ಉಲ್ಟಾ ಇದೆಯಲ್ಲ ಬ್ಯಾಸ್ಕೆಟ್, ಈ ಉಲ್ಟಾ ಇರೋ ಬ್ಯಾಸ್ಕೆಟ್ನ ಸೀದಾ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ನಾನು ಇಷ್ಟು ವೈರ್ಗಳನ್ನ ಒಳಭಾಗಕ್ಕೆ ತೂರಿಸ್ಕೊಂಡು ಈ ಬ್ಯಾಸ್ಕೆಟ್ನ ಸೀದಾ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೋರಿಸ್ಬಿಟ್ಟು ನಾನು ಈ ಬ್ಯಾಗ್ನ ಉಲ್ಟಾ ಇರೋ ಬ್ಯಾಗ್ನ ಸೀದಾ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಸೊ ಒಳಭಾಗದಲ್ಲಿ ನೀವು ನೋಡ್ಬೋದು ನೋಡಿ ಒಂದು ಲೈನು ನಾವು ಒಳಭಾಗದಲ್ಲಿ ಮಡಚ್ಕೊಂಡಿದ್ದೀವಲ್ವ, ಮಡಚಿರೋ ಲೈನು ಈ ರೀತಿ ಬರುತ್ತೆ. ನೋಡಿ ನಮಗೆ ಪೈಪಿಂಗ್ ಕೊಟ್ಟಿರೋ ರೀತಿ ಕಾಣಿಸುತ್ತೆ. ಸೊ ಪೈಪಿಂಗ್ ಕೊಟ್ಟಿರೋ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ನೋಡಿ ಡಿಸೈನ್ ನಮಗೆ ಔಟರ್ ಬಾರ್ಡರ್ ಕರೆಕ್ಟಾಗಿ ಕೂತ್ಕೊಂಡಿದೆ. ನಾವೇನು ಎತ್ತರ ಹಾಕೊಂಡಿದ್ದೀವಲ್ವ ಔಟರ್ ಬಾರ್ಡರ್ ಬರೋ ರೀತಿ ನಾನು ಹಾಕೊಂಡಿದ್ದೀನಲ್ವ, ಈ ಔಟರ್ ಬಾರ್ಡರ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. ಬಾಕ್ಸ್ ನಾಟ್ ಹಾಕೊಂಡಿದ್ದೀವಲ್ವ, ಸೊ ಆ ಬಾಕ್ಸ್ ನಾಟ್ನ ಮಾತ್ರ ನಾನು ಒಳಭಾಗದಲ್ಲಿ ಮಡಚ್ಕೊಂಡು ವೈರ್ನ ತೂರಿಸ್ಕೊಂಡಿರೋಂಥದ್ದು. ನೋಡಿ ಕಂಪ್ಲೀಟಾಗಿ ಫಿನಿಶ್ ಆಗಿದೆ ಇದು. ವೈರ್ಗಳನ್ನೆಲ್ಲ ಒಳಭಾಗದಲ್ಲಿ ತೂರಿಸಿ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿದ್ಮೇಲೆ ನೋಡಿ ನಮ್ಗೆ ಈ ರೀತಿ ಬರುತ್ತೆ. ಎಲ್ಲೂ ನಮಗೆ ನೋಡಿ ವೈರ್ ಎಲ್ಲೂ ನಮಗೆ ತರ್ಚೋದಿಲ್ಲ, ಆ ರೀತಿ ಬಂದಿದೆ. ಸೊ ಇನ್ನು ಹೊರಭಾಗದಲ್ಲಿ ನೋಡೋದಾದರೆ ನೋಡಿ ಡಿಸೈನು ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇನ್ನು ನಾನು ಎಷ್ಟು ಎತ್ತರ ಹಾಕ್ಕೊಂಡಿದ್ದೀನಿ ಅಂತ ನೋಡೋದಾದರೆ ನೋಡಿ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿರೋದು. ಈ ಫ್ಲವರ್ ಬಂದು ಬೇಸಲ್ಲಿ ಅರ್ಧ ಎತ್ತರದಲ್ಲಿ ಅರ್ಧ ಬಂದಿದೆ. ಸೊ ಇಲ್ಲಿಂದ ಕೌಂಟ್ ಮಾಡಿದ್ರೆ 1 2 3 4 5 ಫ್ಲವರ್ ಬರೋ ರೀತಿ ನಾನು ಎತ್ತರನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಬಿಟ್ಟರೆ 1 2 3 4 ಫ್ಲವರ್ ಬರೋ ರೀತಿ ನಾನು ಎತ್ತರ ಹಾಕ್ಕೊಂಡಿದ್ದೀನಿ. ಸೊ ಇದು ಅರ್ಧ ಬೇಸು ಮತ್ತು ಅರ್ಧ ಎತ್ತರ ಬಂದಿದೆ. ಹಾಗಾಗಿ ಇಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ 5 ಫ್ಲವರ್ ಬರಬೇಕು. 5 ಫ್ಲವರ್ ಬರೋ ರೀತಿ ನಾನಿಲ್ಲಿ ಎತ್ತರನ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ನೀವು ಹಾಕ್ಕೊಳ್ಬೋದು. ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಎಷ್ಟು ಚಿಕ್ಕ ಸೈಜ್ ಬೇಕು ನೀವು ಯಾವುದೇ ಮೆಷರ್ಮೆಂಟಲ್ಲಿ ಬ್ಯಾಸ್ಕೆಟ್ ಹಾಕ್ಕೊಂಡು ನಾನು ಇಲ್ಲೇನು ತೋರಿಸಿದ್ದೀನಿ ಈ ಡಿಸೈನ್ ಬರೋದಕ್ಕೆ ಇದೇ ಮೆಥಡಲ್ಲೇ ನೀವು ಹಾಕ್ಕೋಬೇಕಾಗತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಇದಕ್ಕೆ ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇಲ್ಲ. ಸೊ ಆಲ್ರೆಡಿ ವಿಡಿಯೋ ಲಾಂಗ್ ಆಗಿದೆ, ಹಾಗಾಗಿ ಇದಕ್ಕೆ ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅಂತ ನಾನು ತೋರಿಸ್ಕೊಡ್ತಾ ಇಲ್ಲ. ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ನಾನು 2 ಕಲರ್ ವೈರ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಮೀಡಿಯಮ್ ಸೈಜು ಲಂಚ್ ಬ್ಯಾಸ್ಕೆಟ್ ಸೈಜಲ್ಲಿ ಬಂದಿರೋದ್ರಿಂದ 4 ವೈರ್ ಹ್ಯಾಂಡಲ್ ಆದರೆ ಸಾಕಾಗುತ್ತೆ. ಸೊ ನೀವು ಬೇಕಾದರೆ ಡಾಟ್ ಹ್ಯಾಂಡಲ್ ಕೂಡ ಹಾಕ್ಕೋಬೋದು, ನಿಮ್ಮ ಚಾಯ್ಸ್ ಅದು. ನಿಮಗೆ ಯಾವ ರೀತಿ ಬೇಕೋ ನೀವು ಹಾಕ್ಕೋಬೋದು. ಸೊ 4 ವೈರ್ ಹ್ಯಾಂಡಲ್ನ ನಾವು ಯಾವ ರೀತಿ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನಿಮಗೆ ಡಾಟ್ ಹ್ಯಾಂಡಲ್ ಬೇಕು ಅನ್ನೋರು ಡಾಟ್ ಹ್ಯಾಂಡಲ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮಗೆ ಡಾಟ್ ಹ್ಯಾಂಡಲ್ ಬೇಕಾದರೆ ನೀವು ಅದನ್ನು ನೋಡಿ ಹಾಕ್ಕೋಬೋದು, ಇಲ್ಲ ನಿಮಗೆ 4 ವೈರ್ ಹ್ಯಾಂಡಲ್ ಬೇಕಾದರೆ ನೀವು ಅದನ್ನು ನೋಡಿ ಹಾಕ್ಕೋಬೋದು. ಸೊ ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಹ್ಯಾಂಡಲಿಗೆ ಬಂದು ನಾನು 6.5 ಅಡಿ ಅಳತೆಯಲ್ಲಿ ವೈರ್ನ ಕಟ್ ಮಾಡ್ಕೊಳ್ತೀನಿ. 6.5 ಅಡಿ ಅಳತೆಯಲ್ಲಿ ಒಂದು ಸೈಡ್ ಹ್ಯಾಂಡಲಿಗೆ 4 ಪೀಸ್ ವೈರ್ ಬೇಕು. ಸೊ ಪರ್ಪಲ್ ಕಲರಲ್ಲಿ 2 ಪೀಸು, ಡಾರ್ಕ್ ಗ್ರೀನ್ ಕಲರಲ್ಲಿ 2 ಪೀಸ್ ವೈರ್ ಬೇಕಾಗುತ್ತೆ ಒಂದು ಹ್ಯಾಂಡಲಿಗೆ. ಸೊ 2 ಹ್ಯಾಂಡಲಿಂದ 8 ಪೀಸ್ ವೈರ್ ಬೇಕಾಗುತ್ತೆ. ಸೊ ಪರ್ಪಲ್ ಕಲರಲ್ಲಿ 4 ಪೀಸ್ ವೈರು, ಡಾರ್ಕ್ ಗ್ರೀನ್ ಕಲರಲ್ಲಿ 4 ಪೀಸ್ ವೈರ್ನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. 6.5 ಅಡಿ ಅಳತೆ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಸೊ ವೈರ್ ಜಾಸ್ತಿ ವೇಸ್ಟ್ ಆಗೋದಿಲ್ಲ.
ವೈರ್ ಜಾಸ್ತಿ ಮಿಗೋದು ಇಲ್ಲ, ವೇಸ್ಟ್ ಆಗೋದು ಇಲ್ಲ, ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಬರುತ್ತೆ. ಸೊ ನಿಮಗೆ ತುಂಬ ದೊಡ್ಡದಾಗಿ ಹ್ಯಾಂಡಲ್ ಬೇಕು ಅಂದರೆ ಸ್ವಲ್ಪ ನೀವು 7 ಅಡಿ ತೊಗೋಬೇಕಾಗುತ್ತೆ. ನಾನು ಇದಕ್ಕೆ 6.5 ಅಡಿ ಅಳತೆಯಲ್ಲಿ ವೈರ್ನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ಹ್ಯಾಂಡಲ್ನ ಹಾಕೋತೀನಿ. ನೀವು ಹ್ಯಾಂಡಲ್ ಹಾಕೋಬೇಕಾದ್ರೆ ನೋಡ್ಕೋಬೇಕು. ನೋಡಿ, ನಮಗೆ ಇಲ್ಲಿ ಬೇಸ್ ಬಂದಿದೆಯಲ್ಲ, ಈ ಮೂಲೆ ಇದೆಯಲ್ಲ, ಈ ಮೂಲೆಯಿಂದ ಸೆಂಟ್ರಿಗೆ ನಾವು ತೊಗೋಬೇಕು. ನೋಡಿ, ಈ ಫ್ಲವರ್ ಬಿಟ್ಟರೆ ಇದು ನಮಗೆ ಸೆಂಟ್ರ್ ಬರುತ್ತೆ. ಸೆಂಟ್ರ್ ಅಂದರೆ ನೋಡಿ ಇಲ್ಲಿಗೆ, ಈ ಫ್ಲವರಿಗೆ ನಮಗೆ ಸೆಂಟ್ರ್ ಬರುತ್ತೆ. ನೋಡಿ, ಈ ನೇರಕ್ಕೆ ನಾವು ಹ್ಯಾಂಡಲ್ನ ಹಾಕೋಬೇಕಾಗತ್ತೆ. ಸೊ ಇಲ್ಲಿಂದ ನೀವು ನೋಡ್ಕೋಬೇಕು. ನಿಮಗೆ ಇಲ್ಲಿ ಮೇಲ್ಭಾಗದಲ್ಲಿ ನೀವು ನೋಡ್ಕೋಬೋದು. ನೋಡಿ, ಹೀಗೆ ಇಟ್ಕೊಂಡು ಇಲ್ಲಿ ಸೆಂಟ್ರ್ ನೋಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಸೆಂಟ್ರ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಸೆಂಟ್ರ್ ತೊಗೊಂಡು ಹಾಕೋಬೇಕಾಗತ್ತೆ. ಅದ್ರ ಬದಲು ನೋಡಿ, ಬೇಸಲ್ಲಿ ನೀವು ಈ ಮೂಲೆನ ಇಟ್ಕೊಂಡ್ರೆ ಈ ಮೂಲೆಯಿಂದ ಸೆಂಟ್ರ್ ನೋಡಿ, ಈ ಫ್ಲವರ್ ಸೆಂಟ್ರ್ ಬರುತ್ತೆ. ಈ ಫ್ಲವರ್ ಸೆಂಟ್ರ್ ಬಂದರೆ ನೋಡಿ, ಈ ಫ್ಲವರ್ನ ಬಿಟ್ಟರೆ ಈ ಫ್ಲವರ್ ಉಳ್ಕೊಳ್ಳುತ್ತೆ. ಸೊ ಈ 2 ಫ್ಲವರ್ ಸೆಂಟ್ರಲ್ಲಿ ಏನು ನಾಟ್ ಬಂದಿದೆ, ಈ ನಾಟ್ ಸಮಕ್ಕೆ ನೀವು ಹ್ಯಾಂಡಲ್ನ ಹಾಕೋಬೇಕಾಗುತ್ತೆ. ಸೊ ನೀವು ಹ್ಯಾಂಡಲ್ ಎಲ್ಲಿಗೆ ಹಾಕ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಬ್ಯಾಸ್ಕೆಟ್ ಸೆಂಟ್ರಿಗೆ ಬರೋ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ನೋಡಿ, ಇಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ತೀನಿ. ಸೊ ನೀವು ಮೇಲಿಂದ ಈ ನಾಟಿಗೆ ಬೇಕಾದರೂ ಹಾಕೋಬೋದು ಅಥವಾ ಈ ನಾಟಿಗೆ ಬೇಕಾದರೂ ಹಾಕೋಬೋದು. ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಹ್ಯಾಂಡಲ್ ಹಾಕೊಂಡ್ಮೇಲೆ ಬ್ಯಾಸ್ಕೆಟ್ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ತೋರಿಸ್ಕೊಟ್ಟಿಲ್ಲ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ. ಪೂರ್ತಿ ಬ್ಯಾಸ್ಕೆಟ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಈ ಡಿಸೈನ್ನ ನೋಡ್ಬೋದು ನೀವು, ತುಂಬ ಕ್ಯೂಟಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆಮ್ಲಾ ನಾಟಲ್ಲಿ ಫ್ಲವರ್ ಡಿಸೈನ್ ಬಂದು ಔಟರ್ ಬಾರ್ಡರ್ ಸ್ಟಾರ್ ಡಿಸೈನ್ ಬರೋ ರೀತಿ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.